ಯೋಜನೆ ಮಾಡಬೇಕು. ಆ ಫಾರ್ಮಲ್ ಎಜುಕೇಷನ್ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದ್ರೆ ನಾನು ಮಾಡೋಕ್ಕಾಗಲ್ಲ. ಅದನ್ನ ನಾನು ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಪರೀಕ್ಷೆ ಬರ್ಸೋಕ್ಕಾಗಲ್ಲ, ಪರೀಕ್ಷೆ ಪಾಸ್ ಮಾಡ್ಸೋಕ್ಕಾಗಲ್ಲ. 1ನೇ ಕ್ಲಾಸಲ್ಲಿ ಏನೋ ಒಂದು ಬುಕ್ ಕೊಟ್ಟಿದ್ದೆ, ಹುಡುಗ 1ನೇ ಕ್ಲಾಸ್ ಬುಕ್ನೇ ಓದಬೇಕು. ನನಗೆ ಮೈಂಡ್ ಮೆಚೂರ್ ಆಗಿದೆ, ನಾನು ಚೆನ್ನಾಗಿ ಬುದ್ಧಿವಂತ, 5ನೇ ಕ್ಲಾಸ್ ಬುಕ್ ಓದ್ತೀನಿ ಅಂದರೆ 5ನೇ ಕ್ಲಾಸಿಗೆ ಕರ್ಕೊಂಡು ಕೂರ್ಸೋಕ್ಕಾಗಲ್ಲ. ಅವನ್ನ 5ನೇ ಕ್ಲಾಸಿಗೆ ಕರ್ಕೊಂಡು ಕೂರಿಸಿ ಪರೀಕ್ಷೆ ಕಟ್ಸೋಕ್ಕಾಗಲ್ಲ, ಪರೀಕ್ಷೆ ಬರ್ಸೋಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಓದಬೇಕು. ರಿಟೇನಲ್ಲಿ 40-50 ಗ್ರೇಡ್ ಇದೆ, ವೃತ್ತಿ ಅಂತ ಕರೀತಾರೆ ಅದನ್ನು. ಈಗ ವೆಲ್ಡಿಂಗ್ ಅವನಿಗೆ ಬೇಕು ಅಂದರೆ 1 ವರ್ಷಕ್ಕೆ ಸಾಕು, 1 ವರ್ಷ ಕೋರ್ಸು ವೆಲ್ಡಿಂಗ್. 1 ವರ್ಷ ಮಾಡಿದ್ರೆ ಫ್ಯಾಕ್ಟ್ರಿಗೆ ಹೋಗೋ ಕೆಲಸಕ್ಕೆ ಅವನು, ಅದು ಸ್ವಂತ ಏನಾರು ಇಟ್ಕೋಬೋದು. 2 ವರ್ಷ ಮಾಡಿದ್ರೆ ITI 2 ವರ್ಷ ಟ್ರೈನ್ ಮಾಡೋದು. ITI ಯಾವುದೇ ಮಾಡಿ 2 ವರ್ಷ ಟ್ರೈನ್ ಮಾಡೋದು. 2 ವರ್ಷ ಮಾಡೋದು ಏನು ಅನುಕೂಲ ಅಂತಂದರೆ, ಒಂದು 2 year ITI ಈಕ್ವಲ್ ಟು PUC. 2 ವರ್ಷ ITI ಮಾಡ್ತಾನಲ್ಲ, PUC ಸಮ. ಅವನು ಡಿಗ್ರಿಗೆ ಹೋಗ್ತೀನಿ ಅಂದರೆ ಡಿಗ್ರಿಗೆ ಹೋಗ್ಬಿಟ್ಟು ಸ್ವಂತವಾಗಿ ಏನಾದ್ರು ಮಾಡ್ಕೊತೀನಿ ಅಂದರೆ ಅಡಿಷನಲ್ ಮಾಡ್ಕೊಬೋದು. ಇಲ್ಲ 2 ವರ್ಷ ITI ಮಾಡ್ಕೊಂಡು ಡಿಪ್ಲೊಮಾಗೆ ಹೋಗ್ತೀನಿ ಅಂದರೆ ಸೆಕೆಂಡ್ ಇಯರ್ ಡಿಪ್ಲೊಮಾಗೆ ಹೋಗ್ಬೋದು, ಫಸ್ಟ್ ಇಯರ್ ಓದೋಂಗಿಲ್ಲ. 1 ವರ್ಷ ಡಿಪ್ಲೊಮಾ ಕಮ್ಮಿ ಆಯಿತು. ಅದೇ ಸೇಮ್ ಸಬ್ಜೆಕ್ಟ್. ಇಲ್ಲಿ ಎಲೆಕ್ಟ್ರಿಕಲ್ ಓದ್ತಾನೆ, ಅಲ್ಲೋ ಇಲ್ಲಿ ಎಲೆಕ್ಟ್ರಿಕಲ್ ಅಂತ ಕರೀತಾರೆ, ಅಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಕರೀತಾರೆ ಡಿಪ್ಲೊಮಾದಲ್ಲಿ. ಇಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಂತ ಕರೀತಾರೆ, ಅಲ್ಲಿ ಎಲೆಕ್ಟ್ರಿಕ್ ಅಂತ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ಇಲ್ಲಿ ಫಿಟ್ಟರ್ ಅಂತ ಓದ್ತಾನೆ, ಅಲ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಓದ್ತಾನೆ. ಇಲ್ಲಿ ಮೆಕ್ಯಾನಿಕಲ್ ಮೋಟರ್ ವೆಹಿಕಲ್ ಅಂತ ಓದ್ತಾನೆ, ಅಲ್ಲಿ ಡಿಪ್ಲೊಮಾ ಆಟೋಮೊಬೈಲ್ ಓದ್ತಾನೆ. ಆ ಥರ ಕೋರ್ಸು. ಈಗೇನು ಮಾಡಿದಾರೋ ಅವ್ನು ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಅವನ ITIನಲ್ಲಿ ಏನಾದ್ರು ಓದಿರಲಿ, ಡಿಪ್ಲೊಮಾ ಯಾವ ಸಬ್ಜೆಕ್ಟಲ್ಲಿ ತಗೋವಂತ ಮಾಡ್ಬಿಟ್ಟಿದ್ದಾರೆ. ITI ನಾವು ಫಿಟ್ರ್ ಓದಿದರೆ ಡಿಪ್ಲೊಮಾ ಹೋಗಿ ಎಲೆಕ್ಟ್ರಿಕಲ್ ತಗೋಬೋದು ಅಂತ ಮಾಡ್ಬಿಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಫೌಂಡೇಶನ್ ಸಿಕ್ಕಲ್ಲ ಅವನಿಗೆ. ಆಯಿ ಕಲಿದೆ ಪದಾಬರಿ ಅಂದರೆ ಅವ್ನು ಬರೆಯೋಕ್ಕಾಗಲ್ಲ, ಫಸ್ಟ್ ಆಯಿ ಕಲ್ತಿರಲೇಬೇಕು. ಅದನ್ನು ಯಾವುದು ಓದಿರ್ತಾನೆ, ಫೌಂಡೇಶನ್ ಕರೆಕ್ಟಾಗಿದೆ, ಬಿಲ್ಡಿಂಗ್ ಎಷ್ಟು ಬರುತ್ತೆ ಕಟ್ಬೋದು. ಫೌಂಡೇಶನ್ನ ನಾನು ಸರಿಗೆ ಹಾಕ್ತೇನೆ, ಬಿಲ್ಡಿಂಗ್ ಕಟ್ಟೋಕೆ ಏನಾಗುತ್ತೆ, ಬಿಲ್ಡಿಂಗು ಯಾವತ್ತೊಂದಿನ ಲೈಫ್ ಕಮ್ಮಿ ಆಗುತ್ತದೆ. ಅದಕ್ಕೆ ITI ಸಿಸ್ಟಮ್ ಹಂಗೇನೆ, 2 year ಅಥವಾ 1 year. 1 year ಮಾಡಿದ್ರೆ ಇಮಿಡಿಯೇಟಾಗಿ ಕೆಲಸಕ್ಕೆ ಹೋಗೋ ಅಂತವನಿಗೆ 1 year. 1 year ಮಾಡಿದ್ದೀನಿ, ನನಗೆ ಓದೋಕ್ಕಾಗಲಿ, PUC ಮಾಡಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ಪಾಸ್ ಫೇಲ್ ಆಗ್ಬಿಟ್ಟಿದೆ ಅಂತ ಕೆಲಸ ಇರೋದು ತಕ್ಷಣ ಅಂದರೆ 1 year ಟ್ರೈ ಮಾಡೋಕ್ಕೆ ಕೆಲಸ ಕೊಡಬಹುದು. ಇಲ್ಲ ನಾನು ಮುಂದೆ ಓದೋ ಅವಕಾಶಗಳು ಬೇಕು, ನನಗೆ ಕೆಲಸಕ್ಕೆ ಹೋಗೋ ಅವಕಾಶನೂ ಬೇಕು, ಓದೋ ಅವಕಾಶನೂ ಬೇಕು. ITI 2 year ಮಾಡಿದ್ದೀನಿ, ಮಾಡ್ಕೊಂಡು ನಾನು ಡೇ ಟೈಮಲ್ಲಿ ಕೆಲಸ ಮಾಡ್ತೀನಿ, ಈವ್ನಿಂಗ್ ಟೈಮಲ್ಲಿ ಡಿಪ್ಲೊಮಾ ಮಾಡ್ತೀನಿ. ಈವ್ನಿಂಗ್ ಡಿಪ್ಲೊಮಾ ಇದೆ, ಬೆಂಗಳೂರಿದೆ, ಮೈಸೂರಿದೆ, ಬೆಳಗಾವಿ ಇದೆ, ಮೈಸೂರಲ್ಲೆಲ್ಲ ಈವ್ನಿಂಗ್ ಡಿಪ್ಲೊಮಾ ಮಾಡಿದ್ದಾರೆ. ಈವ್ನಿಂಗ್ ಡಿಪ್ಲೊಮಾ ಹೋಗ್ಬೋದು. ಡಿಪ್ಲೊಮಾ 2 ವರ್ಷ ಮಾಡಿದ್ರೆ BE ಸೆಕೆಂಡ್ ಇಯರ್ ಹೋಗ್ಬೋದು. BE ಎಷ್ಟು ವರ್ಷ? 4 ವರ್ಷ. ಇಲ್ಲಿ ಸೆಕೆಂಡ್ ಇಯರ್ ಕೊಡ್ತಾರೆ, ಅದು 3 ವರ್ಷ ಆಯಿತು. ಅದು ITI 2 ವರ್ಷ, ಡಿಪ್ಲೊಮಾ 2 ವರ್ಷ, 4 ವರ್ಷ, BE 3 ವರ್ಷ. ಎಷ್ಟು ವರ್ಷ ಆಯಿತು? 4 ವರ್ಷ ಆಯಿತು. PUC ಮೇಲೆ ಹೋದರೆ 1 ವರ್ಷ ಕಮ್ಮಿ ಆಗುತ್ತೆ. 2 ವರ್ಷ PUC ಸೈನ್ಸು, 4 ವರ್ಷ ಇಂಜಿನಿಯರಿಂಗು, 6 ವರ್ಷ ಆಯಿತು. ITI ಮುಖಾಂತರ ಹೋದರೆ 7 ವರ್ಷ ಆಯಿತು. ಬಟ್ ಏನು ಡಿಫ್ರೆನ್ಸ್ ಅಂದರೆ, PUCಗೆ ಹೋಗ್ಬೇಕಂದ್ರೆ ಸಬ್ಜೆಕ್ಟ್ ತುಂಬ ಇರ್ತದೆ. PUC ಹೋದ್ರೆ ನೋಡಿ, ಇಂಜಿನಿಯರಿಂಗ್ ಮಾಡಬೇಕು ಅಂತ PUC ಸೇರ್ಕೊಂಡು ಸೈನ್ಸ್ ತಗೊಂಡವನು ಒಳ್ಳೆ ಕಾಲೇಜಿಗೆ ಸೇರ್ಕೋಬೇಕು, ಟ್ಯೂಷನ್ಗೆ ಸೇರ್ಕೋಬೇಕು, ಲಕ್ಷಾಂತರ ರೂಪಾಯಿ ಟ್ಯೂಷನ್ಗೆ ಇನ್ವೆಸ್ಟ್ ಮಾಡಬೇಕು, ಒಳ್ಳೆ ಕಾಲೇಜಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕು, ಮತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ ಟೈಮ್ ಟೇಬಲ್ ಹಾಕೊಂಡು ಓದಬೇಕು. ಅಷ್ಟೆಲ್ಲ ಓದೋದಿರುತ್ತೆ. ಅಷ್ಟೆಲ್ಲ ಓದಿದ್ದು ಇಂಜಿನಿಯರಿಂಗಲ್ಲಿ ಅಷ್ಟು ಬರಲ್ಲ. ಹೇಳ್ದಾನೆ 1ನೇ ಕ್ಲಾಸಲ್ಲಿ ಕಲಿತು 8ನೇ ಕ್ಲಾಸಿಗೆ ಬರಲ್ಲ ಅಂತ. ಅಷ್ಟೆಲ್ಲ ಓದಿರ್ತಾನೆ, ಇಂಜಿನಿಯರಿಂಗ್ ಹೋಗ್ತಾನೆ, ಎಲ್ಲ ಸಬ್ಜೆಕ್ಟು ಲೆಕ್ಕ ಇದೇ ಬರಲ್ಲ ಅವನಿಗೆ, ಕೌಂಟು ಬರಲ್ಲ. ಏನೋ ಸ್ವಲ್ಪ ಸಬ್ಜೆಕ್ಟ್ಗಳನ್ನು ಉಪಯೋಗಿಸ್ಕೊತಾನೆ. ಬಟ್ ಈ ಥರ ಟೆಕ್ನಿಕಲ್ ನಾಲೆಜ್ ತಗೊಂಡು ಹೋಗ್ತಾನಲ್ಲ, ಇವನಿಗೆ ITI ಕಲ್ತಿರೋದು ಉಪಯೋಗ ಆಗ್ತದೆ, ಡಿಪ್ಲೊಮಾ ಕಲ್ತಿರೋದು ಉಪಯೋಗ ಆಗ್ತದೆ, ಇಂಜಿನಿಯರಿಂಗ್ ಕಲ್ತಿರೋದು ಉಪಯೋಗ ಆಗ್ತದೆ. ಅವನು ಯಾವುದೋ ಮಾಸ್ಟರ್ ಮೈಂಡನ್ನ ಕ್ರಿಯೇಟ್ ಮಾಡ್ತಾನೆ. ಅಷ್ಟೇ ಡಿಫ್ರೆನ್ಸು. ನಾವು 10 ಫ್ಲೋರ್ ಕಟ್ಟಬೇಕು ಅಂತಂದಾಗ ಸ್ಟಾರ್ಟಿಂಗಲ್ಲಿ ಇಂಜಿನಿಯರ್ ಹತ್ರ 10 ಫ್ಲೋರ್ ಕಟ್ಟಬೇಕು, ನಾನು ಕರೆಕ್ಟಾಗಿ ಫೌಂಡೇಶನ್ ಹಾಕ್ಕೊಡು ಅಂದರೆ ಅವ ಕರೆಕ್ಟಾಗಿ ಫೌಂಡೇಶನ್ ಹಾಕ್ಬಿಟ್ಟು ಕೊಡ್ತಾನೆ 10 ಫ್ಲೋರ್ ಕಟ್ಟು ಅಂತ. ನಾನು ಹೋಗ್ಬಿಟ್ಟು 8 ಫ್ಲೋರ್ ಕಟ್ತೀನಿ, ಸದ್ಯಕ್ಕೆ ದುಡ್ಡು ನನ್ನ ಹತ್ರ ಅಷ್ಟಿದೆ, 8 ಫ್ಲೋರ್ ಕಟ್ತೀನಿ ಅಷ್ಟಕ್ಕೆ ಹಾಕ್ಕೊಡು ಅಂದರೆ 8 ಫ್ಲೋರಿಗೆ ಹಾಕ್ಕೊಟ್ಟಿರ್ತಾನೆ. ಒಂದು 10 ವರ್ಷ 4 ವರ್ಷ ಆದಮೇಲೆ ದುಡ್ಡು ಬರುತ್ತೆ ನನಗೆ, ಇದ್ರ ಮೇಲೆ ಇನ್ನೂ 5 ಫ್ಲೋರ್ ಕಟ್ಟಬೇಕು, ಹಾಕೊಡು ಫೌಂಡೇಶನ್ ಅಂತಾನೆ. ಹಾಗೇನು ಮಾಡ್ಬೇಕು? ಏನು ಮಾಡೋದು? ಆಗ ಹೊಡೆದಾಕ್ಬೇಕು ಇಡೀ ಬಿಲ್ಡಿಂಗ್ ಹೊಡೆದಾಗ ಪುನಃ ಫೌಂಡೇಶನ್ ಹಾಕಿ ಹೊಸ ಫೌಂಡೇಶನ್ ಹಾಕಬೇಕು. ಈ ಕಟ್ಟಡ ಬಿಲ್ಡಿಂಗ್ ಎಲ್ಲ ವೇಸ್ಟ್, ಅಷ್ಟು ದುಡ್ಡು ವೇಸ್ಟ್. ಅದಕ್ಕೆ ಪ್ಲ್ಯಾನಿಂಗ್ ಕರೆಕ್ಟಾಗಿದೆ. ನಮ್ಮಲ್ಲಿ ಕೆರಿಯರ್ ಗೈಡೆನ್ಸ್ ಅಂತ ಮಾಡ್ತೀವಿ ನಾವು. ನಾನು ಕೆರಿಯರ್ ಗೈಡೆನ್ಸ್ ಸ್ಟೇಟ್ ಲೆವೆಲ್ ಇದು ಫ್ಯಾಕಲ್ಟಿ. ನಾನು ಕೆರಿಯರ್ ಗೈಡೆನ್ಸ್ ಅಂದರೆ ಆಫ್ಟರ್ SSLC ನೆಕ್ಸ್ಟ್ ವಾಟ್ ಅಂತ.
ಕೆರಿಯರ್ ವೃತ್ತಿ ಮಾರ್ಗದರ್ಶನ ಅಂತ ಕರೀತಾರೆ ಸರ್. SLC ಆದಮೇಲೆ ಏನು ಮಾಡ್ತೀರಾ ನೀವು ಅಂತ ಒಂದು ಕೆರಿಯರ್ ಗೈಡೆನ್ಸ್ ಮಾಡ್ತೀರಾ. ಇಲ್ಲೇ ಕರೆಕ್ಟಾಗಿ ಗೈಡ್ ಮಾಡಬೇಕು. ನೀನು SLC ಆದಮೇಲೆ SLC ಓದ್ತಾ ಇರ್ಬೇಕಾದ್ರೆ ಹೇಳ್ಬೇಕಾದ್ರೆ ಈಗ ಹೇಳೋದಿಲ್ಲ. SLC ಆದಮೇಲೆ ಏನು ಮಾಡ್ತೀಯಪ್ಪ ನೀನು ಅಂದಾಗ, ನಾನು ಒಬ್ಬ ಇಂಜಿನಿಯರ್ ಆಗಬೇಕು ಅಂತ, ಡಾಕ್ಟರ್ ಆಗಬೇಕು ಅಂತ, ಇನ್ನೊಬ್ಬ IAS ಮಾಡ್ಬೇಕು ಅಂತ, PS ಮಾಡ್ಬೇಕು ಅಂತ, PS ಮಾಡ್ಬೇಕು ಅಂತ ಅವನೇನೋ ಹೇಳ್ತಾನೆ. ನಾವು ಮನೆ ಬ್ಯಾಕ್ಗ್ರೌಂಡ್ ತಗೋಬೇಕು ಅಷ್ಟೇ. ನಿಮ್ಮ ಮನೆಯಲ್ಲಿ ಈಗ ನಾನು ಒಬ್ಬ ಇಂಜಿನಿಯರ್ ಆಗೋ ಸರ್ ಅಂತಾನೆ, ಆ ಮನೇಲಿ ತುಂಬ ಬಡತನ ಇರ್ತದೆ. ಆಗ ಅವನ ತಕ್ಷಣ ಇಂಜಿನಿಯರ್ ಆದರೆ ಇಂಗ್ಲೀಷ್ ಜಾಸ್ತಿ ಬರುತ್ತೆ. ಆಯ್ತು ಮಾಡಿ. ಆಗ ಅವನ ನಾವು ಫಸ್ಟ್ ಗೈಡ್ ಮಾಡ್ಬೇಕು. ಮನೆ ಕಡೆ ತೊಂದರೆ ಇದ್ದಾಗ ನೀವು ಬರೀ ITI ಕಡೆ ಸೇರ್ಕೋ, 1000 ರೂಪಾಯಿ ಫೀಸ್ ಇರ್ತದೆ, ಹಾಸ್ಟೆಲ್ ಫೆಸಿಲಿಟೀಸ್ ಇರ್ತದೆ, ಸ್ಕಾಲರ್ಶಿಪ್ ಬರ್ತದೆ. ಆಮೇಲೆ ಕೆಲಸ ಸೇರ್ಕೊಂಡು ಡಿಪ್ಲೊಮಾ ಮಾಡು, ಆಮೇಲೆ ಇಂಜಿನಿಯರಿಂಗ್ ಮಾಡು. ಅವಾಗ ಏನಾಗುತ್ತೆ, ಅವನಿಗೆ 2 ವರ್ಷ ಹೋದರೆ ಈಸಿಯಾಗಿ ಅವನು ಇಂಜಿನಿಯರಿಂಗ್ ಆಸೆನ ಈಡೇರಿಸ್ಕೋಬೋದು. ನಂತರ ನಾನು IAS ಮಾಡ್ಬೇಕು ಅಂತಾನೆ. IAS ಮಾಡ್ಬೇಕು ಅಂದರೆ ಡಿಗ್ರಿ ಮಾಡ್ಬೇಕು. ಡಿಗ್ರಿ ಏನೇ ನೀವು ಡಿಗ್ರಿ BA ಆಗ್ಬೋದು, BSc ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು. ಏನೋ ಸುಮಾರು ಜನ ಮಾಡಿದ್ರೆ ಮೆಡಿಕಲ್ ಮಾತ್ರ ಹೋಗ್ಬೋದು. ಮೆಡಿಕಲ್ ಮಾಡ್ಬಿಟ್ಟು ಆಮೇಲೆ IAS ಮಾಡ್ತಾರೆ. ತುಂಬ ಜನ ಇದ್ದಾರೆ ಮೆಡಿಕಲ್ ಮಾಡ್ಬಿಟ್ಟು IAS ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡಿ IAS ಮಾಡೋರಿದ್ದಾರೆ. ಮೆಡಿಕಲ್ ಮಾಡ್ಬಿಟ್ಟು IAS ಮಾಡೋಕ್ಕೆ ಬಂದಾಗ ಸಬ್ಜೆಕ್ಟೇ ಚೇಂಜ್ ಆಗುತ್ತೆ, ಹೊಸ್ದಾಗಿ ಓದ್ಬೇಕು. SLC ಲೆವೆಲಲ್ಲಿ ಅವನು ಮುಗಿದ ತಕ್ಷಣ ನಾನು IAS ಮಾಡ್ಬೇಕು ಅಂತ ಅಂದ್ಕೊಂಡ್ರೆ, IAS ಅಂದರೆ ಹೇಳಿ, IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಅಂದರೆ ಅದನ್ನು ಫಸ್ಟೇ ಡಿಸೈಡ್ ಮಾಡಿಕೊಂಡ್ರೆ ಅವನು PUC ಆರ್ಟ್ಸೋ ಕಾಮರ್ಸೋ ಸೈನ್ಸೋ ತೊಗೊಂಡು, ಆರ್ಟ್ಸ್ ತಗೊಂಡ್ರೆ ಭಾರಿ ಒಳ್ಳೆಯದು, ಕಾಮರ್ಸ್ ತಗೊಂಡ್ರೆ ಭಾರಿ ಒಳ್ಳೆಯದು. ಸಬ್ಜೆಕ್ಟ್ ಲಿಂಕ್ ಇರುತ್ತೆ. ಡಿಗ್ರಿಲೂ ಒಂದಷ್ಟು ಹಿಸ್ಟ್ರಿ, ಎಕನಾಮಿಕ್ಸ್, ಜರ್ನಲಿಸಮ್ ಆ ಥರ ಸಬ್ಜೆಕ್ಟ್ ತೊಗೊಂಡು, ಇಂಗ್ಲೀಷ್ ಮೀಡಿಯಮ್ ತೊಗೊಂಡು, ಕನ್ನಡ ಇಂಗ್ಲೀಷ್ ಎರಡೂ ಚೆನ್ನಾಗಿ ಕಲ್ತ್ಕೊಂಡು ಡಿಗ್ರಿ ಮಾಡಿದ್ರೆ ಸಾಕು. ಡಿಗ್ರಿ ಮಾಡಿಬಿಟ್ಟು IAS ತಗೊಳ್ಳೋದು. ನಮ್ಮಲ್ಲಿ ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ, ಮಾಸ್ಟರ್ ಡಿಗ್ರಿ ಮಾಡ್ತಾರೆ, B.Ed ಮಾಡ್ತಾರೆ, PUC ಮಾಡೋಕ್ಕೆ 2 ವರ್ಷ, ಡಿಗ್ರಿ ಮಾಡೋಕ್ಕೆ 4 ವರ್ಷ, ಈಗ 3 ವರ್ಷ ಅಂದ್ಕೊಳ್ಳಿ, 3 5, B.Ed ಮಾಡೋಕ್ಕೆ 7 ವರ್ಷ, ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ 2 ವರ್ಷ, ಈಗ 9 ವರ್ಷ ಆಯಿತು. SLC 9 ವರ್ಷ ಓದ್ತಾನೆ. 9 ವರ್ಷ ಓದ್ಬಿಟ್ಟು ಎಲ್ಲಿ ಕೆಲಸಕ್ಕೆ ಹೋಗ್ತಾನೆ ಅಂದ್ರೆ, ಮೇಸ್ಟ್ರಿ ಕೆಲಸಕ್ಕೋ ಫ್ಯಾಕ್ಟ್ರಿ ಕೆಲಸಕ್ಕೋ ಹೋಗ್ತಾನೆ. ಸಂಬಳ ಎಷ್ಟು? 8,000. ಎಷ್ಟು ವರ್ಷ ಓದ? 9 ವರ್ಷ. 1 ವರ್ಷ ಅವನು ಬದುಕಬೇಕಂದ್ರೆ ಜೀವನದಲ್ಲಿ ಮಿನಿಮಮ್ 7 ಲಕ್ಷ ಖರ್ಚಾಗುತ್ತೆ. ಊಟ, ವಸತಿ, ಅವನ ಖರ್ಚು ಎಲ್ಲನೂ ಲೆಕ್ಕ ಹಾಕೊಂಡ್ರೆ ಮೊಬೈಲಿಂದ ಯಾರಿಗೂ ಜೀವನನೇ ಇಲ್ಲ. 1 ವರ್ಷಕ್ಕೆ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಸಿಂಪಲ್ ಆಗಿ 2 ಲಕ್ಷ ಖರ್ಚಾಗುತ್ತೆ. ಮನೇಲಿದ್ದರೂ ಕೂಡ ಅವ್ರು ಎಲ್ಲನೂ ಲೆಕ್ಕ ಹಾಕೊಂಡು ಎಷ್ಟು ವರ್ಷ ಹೋದು? 9 18 ಲಕ್ಷ ಖರ್ಚು ಮಾಡೋದು. ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ 18 ಲಕ್ಷ ಮನೆ ಹೊರೆ ತಂದವನು. ಬಡವರಾಗಿದ್ದರೆ ಮನೆ ಮಠ ಮಾಡ್ಬಿಡ್ತಾರೆ ಅಲ್ವಾ? ಅದನ್ನು ಕರೆಕ್ಟಾಗಿ ಗೈಡ್ ಮಾಡಿ ಅವನು SLC ಮುಗಿದಾಗಲೇ ITIಗೂ ಡಿಪ್ಲೊಮಾ ಸೇರ್ಕೊಂಡು ಆ ಮೆಥಡಲ್ಲಿ ಹೊರಬಿಟ್ಟಿದ್ರೆ ಅವನಿಗೆ 2 ವರ್ಷಕ್ಕೆ ಎಷ್ಟು ಖರ್ಚು ಮಾಡಿದೆ? ITIಗೆ 4 ಲಕ್ಷ ಖರ್ಚು ಮಾಡಿದೆ ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ ಹೇಳ್ತಾರೆ, ನಾನು ಯೂನಿಫಾರ್ಮು, ಬಟ್ಟೆ, ಶೂ, ಊಟ, ವಸತಿ ಎಲ್ಲನೂ ಸೇರಿ ಹೇಳ್ತಾರೆ. ನನ್ನ ಫೀಸ್ ಎಲ್ಲ ಸೇರಿ ಸ್ಕಾಲರ್ಶಿಪ್ ಬಂದ್ಬಿಟ್ಟಿತ್ತು ಒಂದಷ್ಟು. 2 ವರ್ಷ ಓದಿದ್ರೆ 4 ಲಕ್ಷಕ್ಕೆ ಅವನು 3ನೇ ವರ್ಷಕ್ಕೆ ಒಂದು 15-18 ಸಾವಿರ ಸಂಬಳಕ್ಕೆ ಹೋಗ್ತಿದ್ದ. 3ನೇ ವರ್ಷದಿಂದ ಅವ್ನು ಖರ್ಚಿರ್ತಿಲ್ಲ, ಅವನೇ ಮನೆಗೆ ಕೊಡ್ತಿದ್ದ ತಿಂಗಳಿಗೆ 20,000 ರೂಪಾಯಿ. ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ SLC ಲೆವೆಲಲ್ಲೇ ಒಂದು ರೂಟು ಮನೆ ಕಡೆ ಚೆನ್ನಾಗಿದೆ ಅಂದರೆ PUC ಮಾಡು, ITI ಮಾಡು, ಡಿಪ್ಲೊಮಾ ಮಾಡು, ಬೇರೆ ಬೇರೆ ಸಬ್ಜೆಕ್ಟ್, ಬೇರೆ ಕೋರ್ಸ್ಗೆ ಮಾಡು ಅಂತೇಳಿ ಪ್ಲ್ಯಾನ್ ಮಾಡ್ಬೋದು. ಈ ನಿಮ್ದೇನಾಗಿದೆ ಆ ಸ್ಟೇಜ್ ಮುಗಿದು ಬಂದ್ಬಿಟ್ಟಿದೆ. ನಿಮ್ಮಲ್ಲ ನಾನು ಸ್ವಲ್ಪ ಏಜ್ ಇರೋರಿಗೆ, ಸಪೋಸು ITI ಮಾಡಲಿಕ್ಕೆ 45 ವರ್ಷ ಏಜ್ ಲಿಮಿಟ್ ಇದೆ. ITI ಮಾಡೋಕ್ಕೆ 45 ಸಾವಿರ ITI ಮಾಡೋದು ಅಂತೇಳಿ ಮಾಡಿದ್ದಾರೆ. ಏಕೆಂದ್ರೆ ಕ್ವಾಲಿಫಿಕೇಷನ್ ಇದ್ದರೆ ನಾಳೆ ದಿನ ಲೋನ್ ತಗೊಳ್ಳೋಕ್ಕೆ PMEGT ಅಂತ ಒಂದು ಲೋನ್ ಕೊಡ್ತಾರೆ. ಇದೇನು ಬೇಡ, ನಿಮ್ಗೆ ಅವಶ್ಯಕತೆ ಇಲ್ಲ. SLC SCVT ಕೊಡ್ತಾರೆ. SCVT NCVT ಏನು ಡಿಫ್ರೆನ್ಸ್ ಗೊತ್ತಾ? ಸ್ಟೇಟ್ ಲೆವೆಲ್ ITIನ ಓಪನ್ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ತಗೊಂಡು ಓಪನ್ ಮಾಡ್ಬೇಕು. ಸುಮಾರು ಕಾಲೇಜವ್ರು ಏನು ಮಾಡ್ತಾರೆ, ಈ ವರ್ಷ ಓಪನ್ ಮಾಡ್ಬೇಕು ಮಾಡಿಬಿಡ್ತಾರೆ. ಹೌದು, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಆಗಿರಲ್ಲ. ಆಗ ಸರ್ಕಾರ ಪರ್ಮಿಷನ್, ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಬಿಟ್ಟಿರುತ್ತೆ. ಒಂದು ಎಕ್ಸಾಮ್ ಕೊಡ್ಬೇಕಲ್ಲ ಅವ್ರಿಗೆ. ಪರ್ಮಿಷನ್ ಕೊಟ್ಟ ಮೇಲೆ ಒಂದು ಎಕ್ಸಾಮ್ ಕೊಟ್ಬಿಡ್ತಾನೆ. ಆಗ ಸ್ಟೇಟ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಅದು ರಾಜ್ಯಕ್ಕೆ ಸೀಮಿತವಾದ ಒಂದು ಸರ್ಟಿಫಿಕೇಟ್. SLC ಮಾಡಿರ್ತೀರಿ, ನಮ್ಮ ರಾಜ್ಯದಲ್ಲಿ ಕೆಲಸ ಕೊಡ್ತಾರೆ, ಅದಕ್ಕೆ ಬೇರೆ ರಾಜ್ಯಕ್ಕೂ ಕೆಲಸ ಕೊಡಲ್ಲ. ಹಂಗೆ SCVT ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಫ್ಯಾಕ್ಟ್ರಿಗಳೆಲ್ಲ ಮತ್ತೊಂದು ತಗೊತಾರೆ. ಬಟ್ ಬೇರೆ ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ ಬೇರೆ ನಾವು ಅಪ್ಲಿಕೇಶನ್ ಮಾಡೋಕ್ಕಲ್ಲ. ಈಗ ರೈಲ್ವೆಗೆ ಹಾಕಬೇಕು, ಇನ್ನೊಂದು ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗೆ ಹಾಕಬೇಕು, ಯಾವುದೋ ಫಾರಿನ್ ಹೋಗಬೇಕು, ಆ ಥರ ಇದ್ದಾಗ NTC ಕೇಳ್ತಾರೆ ನಾವು. ಆದರೆ SCVT ಸ್ಟೇಟ್ ಎಲ್ಲ ಕಡೆ ಅನುಕೂಲ ಆಗುತ್ತೆ.
ಲೋನ್ಗೂ ಅನುಕೂಲ ಆಗುತ್ತೆ, ಲೋನಿಗೆ ತೊಂದರೆ ಇಲ್ಲ. ಲೋನ್ ಕೊಡೋ ಉದ್ದೇಶ ಏನಂದರೆ, ಈ ಸ್ವಂತ ಉದ್ದಿಮೆ ಮಾಡ್ಕೊಂಡಾದ್ರೆ PMEGP ಅಂತ ಕೊಡ್ತಾನೆ, ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತೇಳಿ ಒಬ್ಬನಿಗೆ ಉದ್ಯೋಗ ಕೊಟ್ಟರೆ, ನೀವು ಉದ್ಯಮಿ ಆದರೆ ಒಬ್ಬನಿಗೆ ಉದ್ಯೋಗ ಕೊಟ್ಟರೆ ಅವನ ಫ್ಯಾಮಿಲಿ ಬದುಕುತ್ತೆ. ಒಬ್ಬನಿಗೆ ಉದ್ಯಮಿ ಮಾಡಿದ್ರೆ ಅವನು ಹೆಚ್ಚೇನು ಕೆಲಸ ಕೊಡ್ತಾನೆ, 10 × 5 50 ಫ್ಯಾಮಿಲಿ ಬದುಕುತ್ತೆ. ಹೆಚ್ಚೇನೆ ಕೊಡ್ಬೋದು. ಇನ್ಫೋಸ್ ನಾರಾಯಣ ಮೂರ್ತಿ ಲಕ್ಷಾಂತರ ಜನ ಕೊಡ್ಬೋದು. ಆ ಥರ ಈಗ ನಿಮಗೆ ಬಂಡವಾಳ ಇರೋಲ್ಲ, ಸ್ಟಾರ್ಟಿಂಗಲ್ಲಿ 50,000 ನಿಮಗೆ ಕಾನ್ಫಿಡೆನ್ಸ್ ಇದೆ, ನನಗೆ ತಿಂಗಳಿಗೆ 1 ಲಕ್ಷ ದುಡಿತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಬಟ್ ನನಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ, ಒಳ್ಳೆ ಕಡೆ ಅಂಗಡಿ ಇಟ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಸಮಸ್ಯೆ ಇದೆ. ಹಂಗಂದಾಗ ಸ್ಕೀಮಲ್ಲಿ ಹೋಗಿ ಲೋನ್ ತಗೊಂಡ್ರೆ ಆ ಲೋನ್ ಏನು ಮಾಡ್ತಾನೆ, ನಿಮಗೆ ಒಂದು 10 ಲಕ್ಷ ಲೋನ್ ಕೊಡ್ತಾನೆ, ಒಂದು 3 ಲಕ್ಷ ಸಬ್ಸಿಡಿ ಇರುತ್ತೆ, 7 ಲಕ್ಷ ವಾಪಸ್ ಕಟ್ಟೋದು. ಸಬ್ಸಿಡಿ ಅದು ದುಡ್ಡು ಕಟ್ಟಂಗೆ 3 ಲಕ್ಷನ, ಅದು 10 ಲಕ್ಷನ 7 ಲಕ್ಷ ಮಾತ್ರ ಕಟ್ಟಬೇಕಾಗುತ್ತೆ. ಅದಕ್ಕೆ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಯಾರೋ ಈ ಥರ ಸಂಸ್ಥೆಗಳಿದಾರಲ್ಲ, ಅದನ್ನು ತಗೋತೀನಿ ಅಂದಾಗ ಅದನ್ನು ಸಪೋರ್ಟ್ ಮಾಡ್ತಾರೆ. ಅದು ನಿಮ್ಮ ಇಲ್ಲೇ ತಾಲೂಕುಗಳಲ್ಲಿ DIC ಅಂತ ಸೆಂಟರ್ ಬರೋದು, ಎಲ್ಲ ಜಿಲ್ಲೆಗಳಲ್ಲಿದೆ. ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್, ಜಿಲ್ಲಾ ಕೈಗಾರಿಕಾ ಕೇಂದ್ರ. ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಹೋಗಿ ನೀವು ಇದನ್ನು, ನಾನು ಈ ಥರ ಒಂದು ಲೋನ್ ತಗೋಬೇಕು ಸರ್ ಅಂದರೆ ತುಂಬ ಸ್ಕೀಮ್ಗಳಿದೆ. ಮುದ್ರಾಸ್ ಲೋನ್ ಅಂತಿದೆ, PMEGP ಇದೆ, ಅಗ್ರಿಕಲ್ಚರ್ ಸಂಬಂಧಪಟ್ಟಾಗ ಮಾಡ್ತೀನಿ ಅಂದರೆ PMFME ಅಂತಿದೆ. ಆ ಥರ ಸುಮಾರು PMEGPನಲ್ಲಿ ಈ ಕೋಳಿ ಕುರಿ ಫಾರ್ಮ್ ಮಾಡ್ಬೋದು, ನೀವು ಎಲೆಕ್ಟ್ರಿಕಲ್ ಅಂಗಡಿ ಇಡ್ಬೋದು, ಯಾವ ಶೋರೂಮ್ ಇಡ್ಬೋದು. ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಷ್ಟೇ. ನಿನ್ನ ಯೋಜನಾ ವರದಿ ತಯಾರಿಸ್ತೀಯಲ್ಲ, ಯೋಜನಾ ವರದಿನಲ್ಲಿ ಎಷ್ಟು ಲಕ್ಷಕ್ಕೆ ತಯಾರಿಸ್ತೀಯ ಅದನ್ನು ಇಂಟ್ರ್ಯೂ ಮಾಡ್ತಾರೆ. ಇಂಟ್ರ್ಯೂ ಮಾಡಿದಾಗ ನಿಮ್ಗೆ ಕೇಳೋದು ಗೊತ್ತಾಗುತ್ತೆ. ನೀವು ಕೇಳ್ಕೊಳ್ಳೋ ಆಸಕ್ತಿನೇ ಬೇರೆ, ಕೇಳಿಸ್ಕೊತಾ ಇರೋದು, ಇವ್ನು ಕೇಳೋ ಆಸಕ್ತಿನೇ ಬೇರೆ. ಮಕ್ಕಳವ್ರಿಗೆ ಗೊತ್ತಾಗುತ್ತೆ. ಅವ್ನಿಗೆ ಕೇಳೋ ಆಸಕ್ತಿ ಅಂದರೆ ಅವನು ಇನ್ನೂ ಸ್ವಲ್ಪ ಆಶ್ರಯಸಲ್ಲಿ ಇರ್ತಾನೆ. ನಾನು ನಾಳೆ ದಿನ ಕಾಲೇಜ್ ಹೊಡೋರು ಆಯ್ತು, ಇದೇನು ಕಲ್ತ್ಕೊಳ್ಳೋ ಅವ್ನ ಮನಸ್ಸಲ್ಲಿ ಇರ್ತಾರೆ ಅಲ್ವಾ. ನಾನೇನೋ ಸೇರ್ಕೊಬಿಟ್ಟಿದ್ದೀನಿ ಸದ್ಯಕ್ಕೆ, ಈಗ ಎಲ್ಲೂ ಸೀಟ್ ಸಿಕ್ಕಿಲ್ಲ, ಆಮೇಲೆ ನೋಡ್ಕೊಳ್ಳೋಣ, ಅವ್ನಿಗೆ ಏನೋ ಕಾಲೇಜ್ ಹಚ್ಬೇಕು ಒಂದು ಕೈಜಾನಿಲ್ಲ, ಈಗ ನೋಡ್ತಾನೆ ಬಂದು ಸೇರಿಸ್ಕೊಬಿಟ್ರೆ ಅಂತ ಅವ್ನ ಮನಸ್ಸಲ್ಲಿ ಇರುತ್ತೆ. ಬಟ್ ನಿಮ್ಮ ಮನಸ್ಸಲ್ಲಿ ಅದಿಲ್ಲ. ಈಗ ನಾನು ಹೋಗಿ ಮುಗಿದ ಮೇಲೆ ಏನಾದ್ರು ಜೀವನ ಮಾಡಲೇಬೇಕು, ಆಲ್ರೆಡಿ ಮಣ್ಣೋದ್ಬಿಟ್ಟಿದ್ದೀನಿ. ಇನ್ನೂ ಕಾಲೇಜ್ ಹೋಗಿ ಮಣ್ಣೋರಕ್ಕಾಗಲ್ಲ, ಅಲ್ಲಿ ಇನ್ನು ಮಣ್ಣೋರಕ್ಕೆ ಹೋದ್ರೆ ಲೈಫ್ ಹಾಳಾಯ್ತೆ, ಮದುವೆ ಮಾಡ್ಕೋಬೇಕು, ಇನ್ನೇನೋ ಜೀವನಗಳ ಕಟ್ಕೋಬೇಕು ನಾನು ಅಂತ ನಿಮ್ಮ ಮನಸ್ಸಲ್ಲಿ ಇರ್ತದೆ. ಹಾಗಾಗಿ ಮನಸ್ಥಿತಿನಲ್ಲಿ ಏನು ಮನಸ್ಥಿತಿ ಇದೆ, ಮನಸ್ಥಿತಿ ತಕ್ಕ ನಾವು ಆಕ್ಟ್ ಮಾಡ್ತೀವಿ ನೋಡಿ. ಇವನು ಅಷ್ಟೇ, ಇವನು ಸ್ವಲ್ಪ ಒಂದು ಕಾಲ ಮೇಲೆ ಇಟ್ಟಿರ್ತಾನೆ, ಹೊರಗಡೆ ಇಟ್ಟಿರ್ತಾನೆ ಅಲ್ವಾ. ಏನೋ PUC ಫೇಲ್ ಆಗ್ಬಿಟ್ಟಿರ್ತಾನೆ, ನಾನೇನೋ ಡಿಗ್ರಿ ಮಾಡಬೇಕು ಅಂತ ಯಾರೋ ಬೈ ಕೋರ್ಸ್ ಕಳಿಸ್ಬಿಡ್ತಾರೆ ಅವನಿಗೆ. ಬಟ್ ಇವ್ರು ಏನು ಮಾಡ್ಬೇಕು ಅಂದರೆ, ಕಲ್ತ ಮೇಲೆ ಡಿಗ್ರಿ ಮಾಡೋಕ್ಕೆ ಅವಕಾಶ ಬೇರೆ ಇದೆ. ಈವ್ನಿಂಗ್ ಕಾಲೇಜ್ಗಳು ಅದೇ ಎಕ್ಸ್ಟರ್ನಲ್ ಡಿಗ್ರಿ ಮಾಡೋಕ್ಕೆ ಪ್ರಾವಿಷನ್ ಇದೆ ಓಪನ್ ಯೂನಿವರ್ಸಿಟಿಗಳಲ್ಲಿ, ಅಂಥ ಕಡೆ ಮಾಡ್ಬೋದು. ಇದು ಕಲ್ತ ಮೇಲೆ ಇದನ್ನು ಉಪಯೋಗಿಸ್ಬೇಕು. ಅವನು ಅಷ್ಟೇ ಬೇರೆ ಥರ ಮಾಡೋಕ್ಕೆ ಪ್ರಾವಿಷನ್ ಇದೆ. ಸೇರ್ಕೊಂಡ್ಬಿಟ್ಟಿದ್ದಾನೆ, ಸೇರ್ಕೊಂಡು ಸಪೋಸ್ ಕಾಲೇಜಿಗೆ ಹೋಗ್ಬೇಕು ಅಂದರೆ ಪಾರ್ಟ್ ಟೈಮ್ ಮಾಡ್ಬೋದು. ನಮ್ಮಲ್ಲಿ ಲಾಸ್ಟ್ ಬ್ಯಾಚಲ್ಲಿ ನಾನು ಒಂದು ಬ್ಯಾಚನ್ನು ITI ಮಾಡುವಾಗಲೇ ಇಲ್ಲಿ ಕಳಿಸ್ತೀನಿ. ಎಲೆಕ್ಟ್ರಿಕಲ್ ಹುಡುಗರನ್ನ, ಎಲೆಕ್ಟ್ರಿಷಿಯನ್ ಕೇಳೋರನ್ನ 1 ಮಂತ್ ಕಳಿಸ್ತೀನಿ. ಎಲೆಕ್ಟ್ರಾನಿಕ್ಸ್ ಹುಡುಗರನ್ನ ಮೊಬೈಲ್ ರಿಪೇರಿಗೆ 1 ಮಂತ್ ಕಳಿಸ್ತೀನಿ. ಅವ್ರೇನು ಮಾಡ್ತಾರೆ, ತುಂಬ ಜನ ಮನೆ ಕಡೆ ಸಮಸ್ಯೆ ಇರ್ತದೆ. ಮೈಸೂರು ಹೋಗಿ ಬೆಂಗಳೂರು ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಮನೆ ಕಡೆ ಒಂದಷ್ಟು ದುಡ್ಡಿನ ಇರ್ತದೆ, ಅಪ್ಪ ಅಮ್ಮ ವಯಸ್ಸಾಗಿರುತ್ತೆ, ಅವ್ರನ್ನ ನೋಡ್ಕೋಬೇಕಾಗುತ್ತೆ. ಇನ್ನೊಂದಷ್ಟು ದನ ಸುಕ್ಕುರಿ ಮೇಕೆಗಳಿರ್ತದೆ, ಅವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಇವ ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ, ಇವ್ರು ಇಲ್ಲೆಲ್ಲ ಬಿಡೋಕ್ಕಾಗುತ್ತೆ. ಅಂಥ ಪರಿಸ್ಥಿತಿ ಏನು ಮಾಡ್ತಾರೆ, ಇಲ್ಲೇ ಒಂದು ಅಂಗಡಿ ಹಾಕೋದು ಟ್ರೈ ಮಾಡ್ತಾರೆ. ಮನೆ ಕೆಲಸ ಮಾಡಿಕೊಂಡು ಇಲ್ಲೇ ಒಂದು ಅಂಗಡಿನ ಮೋಟ್ರ್ ವೈಂಡಿಂಗ್ ಶಾಪಲ್ಲಿ ಕೆಲಸ ಮಾಡೋದು, ಎಲೆಕ್ಟ್ರಿಕಲ್ ಶಾಪಲ್ಲಿ ಕೆಲಸ ಮಾಡೋದು, ಅಪ್ಲೈನ್ಸ್ ರಿಪೇರಿ ಶಾಪಲ್ಲಿ ಕೆಲಸ ಮಾಡೋದು, ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡು ಇವನೊಂದು ಅಂಗಡಿ ಹಾಕೋ ಥರ ಪ್ಲ್ಯಾನ್ ಮಾಡ್ತಾರೆ. ಆವಾಗ ಈ ಕಡೆ ಮನೆಗಳು ನೋಡ್ಕೊಂಡಾಗಾಯ್ತು. ಮೈಸೂರಿಗೆಲ್ಲ ಹೋಗಿ ದುಡಿಯೋದ್ರದ್ದು ಅವ್ನು ಎಲ್ಲಿಂದ ಲೋಕಲಲ್ಲಿ ಅಲ್ಲೇ ದುಡ್ದಂಗೂ ಆಯಿತು. ಅವನ ಸರ್ಟಿಫಿಕೇಟ್ ಇರ್ತಲ್ಲ, ಆ ಸರ್ಟಿಫಿಕೇಟ್ ಮೇಲೆ 5 ಲಕ್ಷ 10 ಲಕ್ಷ ಲೋನ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ವ್ಯಾಲ್ಯೂ ಇರುತ್ತೆ ಜಾಸ್ತಿ. ITI ಸರ್ಟಿಫಿಕೇಟ್, ಇನ್ನೊಂದು ಸರ್ಟಿಫಿಕೇಟ್ ಇಲ್ಲ. ಈ ಸರ್ಟಿಫಿಕೇಟ್ಗಳಿಗೂ ನಿಮ್ಗೆ ಕೊಟ್ಟಿರ್ತಾರೆ ಇವರು. ಈ ಸರ್ಟಿಫಿಕೇಟ್ ಮೇಲೆ 1 ಲಕ್ಷ 5 ಲಕ್ಷ ಲೋನ್ ಕೊಟ್ಟರೆ, ಆ ಥರ ನ್ಯಾಷನಲ್ ಸರ್ಟಿಫಿಕೇಟ್ ಮೇಲೆ 10 ಲಕ್ಷ 20 ಲಕ್ಷ 50 ಲಕ್ಷ ಲೋನ್ ಕೊಡ್ತಾರೆ ಆಯಿತಾ. ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಮತ್ತು 3 ವರ್ಷ 4 ವರ್ಷ ಇಲ್ಲ ಕೆಲಸಕ್ಕೆ ಹೋಗಿ ಕೆಲಸದಿಂದ ತೆಗೆದ್ಮೇಲೆ ವಾಪಸ್ ಬರೋದ್ರ ಬದಲು ಇಲ್ಲಲ್ಲಿವರೆಗೆ ಎಸ್ಟಾಬ್ಲಿಷ್ಮೆಂಟ್ ಆಗ್ಬಿಡುತ್ತೆ. ನಾವು ಆ ಥರ ಯೋಗೇಶ್ ಅಂತ ನೋಡುವ ವೈಂಡಿಂಗ್ ಅಂಗಡಿ ಸೇರಿಕೊಂಡೆ ದಿನಕ್ಕೆ ಅವನಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೊಡಿಸಿ ಓನರ್ 700 ರೂಪಾಯಿ ಕೊಡ್ತಾನೆ ದಿನಕ್ಕೆ. ದಿನ ಲೆಕ್ಕ ಕೊಟ್ಟರು 700 21 ಸಾವಿರ ಆಯಿತು. ಒಂದು ಸ್ವಲ್ಪ ಬಿಡಿ, ಒಂದು 18,000 ಸಿಗ್ಲಿಕ್ಕೆ ಮನೆಯಿಂದ ಬರ್ತಾನೆ. ಬೆಳಗ್ಗೆ 10 ಗಂಟೆಗೆ 6 ಗಂಟೆ ಗಂಟ ಹೋಗ್ತಾನೆ ಆಯಿತಾ. ಅದೇ ಫ್ಯಾಕ್ಟ್ರಿ ದುಡ್ಡಿಗೆ 12,000 ಕೊಡ್ತಿದ್ರು. ಬಟ್ ಒಂದಿನ ತಪ್ಪಿಸ್ಕೊಳ್ಳೋಂಗಿಲ್ಲ. ಆ ಟೈಮ್ ಬಂದು ಹೋಗ್ಬೇಕು, ಶಿಫ್ಟ್ ಪ್ರಕಾರ ಹೋಗ್ಬೇಕು, ಶಿಫ್ಟ್ ಪ್ರಕಾರ ಹೋಗ್ಬೇಕು. ಅವ್ನು ಏನು ಕೆಲಸ ಹೇಳ್ಬೇಕು, ಅವ್ನು ಏನು ಕೆಲಸ ಮಾತ್ರ ಮಾಡಬೇಕು. ಅದಕ್ಕೇನು ಸ್ಕಿಲ್ ಬೇಕಾಗಿಲ್ಲ, ಸರ್ಟಿಫಿಕೇಟ್ ಅಷ್ಟೇ. ಕಾಂಪೋನೆಂಟ್ ಈಗ ಹಾಕ್ಬಿಟ್ಟು ಈಗ ಹಾಕೊಂಡು ದಿನ ಅದೇ ಕೆಲಸ ಮಾಡೋದು.
ಅಲ್ಲೇನು ಕಲೆ ಅಂತದ್ದು ಏನಿರಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು. ಬಟ್ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸ ಕೊಡ್ತಾರೆ ಅಂತ. ಹಂಗೆ ಇನ್ನೊಂದು ಹುಡುಗ ಮೊಬೈಲ್ ರಿಪೇರಿಗೆ ಸೇರ್ಕೊಂಡಿದ್ದೆ ಲಾಸ್ಟ್ ಬ್ಯಾಚಲ್ಲಿ, ಇದು ದರ್ಶನ್ ಅಂತ. ಅವನಿಗೆ ಸ್ಟಾರ್ಟಿಂಗಲ್ಲಿ ಬೇರೆಯವರು ಐ ಟಿ ಐ ಮುಗಿಸ್ಕೊಂಡು ಸರ್ ಕೆಲಸಕ್ಕೆ ಹೋಗ್ತೀವಿ ಅಂದ್ಬಿಟ್ಟು 12,000 15,000 ಕೆಲಸಕ್ಕೆ ಕೊಟ್ಟೋಗ್ಬಿಟ್ರು. ಅವನೇನು ಮಾಡ್ದ, ನಾನು ಏನು ಸ್ವಂತ ಮಾಡೋದು ಸರ್ ಅಂದ್ಬಿಟ್ಟು ಮೈಸೂರಲ್ಲಿ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ ಸೇರಿಸ್ಕೊಟ್ಟು ಅವನಿಗೆ ಅವ್ರು ಎಷ್ಟು ಕೊಡ್ತಾರೆ, 6,000 ರೂಪಾಯಿ ಕೊಡ್ತಿರು. ಬೇರೆಯವ್ರಿಗೆ ಸಂಬಳ 12,000 ಐ ಟಿ ಐ ಮಾಡಿರೋರಿಗೆ ಮಿನಿಮಮ್. ಇವ್ನಿಗೆ ಎಷ್ಟು 6,000. ಇವನೊಬ್ಬರೇ ಓದೋದಲ್ಲಿಗೆ 6,000ಕ್ಕೆ. ಅವರೆಲ್ಲ ಏನಂದ್ರೆ 6,000ಕ್ಕೆ ಯಾರು ಹೋಗ್ತಾನೆ, ಕಂಪ್ನಿಗೆ 12,000 ಕೊಡ್ತಾರೆ, 12,000 ಹೋದ್ರು. ಇವತ್ತು ಅವ್ರು 12,000 15,000 ಇದ್ದಾರೆ. ಇನ್ನು 1 ವರ್ಷ ಮಾಡ್ದ, 6,000 ರೂಪಾಯಿ ತಗೊಂಡು ಒಂದು ಪಿ ಜಿ ಮಾಡ್ಕೊಂಡ. ಪಿ ಜಿ ಕಟ್ಕೋತಿದ್ದ ದುಡ್ಡನ್ನ. ಈಗ ಕೆಲಸ ಕಲ್ತ್ಮೇಲೆ ಕೋಟೆನಲ್ಲಿ ಒಂದು ಅಂಗಡಿನಲ್ಲಿ ಒಂದು ಕರೆದು ದಿನಕ್ಕೆ 1,000 ಕೊಡ್ತೀನಿ ಬಾ ನೀನು ಅಂತ. ಈಗ ಕೋಟೆಗೆ ಬಂದವನು ಒಂದು 4 ತಿಂಗಳು ನೋಡಿ ಕೋಟೆಗೆ ಬಂದು ವರ್ಕ್ ಮಾಡ್ತಾನೆ. ಚೇಂಜ್ ಮೊಬೈಲ್ ಅಂತ ಅಂಗಡಿನಲ್ಲಿ ತಿರುಗಿ 1,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಬೈಕ್ ತಗೊಂಡು ಆರಾಮ್ ಊರಿಂದ ಬರ್ತಾನೆ. 5 ದಿನ ರಜಾ ಕೊಟ್ಬಿಟ್ಟು ಭಾನುವಾರ 4 ದಿನ 25,000 ರೂಪಾಯಿ ಅವನಿಗೆ ಅಲ್ಲ. ಅವರು 15 ಇದ್ದಾರೆ, 15,000. ಅವರು 6,000 ರೂಪಾಯಿಗೆ ಯೋಚನೆ ಮಾಡಿದ್ರು. 6,000 ಜಾಸ್ತಿ ಸಿಗುತ್ತೆ ನನಗೆ, ಅಲ್ಲಿಗೆ ಹೋದ್ರು. ಇವಾಗ 6,000 ಕಮ್ಮಿ ಆದ್ರೂ ಪರವಾಗಿಲ್ಲ, ನಾನು ಇಲ್ಲಿಗೆ ಬಂದ. ಇವತ್ತು 20,000 25,000 ಸಂಪಾದನೆ ಮಾಡ್ತಾನೆ, ಅವರು 15,000 ಸಂಪಾದನೆ ಮಾಡ್ತಾರೆ. ಒಂದು ತಿಂಗಳಲ್ಲಿ ಡಿಫ್ರೆನ್ಸ್ ಎಷ್ಟಾಯ್ತು, 10,000 ರೂಪಾಯಿ ಡಿಫ್ರೆನ್ಸ್ ಆಯಿತು. 1 ವರ್ಷಕ್ಕೆ ಡಿಫ್ರೆನ್ಸ್ ಎಷ್ಟಾಯಿತು, 1,20,000 ರೂಪಾಯಿ ಡಿಫ್ರೆನ್ಸ್ ಆಯಿತು. 6,000 ರೂಪಾಯಿ ಯೋಚನೆ ಮಾಡಿದ್ರು ಅವರು ಸ್ಟಾರ್ಟಿಂಗಲ್ಲಿ. ಇವತ್ತು ಒಂದು ತಿಂಗಳು 10,000 ರೂಪಾಯಿ ಇವನು ಜಾಸ್ತಿ ದುಡಿತಾನೆ. ನೆಕ್ಸ್ಟ್ ಇಯರ್ ಬರೋ ವರ್ಷಕ್ಕೆ ಅವ್ನು ಸ್ಕಿಲ್ ಚೆನ್ನಾಗಿ ಕಲ್ತ್ಕೊಂಡ್ರೆ ಒಂದು ದಿನಕ್ಕೆ 5,000 ದುಡಿಯುವ ಮೊಬೈಲಲ್ಲಿ ಏನು ಗೊತ್ತು, ಯಾರು ನಿಮ್ಮ ಎದುರಿಗೆ ಮೊಬೈಲ್ ರಿಪೇರಿ ಮಾಡಲ್ಲ. ಇಸ್ಕೊಂತಾನೆ, ಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಟೆಸ್ಟ್ ಮಾಡ್ಬಿಟ್ಟು ನೋಡಪ್ಪ ಈ ಥರ ಪ್ರಾಬ್ಲಮ್ ಆಗಿದೆ, ಏನೋ ರಿಪೇರಿ ಮಾಡಿಸ್ಬಿಟ್ಟು ಇಲ್ಲಿ ಕೊಡ್ತೀನಿ, ಒಂದಿನ ಬಿಟ್ಟು ಬಾ ಅಂತಾನೆ. ರೇಟ್ನು ಕರೆಕ್ಟಾಗಿ ಹೇಳಲ್ಲ, ಚೆಕ್ ಮಾಡ್ತೀನಿ. ನಾವು ಆಮೇಲೆ ನಂಬಿಕೆ ಇದ್ದರೆ ಕೊಡ್ತೀವಿ. ನಂಬಿಕೆ ಇಂಪಾರ್ಟೆಂಟು. ನಾವು ಕರೆಕ್ಟಾಗಿ ಮಾಡಿಕೊಟ್ಟು ರೀಸನಬಲ್ ರೇಟಲ್ಲಿ ಮಾಡಿಕೊಟ್ರೆ ಒಬ್ಬರು 10 ಜನ ಕೇಳ್ತೀವಿ, ನೋಡಪ್ಪ ಇಂಥ ಅಂಗಡಿಗೆ ಹೋಗು, ಕಮ್ಮಿ ರೇಟಲ್ಲಿ ರೀಸನಬಲ್ ಮಾಡ್ತಾನೆ, ಮೋಸ ಮಾಡಲ್ಲ ಅಂತ. 1,000 ಸಂಪಾದನೆ ಮಾಡೋದು 10,000 ಮೋಸ ಮಾಡಿಬಿಟ್ರೆ ನೆಕ್ಸ್ಟ್ ಆ ಅಂಗಡಿಗೆ ಯಾರು ಹೋಗಲ್ಲ. ಇಷ್ಟೇ ಬಿಸ್ನೆಸ್ ಟ್ರಿಕ್ಸು. ಪ್ರಾಮಾಣಿಕವಾಗಿ ಏನಿದೆ ಅಷ್ಟೇ ಚಾರ್ಜ್ ಮಾಡಿಬಿಟ್ಟು ಪ್ರಾಮಾಣಿಕವಾಗಿ ಮಾಡಿಕೊಟ್ರೆ, ನೀವು ಒಬ್ಬರು ಮಾಡಿಕೊಟ್ರೆ ನೀವು 10 ಜನ ಕೇಳ್ತೀಯ, ನೀನು ಅಂಗಡಿಗೆ ಹೋಗು ನೀಟಾಗಿ ಮಾಡಿಕೊಡ್ತೀನಿ ಅಂತ. ಮತ್ತು ಸರ್ವಿಸ್ ಕೊಡಬೇಕು. ಏನೋ ಪ್ರಾಬ್ಲಮ್ ಆಯಿತು, ದುಡ್ಡು ಇಸ್ಕೋಬಾರ್ದು, ಈಸಿಯಾಗಿ ಕ್ಲಿಯರ್ ಮಾಡಿಕೊಡ್ಬೇಕು. ಎಲ್ಲದಕ್ಕೂ ದುಡ್ಡೇ ಮಾಡೋಕ್ಕೆ ಹೋದರೆ ಅವನಿಗೆ ಲೈಫ್ ಜಾಸ್ತಿ ಟೈಮ್ ಇರಲ್ಲ. ಯಾವ ಎಲ್ಲದಕ್ಕೂ ಕಮರ್ಷಿಯಲ್ ಮಾಡ್ತಾನಪ್ಪ, ಮೋಸ ಮಾಡ್ತಾನೆ, ಬೇಡ ಅಂತ ಹೋಗ್ಬೇಡ ಅಂತ. ಇಷ್ಟೇ ಜೀವ ಅಂತದ್ದು. ಟೆಕ್ನಿಕಲ್ ಸ್ಕಿಲ್ಲಲ್ಲಿ ನೀವು ಕಲ್ತಿರೋದು ಏನು ಬುದ್ಧಿವಂತಿಕೆ ಇದೆ, ಬುದ್ಧಿವಂತಿಕೆ ಎನ್ಕ್ಯಾಶ್ಮೆಂಟ್ ಮಾಡ್ಬೋದು. ಎನ್ಕ್ಯಾಶ್ಮೆಂಟ್ ಮಾಡಿದ್ರೆ ಒಂದು ವಸ್ತುನ ರಿಪೇರಿ ಮಾಡಿ 10,000 ಸಂಪಾದನೆ ಮಾಡೋದ್ರ ಬದಲು 10 ವಸ್ತುನ ರಿಪೇರಿ ಮಾಡಿ 20,000 ಸಂಪಾದನೆ ಮಾಡೋದು. ಮೊಬೈಲ್ ಕೊಡ್ತಾನೆ, ನಾನು ಇವತ್ತೇ ದೊಡ್ಡ ಇವನಿಗೆ ಮೋಸ ಮಾಡಬೇಕು ಅಂದ್ಬಿಟ್ಟು 10,000 ರೂಪಾಯಿ ಚಾರ್ಜ್ ಮಾಡಿ ಮೋಸ ಮಾಡ್ಬೋದು, ಗೊತ್ತಾಗಲ್ಲ. ಬಟ್ ನಾಳೆ ದಿನ ಏನಾಯ್ತು, ನಮಗೆ ಡ್ಯಾಮೇಜ್ ಆಗುತ್ತೆ, ನಮ್ಮ ಕೆರಿಯರ್ ಡ್ಯಾಮೇಜ್ ಆಗುತ್ತೆ. ಅದ್ರ ಬದಲು ಬಂದವರಿಗೆ ಬರೀ 1,000 ಚಾರ್ಜ್ ಮಾಡೋದು. ನೀನೇನು ಕಳ್ಕೊಳ್ಳೋದು ಏನಿಲ್ಲ. ಅಲ್ಲಿ 10 ರೂಪಾಯಿ ಕಾಂಪೊನೆಂಟ, 20 ರೂಪಾಯಿ ಕಾಂಪೊನೆಂಟ, 100 ರೂಪಾಯಿ ಕಾಂಪೊನೆಂಟ ಆಗಿರುತ್ತೆ ಅಷ್ಟೇ. ಅದು ರಿಪೇರಿ ಬಂದರೆ ಖರ್ಚು ಬರೋದು ಒಂದು 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಅಷ್ಟೇ ಆಗೋದು ನಾವು ಸ್ಪೇರು. ಬಟ್ ಚಾರ್ಜ್ ಮಾಡೋದು 5 ರೂಪಾಯಿ ಮಾಡ್ತೀವಿ. 5 ಜನಕ್ಕೆ ಮಾಡಿದ್ರೆ ಎಷ್ಟಾಯಿತು, 1,50,000 ರೂಪಾಯಿ ಖರ್ಚು ಕಳೆದು ದಿನಕ್ಕೆ ಅಲ್ವಾ, ಸಾಕಷ್ಟು. ಅದೇ ಥರ 100 ಜನ ನಿಮಗೆ ಅಟ್ರಾಕ್ಟ್ ಆಗಿ ಬಂದ್ಬಿಟ್ರೆ 100 ಜನ 150 × 100 15,000 ರೂಪಾಯಿ ಆಗೋದು ನಿಮಗೆ. ಅದೇ ಅಟ್ರಾಕ್ಷನ್ ಅದು ಅಷ್ಟೇ. ಆ ಥರ ಮಾಡಬೇಕು. ಹಂಗೆ ಸುಮಾರು ಜನ ಏನು ಮಾಡಿದರೆ ಈಗ ಮಾಡೋದಂಥವ್ರು ಸ್ವಂತ ಕಂಪ್ನಿಗಳು ಮಾಡ್ಕೊಂಬಿಟ್ಟಿದ್ದಾರೆ. ನಿಮಗೆ ಫೀಲ್ಡ್ ವಿಸಿಟ್ ಕರ್ಕೊಂಡು ಹೋಗ್ತಾರೆ ನೋಡಿ. ಬರ್ತಾ ಇದ್ದಾನ ಒಂದು ಚಪ್ಪಲಾಗಿ ನೀವು ಯಾರು ಕೆಲಸ ಇರಲಿಲ್ಲ. ನಾನು ಹೇಳ್ತೇನೆ ಒಂದು ಚಪ್ಪಾಳೆ ಹಾಕಿ ಅಂತ, ಒಂದು ಚಪ್ಪಾಳೆ ಹಾಕಿ ಅಂತ ನೀವು 3 ಚಪ್ಪಾಳೆ ಹಾಕಿರಿ. ಅದಕ್ಕೆ ಪ್ರತಿಯೊಂದು ಇಯರಿಂಗು ಲಿಸನಿಂಗ್ ಅಂತ ಹೇಳ್ತೀವಿ. ಎಲ್ಲರಿಗೂ ಕಿವಿ ಇದೆ, ಎಲ್ಲರೂ ಕೇಳಿಸ್ಕೊತಾ ಇದ್ದೀವಿ ಅಲ್ವಾ. ಬಟ್ ಯಾರೂ ಆಲಿಸಲ್ಲ. ಆಲಿಸೋದಕ್ಕೆ ಇಂಗ್ಲೀಷಲ್ಲಿ ಲಿಸನಿಂಗ್ ಅಂತ ಕರಿತೀವಿ, ಕೇಳಿಸ್ಕೊಳ್ಳೋದಕ್ಕೆ ಇಯರಿಂಗ್ ಅಂತ ಕರಿತೀವಿ. ಪ್ರತಿಯೊಬ್ಬರು ಕಿವಿ ಇದೆ. ಯಾರು ಆಲಿಸ್ತಾರೆ ಅವರು ಜಾಸ್ತಿ ತಿಳ್ಕೊತಾರೆ. ಆಲಿಸ್ಬೇಕಂದ್ರೆ ಏನಾಗುತ್ತೆ, ನಮ್ಮ ಬಾಡಿ 5 ನಿಮಿಷ ಇಲ್ಲಿರುತ್ತೆ ಅಷ್ಟೇ. ನಮ್ಮ ಮೈಂಡು ಯೋಗ ಅಂತ ಹೆಸರು ಕೇಳಿದಿರಲ್ವ, ಬಾಡಿ ಮನಸ್ಸು ಅಥವಾ ದೇಹ ಮನಸ್ಸು, ಅದನ್ನು ಯಾರು ಜಾಸ್ತಿ ಕೂಡಿಸ್ಕೊತಾನೆ ಅವನು ಜಾಸ್ತಿ ಕಲಿಯೋಕ್ಕೆ ಸಾಧ್ಯ. ಅದಕ್ಕೆ ಯೋಗ ಮಾಡೋಂಥವ್ರು ಜಾಸ್ತಿ ವಿಷಯಗಳನ್ನು ಬೇಗ ಕಲಿತಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾರೆ, 5 ಗಂಟೆಗೆ ಎದ್ದೇಳ್ತಾರೆ, ಯೋಗ ಮಾಡ್ತಾರೆ, ಆಮೇಲೆ ರೂಟೀನ್ ವರ್ಕ್ ಮಾಡ್ತಾರೆ. ಬೆಳಗ್ಗೆ 5 ಗಂಟೆಯಿಂದ
ಸಂಜೆ 10 ಗಂಟೆವರೆಗೂ ಏನೆಲ್ಲ ಮಾಡಬೇಕು ಅಂದ್ರೆ ಟೈಮ್ ಟೇಬಲ್ ಪ್ರಕಾರ ಕೆಲಸ ಮಾಡಿದ್ರೆ ಊಟ ಮಾಡೋಕ್ಕೆ ಎಷ್ಟು ಟೈಮು, ಮಧ್ಯಾಹ್ನ 1-2 ಗಂಟೆ, ಟೀ ಕುಡಿಯೋಕ್ಕೆ ಒಂದು ಟೈಮು, ತಿಂಡಿ ತಿನ್ನೋಕ್ಕೆ ಒಂದು ಟೈಮು. ಯಾರು ಟೈಮ್ ಟೇಬಲ್ ಆಗಿ ಕೆಲಸ ಮಾಡ್ತಾನೆ ಅವನು ಸಕ್ಸಸ್ಫುಲ್ ಪರ್ಸನ್ ಆಗ್ತಾನೆ. ಯಾರು ಟೈಮ್ ಟೇಬಲ್ ಹಾಕೊಳ್ಳಲ್ಲ ಅವನೇನು ಮಾಡ್ತಾನೆ, ಬೆಳಗ್ಗೆ ಎದ್ದೇಳ್ಬೇಕು, ಇವತ್ತು ಕೆಲಸ ಎಲ್ಲ 10 ಗಂಟೆಗೆ ಎದ್ದೇಳು, ಪುನಃ ತಿಂಡಿ ತಿನ್ಕೊ, ಪುನಃ ಮಲಿಕ, ಪುನಃ ಮಧ್ಯಾಹ್ನ ತಿಂಡಿ ಊಟ ಮಾಡ್ಕೊಂಡು ಮಲಿಕ. ಈ ಥರ ಪ್ಲಾನಿಂಗ್ ಇಲ್ಲದೇ ಕೆಲಸ ಮಾಡ್ತಾನಲ್ಲ ಅವನೇನು ಮಾಡ್ತಾನೆ, ಸಕ್ಸಸ್ ಆಗಲ್ಲ. ಇಷ್ಟೇ ಡಿಫ್ರೆನ್ಸ್ ಪ್ಲಾನಿಂಗು ಅನ್ಪ್ಲಾನಿಂಗು. ಅದಕ್ಕೆ ಆಕ್ಟಿವಿಟೀಸ್ ಇರಬೇಕು ಪ್ರತಿದಿನ ಮನುಷ್ಯನಿಗೆ. ಫಿಸಿಕಲಿ ಆಕ್ಟಿವಿಟೀಸು, ಮೆಂಟಲಿ ಆಕ್ಟಿವಿಟೀಸ್ ಇರಬೇಕು. ಅದಕ್ಕೆ ಕೇಳಿಸ್ತಕ್ಕಂಥ ಮನಸ್ಥಿತಿ ಇರಬೇಕು, ಆಯಿತಾ? ಎಲ್ಲ ಕ್ಲಾಸ್ ಮಾಡ್ತಾರೆ, ಕ್ಲಾಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಾನು ಎಷ್ಟು ಕಲಿತೆ ಅನ್ನೋದು ಇಂಪಾರ್ಟೆಂಟ್. ಈಗ 2-3 ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಈಗ ರೆಗ್ಯುಲರಾಗಿ ಕಾಲೇಜ್ಗೆ ಹೋಗಿ ಕಲಿತವನು ಜೀವನ ಮಾಡ್ಬೋದು. ಕಲಿಕೆ ಜೊತೆಗೆ ಅವನ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಂಡಂತವನು ಅವನ ಡ್ರೀಮ್ ರೀಚ್ ಆಗ್ಬೋದು. ಪ್ರತಿಯೊಬ್ಬರು ಡ್ರೀಮ್ ಇರಬೇಕು. ಡ್ರೀಮ್ ಅಂದ್ರೆ ಇನ್ನೇನು ಕನಸು? ಇನ್ನೇನು ಕನಸು? ಜೀವನ ಕನಸೇನು? ನಿನ್ನ ಜೀವನ ಕನಸೇನು? ನಿನ್ನ ಜೀವನದಲ್ಲಿ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅದೇ ತಪ್ಪಾಗಿರೋದು. ಈ SLC ಆದಲೇ ಡಿಸೈಡ್ ಮಾಡ್ಬೇಕು. ಈಗ ನೀನು ಕನ್ಸ್ಕೊಂಡಿಲ್ಲ ಅಂದ್ರೂ ಏನೋ ಒಂದು ಓದಲೇಬೇಕು. ಓದಿಲ್ಲ ಓದಿಸ್ತಾರೆ. ಓದ್ಮೇಲೆ ಏನು ಮಾಡ್ಬೇಕು? ಹಿಂದೆ ಜೀವನ ಕನಸು ಒಳ್ಳೆ ಅಂತ ಉದ್ಯಮ ಇಟ್ಕೋಬೇಕು. ಎಂಟರ್ಪ್ರಿನರ್ ಅಂದರೆ ಉದ್ಯಮದಾರ ಅಂತ. ಎಂಪ್ಲಾಯ್ ಅಂದರೆ ಉದ್ಯೋಗಿ, ಎಂಪ್ಲಾಯರ್ ಅಂದರೆ ಉದ್ಯಮಿ. ಉದ್ಯಮಿಗೂ ಉದ್ಯೋಗ ಡಿಫ್ರೆನ್ಸ್ ಇದೆ. ಉದ್ಯಮಿ ಅಂದರೆ ಸ್ವಂತವಾಗಿ ಮಾಡ್ಕೊಳ್ಳೋಂಗೆ ಉದ್ಯಮಿ ಅಂತಾರೆ. ಉದ್ಯೋಗಿ ಅಂದರೆ ಯಾರೋ ಕೈ ಕೆಳಗೆ ಹೋಗಿ ಕೆಲಸ ಮಾಡೋಂಗೆ ಉದ್ಯೋಗಿ ಅಂತಾರೆ. ಉದ್ಯಮಿ ಉದ್ಯಮವನ್ನು ಇಟ್ಕೋತಾನೆ, ಸ್ವಂತ ಒಂದು ಸಂಸ್ಥೆನೇ ಇಟ್ಕೋತಾನೆ, ಅವನಿಗೆ ಉದ್ಯಮಿ ಅಂತಾರೆ. ಎಲ್ಲೋ ಕಡೆ ಹೋಗಿ ಕೆಲಸ ಮಾಡ್ತಾನೆ, ಯಾರ ಹತ್ರ ಅವನ ಉದ್ಯಮಿ ಹತ್ರ ಹೋಗಿ ಕೆಲಸ ಮಾಡ್ತಾನೆ. ಅವನಿಗೆ ಉದ್ಯೋಗಿಗೆ ಉದ್ಯೋಗ ಕೊಡ್ತಾರೆ. ಉದ್ಯಮಿ ಇವನಿಗೆ ಲಿಮಿಟೆಡ್ ಡ್ರೀಮು. ಹೋಗ್ಬೇಕು ಕೆಲಸಕ್ಕೆ, ಏನೋ ಸಂಬಳ ಕೊಡ್ತಾರೆ, ಊಟ ಮಾಡ್ಕೋಬೇಕು, ಏನೋ 10 ತಿಂಗಳು ಜೀವನ ಮಾಡ್ಬೇಕು ಅಷ್ಟೇ. ನಿರ್ದಿಷ್ಟವಾಗಿ ನಾನು ಹಿಂಗೆ ಬದುಕಬೇಕು, ಹಂಗೆ ಬದುಕಬೇಕು, ನಾನು ಒಳ್ಳೆ ಕಾರ್ ತಗೋಬೇಕು, ಒಳ್ಳೆ ಬಂಗ್ಲೆ ಕಟ್ಟಬೇಕು, ನಾನು ಒಳ್ಳೆ ಮದುವೆ ಮಾಡ್ಕೋಬೇಕು, ಒಳ್ಳೆ ಹುಡುಗಿನ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಏನೋ ಆಸೆಗಳಿರಲ್ಲ. ಏನೋ ಬಂದಿದ್ದು ಅಷ್ಟಕ್ಕೆ ಮಾಡೋಕ್ಕೆ ಸಾಧ್ಯ. ಇವನ್ ಡ್ರೀಮ್ ಇದಲ್ಲ, ಇವನು ಡ್ರೀಮ್ ಸ್ಕೈ ಇಸ್ ದ ಲಿಮಿಟ್ ಅಂತ. ನಾನು ಈಗಲೇ ಕನಸು ಕಾಣ್ತಾನವ, ನಾನು ಹಿಂಗೆ 10 ವರ್ಷದಲ್ಲಿ ನಾನು ಹಿಂಗೆ ಆಗ್ತೀನಿ ಅಂತ ಕನಸು ಕಾಣ್ತಾನೆ. 10 ವರ್ಷದಲ್ಲಿ ನಾನು ದೊಡ್ಡ ಬಂಗ್ಲೆ ವಾಸ ಮಾಡ್ತೀನಿ, 10 ವರ್ಷದಲ್ಲಿ ಫಾರ್ಚುನರ್ ಕಾರ್ ಓಡಾಡ್ತೀನಿ ಅಂತ ಕನಸು ಕಾಣ್ತಾನೆ. ಆ ಕನಸು ಕಂಡ್ರೆ ಆ ಕನಸು ನೆನಸು ಆಗೇ ಆಗುತ್ತೆ. ಕನಸು ಕಂಡಿಲ್ಲ ಅಂದರೆ ಅವನೇನು ಮಾಡೋಕ್ಕಾಗಲ್ಲ. ಯಾವನು ಕನಸು ಬಿಡ್ತಾನೆ ಇಲ್ಲ. ಹಾಗೆ ಹೇಳಿದ್ನಲ್ಲ, ಯಾಕೆಂದ್ರೆ ಒಂದು ಕಾಲ ಇಲ್ಲಿದೆ, ಒಂದು ಕಾಲ ಇನ್ನೊಂದು ಕಡೆ ಅವನಿಗೆ. 2 ಕಾಲನ್ನು ಒಟ್ಟುಗೂಡಿಸ್ಬೇಕು. 2 ಕೈ ಸೇರಿ ಚಪ್ಪಾಳೆ ಅಂತೀವಲ್ಲ, ಹಂಗೆ 2 ಕಾಲನ್ನು ಒಟ್ಟುಗೂಡಿಸಿದ್ರೆ ಅವನು ಸಕ್ಸಸ್ ಆಗಿ ಸಾಧ್ಯ. ಇಲ್ಲಾಂದ್ರೆ ಮುಗಿಸ್ಕೊಂಡು ಇನ್ನೊಂದು ಕಡೆ ಒಂದು ಕಡೆ ಐಡಿಯಾ PUCಗೆಲ್ಲ ಹೋಗ್ತಾರೆ. ಅದಕ್ಕೆ ಇಲ್ಲಿ ಮೆಚೂರ್ಡ್ ಪರ್ಸನ್ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅವ್ರಿಗೊಂದು ನಿರ್ದಿಷ್ಟವಾದ ಗುರಿ ಇರುತ್ತೆ. ನಿರ್ದಿಷ್ಟವಾದ ಗುರಿ ಇದ್ದರೆ ಮಾತ್ರ ಉದ್ಯಮಿ ಆಗಲಿಕ್ಕೆ ಸಾಧ್ಯ. ನಿರ್ದಿಷ್ಟವಾದ ಗುರಿ ಇಲ್ಲ ಅಂದರೆ ಉದ್ಯಮಿ ಆಗಲ್ಲ. ಬಟ್ ಜೀವನ ಮಾಡಲೇಬೇಕು, ಊಟ ಮಾಡಲೇಬೇಕು, ಎಲ್ಲ ಒಂದು ಕಡೆ ಉದ್ಯೋಗಿ ಆಗ್ಬಿಡ್ತೀನಿ, ಅವ್ನು ಹೇಳ್ದಂಗೆ ಕೇಳಿಸ್ಕೊಂಡು ಸಂಬಳ ತಗೊಂಡಿಲ್ಲ. ಯಾವತ್ತೋ ಏನೋ ಸಂಸ್ಥೆಗೆ ಸಮಸ್ಯೆ ಆಗ್ಬಿಡುತ್ತಲ್ಲ, ಸಂಸ್ಥೆ ಮುಚ್ಚೋಗ್ಬಿಡುತ್ತಲ್ಲ, ಕಂಪನಿ ಮುಚ್ಚೋಗ್ಬಿಡುತ್ತಲ್ಲ, ಆವಾಗ ಯೋಚನೆ ಮಾಡ್ತಾನೆ, ನಾನು ಉದ್ಯಮಿ ಆಗಬೇಕಿತ್ತು, ಏನೋ ಮಾಡಬೇಕಿತ್ತು, ನನಗೂ ಎಲ್ಲ ನಾಲೆಡ್ಜ್ ಇತ್ತು, ಸ್ಕಿಲ್ ಇತ್ತು, ನಾನು ಯಾಕೆ ಮಾಡ್ಕೊಳ್ಳಿ ಅಂತ ಅವತ್ತು ಯೋಚನೆ ಮಾಡ್ತಾನೆ 10 ವರ್ಷ ಆದಮೇಲೆ. ಆ ಯೋಚನೆ ಮಾಡಿದಾಗ ಕಲಿಸ್ಕೊಡೋರು ಯಾರು ಇರಲ್ಲ. ಅದು 45 ವರ್ಷ ಆಗ್ಬಿಟ್ರೆ ನಾನು ಕಲಿಯೋಕ್ಕೆ ಆಗಲ್ಲ. ಇಲ್ಲಿ ಏಜ್ ಲಿಮಿಟ್ ಮಾಡಿರ್ತಾರೆ 18 45. 45 ಆದಮೇಲೆ ಯಾರು ಕಲಿಸ್ಕೊಡೋಕೆ ರೆಡಿ ಇರಲ್ಲ. ಯಾಕೆ 45 ಏಜ್ ಬಾರ್. ನಾನೇನು ಕಲಿಯೋಕೆ ಆಸಕ್ತಿ ಇರಲ್ಲ. ಅವನಿಗೆ ರಿಟೈರ್ಮೆಂಟ್ ಲೈಫು, ಉಣ್ಕೊಂಡು ತಿನ್ಕೊಂಡು ಆರಾಮಿರೋಂಥ ಲೈಫು. ಗೌರ್ಮೆಂಟಲ್ಲಿ 60 ವರ್ಷ ಏಜ್ ಲಿಮಿಟ್ ಮಾಡಿದ್ದಾರೆ, ಪ್ರೈವೇಟಲ್ಲಿ 45 ವರ್ಷ. 45 ವರ್ಷ ಆದಮೇಲೆ ಅವನೇನು ಕಲಿಸ್ಕೊಡ್ತೀನಿ ಅಂದರೆ ಕಲಿಸ್ಕೊಡೋಕೆ ಯಾರು ಇಷ್ಟ ಇರೋದಿಲ್ಲ, ಕಲಿತೀನಿ ಅಂದರು. ಆ ಏಜಲ್ಲಿ ಮಾಡ್ಕೋಬೇಕು ಅಂತೇಳಿ. ಅದಕ್ಕೆ ಫಸ್ಟು ಡ್ರೀಮ್ ಫಿಕ್ಸ್ ಮಾಡ್ಬೇಕು. ಈಗಲೇ ನಾನು ನೆಕ್ಸ್ಟ್ ಇಯರು ಏನಾಗಿರ್ತೀನಿ, ಸ್ಕೂಟ್ರ್ ಇಲ್ಲ ಅಂದ್ರೆ ಸ್ಕೂಟ್ರ್ ತಗೊಳ್ತೀನಿ ನೆಕ್ಸ್ಟ್ ಇಯರು. ಮಿನಿಮಮ್ ಡ್ರೀಮ್. ಈಗ ಕಲಿತ ತಕ್ಷಣ 1 ವರ್ಷಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸ್ಕೂಟರ್ ತಗೋತೀನಿ ಸ್ವಂತವಾಗಿ. ಕಲಿತ ತಕ್ಷಣ ಹೋಗೊಂದು ಅಂಗಡಿ ಹಾಕ್ತೀನಿ. ಇಲ್ಲಿ ಕಲಿತ ತಕ್ಷಣ ಮನೆ ಮುಂದೆ ಒಂದು ಬೋರ್ಡ್ ಹಾಕ್ತೀನಿ,
ನನಗೆ ಯಾವ ಹೆಸರು ಇಷ್ಟ ಆ ಹೆಸರು ಹಾಕ್ಬಿಟ್ಟು ಇಂಥದ್ದು ಸ್ವಾಮಿ ವಿವೇಕಾನಂದ ಮೊಬೈಲ್ ಸೆಂಟರ್ ಅಂತನೋ ಸ್ವಾಮಿ ವಿವೇಕಾನಂದ ಎಲೆಕ್ಟ್ರಿಕಲ್ ಸೆಂಟರ್ ಅಂತನೋ ಒಂದು ಬೋರ್ಡ್ ಹಾಕ್ತೀನಿ. ಇಲ್ಲಿ ಎಲ್ಲ ರೀತಿಯ ಎಲೆಕ್ಟ್ರಿಕಲ್ ಕೆಲಸಗಳನ್ನು ಮಾಡಲಾಗುತ್ತದೆ, ಎಲ್ಲ ಥರ ಬೋರ್ಡ್ ಹಾಕ್ತೀನಿ ಮನೆ ಮುಂದೆ. ಬಟ್ ಅವ್ನು ಯಾರೋ ಬಂದು ಕೆಲಸ ಕೇಳ್ಕೊಂಬಂದ್ರೆ ನೀವೇನಪ್ಪ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀಯಪ್ಪ ಅಂತ ಅಂದ ತಕ್ಷಣ ಏನೋ ಓದ್ ತಿಂಗಳೇನೋ ಸುಮ್ಮನೆ ಇದ್ದ ಏನೋ ಕಲ್ತಿರ್ಲಿಲ್ಲ, ಈ ತಿಂಗಳು ಕಲ್ತ್ಬಿಟ್ಟಿಲ್ಲ ನಾನು ಕೇಳ್ಬೋದು. ಕೊಡೋ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ರೆ ಕಾನ್ಫಿಡೆಂಟ್ ಇರಬೇಕು. ಕಾನ್ಫಿಡೆಂಟ್ ಇರ್ಬೇಕಂದ್ರೆ ಚೆನ್ನಾಗಿ ಕಲಿತಿರ್ಬೇಕು. ಅದಕ್ಕೆ ಏನೆಲ್ಲ ಕಲಿತೀರಿ ಎಲ್ಲ ಡಾಕ್ಯುಮೆಂಟ್ ಮಾಡ್ಬೇಕು. ನೀವು ಏನೆಲ್ಲ ಕಲಿತೀರಾ, ಅಲ್ಲಿ ಎಷ್ಟು ಟರ್ನ್ಸ್ ಹಾಕ್ತೀರಾ ಮೋಟ್ರಿಗೆ, ಎಷ್ಟು HP ಮೋಟ್ರು, ಎಷ್ಟು ಟರ್ನ್ಸ್ ಹಾಕ್ತೀರಾ, ರೋಟ್ರ್ ಅಂದರೆ ಅದು, ಸ್ಟೇಟರ್ ಅಂದರೆ ಅದು, ಯಾವ ಥರ ವರ್ಕ್ ಆಗುತ್ತೆ ಇಲ್ಲ. ಮತ್ತು ನಿಮ್ಮ ಕನ್ಸರ್ನ್ ಮಾಸ್ಟರ್ಗೆ ಕಾಂಟ್ಯಾಕ್ಟು ನಾಲೆಡ್ಜನ್ನ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಈ ಥರ ಪ್ರಾಬ್ಲಮ್ ಇದೆ, ಫ್ಯಾನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀಯ. ಫ್ಯಾನ್ ಏನಾಗ್ತಿದೆ, ಹೆಂಗೆ ಓಡ್ತಾ ಇದೆ ಅಂದರೆ ಅಟ್ಲೀಸ್ಟ್ ಅದು ಕ್ಲಾಕ್ ವೈಸ್ ಓಡುತ್ತೆ. ಕ್ಲಾಕ್ ವೈಸ್ ರನ್ ಆದರೆ ಅದು ಫ್ಯಾನ್ ಥರ ವರ್ಕ್ ಆಗುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಹೊಡೆದ್ರೆ ಎಕ್ಸಾಸ್ಟ್ ಆಗುತ್ತೆ. ಅದನ್ನ ಹೇಳೋಂಥ ನಾಲೆಡ್ಜ್ ಒಬ್ಬನು ಎಕ್ಸ್ಪ್ಲೈನ್ ಮಾಡೋಂಥ ನಾಲೆಡ್ಜ್ ಇರಬೇಕು. ಅವಾಗ ಯಾರೋ ಗೈಡ್ ಮಾಡ್ತಾರೆ. ಬೇಸಿಕ್ ನಾಲೆಡ್ಜ್ ಡೆವಲಪ್ ಮಾಡ್ಕೋಬೇಕು. ಸ್ವಂತವಾಗಿ ಏನಾದ್ರು ಕೊಟ್ಟರೆ ಸ್ವಂತವಾಗಿ ಅದನ್ನು ರಿಪೇರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟು ನನ್ನಲ್ಲಿ ಇರಬೇಕು. ಕೊನೆಗೆ ರಿಪೇರಿ ಮಾಡೋಕ್ಕಾಗಿಲ್ಲ ಅಂದ್ರೂ ಅವನೇನು ಕಂಡೀಷನ್ ಕೊಟ್ಟಿದ್ದಾನೆ ಆ ಕಂಡೀಷನ್ಲಾರು ವಾಪಸ್ ಕೊಡ್ಬೇಕು. ಯಾವುದೋ ಫ್ಯಾನ್ ರಿಪೇರಿ ಕೊಟ್ಟ, ನಾನು ಮಾಡಿದೆ ಅವನ ಎದುರಿಗೆ ಅವನಾಗಿಲ್ಲ, ಅದು ನೋಡೋ ಮೋಟ್ರ್ ವೈಂಡ್ ಮಾಡ್ಕೊಡ್ತೀನಿ ನಾಳೆ ಅಂತ. ನಾನು ಮಾಡೋಲ್ಲ ರಾಂಗ್ ಕನೆಕ್ಷನ್ ಕೊಟ್ಟು ಅವನ ಎದುರಿಗೆ ಸುಟ್ಟಾಕ್ಬಿಟ್ರೆ ಅವ್ನು ಹಚ್ಚಕ್ಕೆ ಹೋಗಿ ಹೇಳ್ತಾನೆ, ಅವ್ನ ತಲೆಯಲ್ಲಿ ಏನು ಗೊತ್ತಿಲ್ಲ ಕಣೋ, ಅವ್ನು ಹೋಗಿ ಕನೆಕ್ಷನ್ ಕೊಡೋದು ಚೆನ್ನಾಗಿರೋ ಫ್ಯಾನ್ ಹಾಳ್ಬಿಟ್ಟು ಅವ್ನು ಚೆನ್ನಾಗಿತ್ತು ಫ್ಯಾನ್ ಚೆಕ್ ಮಾಡ್ಕೊಡು ಅಂತ ಕೊಟ್ಟೆ, ನಾನು ಫ್ಯಾನ್ ಸುಟ್ಟಾಕ್ಬಿಟ್ಬಿಟ್ಟು ಅವನು ಅಂತ. ನಮ್ಗೆ ಅವ್ನಿಗೆ ದೊಡ್ಡ ಗಲಾಟೆ ಆಯ್ತದೆ. ನೀ ಸುಟ್ಟಾಕಂತ ತಗೊಂಬಂದಿ ಅಂತ ನೀನಂತಾನೆ, ಇಲ್ಲೆಲ್ಲ ಚೆನ್ನಾಗಿರೋ ತಗೊಂಬಂದಿ ಅವನಂತಾನೆ. ಈಗ ಒಂದು ನೀ ರಿಪೇರಿ ಮಾಡಿಸ್ಕೊಡ್ಬೇಕು ನಿನ್ನ ಕೈ ದುಡ್ಡು ಹಾಕ್ಬಿಟ್ಟು, ಇಲ್ಲ ಅವ್ನು ಸಮಾಧಾನ ಮಾಡೋಕ್ಕಾಗಲ್ಲ. ಅವನು ಅದು 100 ಜನಕ್ಕೆ ಹೋಗಿ ಹೇಳ್ತಾನೆ, ಟೋಟಲಿ ಫೇಲ್ಯೂರು. ಅದಕ್ಕೇನು ಮಾಡ್ಬೇಕು, ಸೀರೀಸ್ ಟೆಸ್ಟಿಂಗ್ ಟೆಸ್ಟ್ ಮಾಡೋದು ಗೊತ್ತಿರಬೇಕು. ಸೀರೀಸ್ ಟೆಸ್ಟಿಂಗಲ್ಲಿ ಕನೆಕ್ಷನ್ ತೆಗೆದು ಫೋನ್ ಕೊಟ್ಟ ಫ್ಯಾನ್ ಕೊಟ್ಟ ತೆಗೆದು ಪ್ಯಾರಲಲ್ ಹಾಕ್ಬಿಟ್ಟು ಕನೆಕ್ಷನ್ ಪಾಯಿಂಟಿಗೆ ಆನ್ ಮಾಡಿದ್ರೆ ಅದೇನೋ ಒಳಗೆ ಶಾರ್ಟ್ ಆಗಿದೆ, ನಿನ್ನ ದುರಾದೃಷ್ಟ ಅವನ ಎದುರಿಗೆ ಬರ್ನ್ ಆಗ್ಬಿಟ್ಟು ಹೊಗೆ ಬಂದ್ಬಿಟ್ರೆ ಅವ್ನು ನಿನ್ನ ಮೇಲೆ ರಿಪೇರಿ ಮಾಡ್ಕೊಡೋದು. ಅದಕ್ಕೆ ಸೀರೀಸಲ್ಲಿ ಕೊಟ್ಟು, ಅದು ಸೀರೀಸಲ್ಲಿ ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ ಸಪ್ಲೈ ಕರೆಂಟು ಹೋಗಲ್ಲ. ಅದು ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಅದು ಬಲ್ಬ್ ಆನ್ ಆಗಲ್ಲ. ಮುಂದೆ ಓಪನ್ ಸರ್ಕ್ಯೂಟ್ ಆಗಿದೆ ಆ ಬಲ್ಬ್ ಆನ್ ಆಗಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದೆ ಡಿಮ್ ಒಂದು ಥರ ಆಗುತ್ತೆ. ಟೆಸ್ಟಿಂಗ್ ಎಲ್ಲ ಗೊತ್ತಿರೋದು ನಿಮಗೆ. ಸೀರೀಸ್ ಟೆಸ್ಟಿಂಗಲ್ಲಿ ಸೀರೀಸ್ ಸ್ವಲ್ಪ ಚೆಕ್ ಮಾಡೋದಂಗೆ, ಪ್ಯಾನಲ್ ಚೆಕ್ ಮಾಡೋದಂಗೆ, ಅಥವಾ ಅವನು ಎದುರು ಚೆಕ್ ಮಾಡೋದು. ನೋಡಪ್ಪ ಈ ಥರ ಫ್ಯಾನ್ ಆನ್ ಆಯ್ತಲ್ಲ, ವರ್ಕ್ ಆಯ್ತಲ್ಲ, ಇದು ಮೋಟ್ರ್ ವೈಂಡಿಂಗ್ ಹೋಗಿದೆ, ವೈಂಡಿಂಗ್ ಇಷ್ಟು ದುಡ್ಡಾಗುತ್ತೆ, ವೈಂಡಿಂಗ್ ನೀನೇ ತಂದು ಕೊಡು, ಮೋಟ್ರು ಅದನ್ನು ಕೊಡ್ತೀನಿ, ಬಿಚ್ಕೊಡ್ತೀನಿ, ತಂದು ಕೊಡು, ನಾನು ಹಾಕ್ಕೊಡ್ತೀನಿ, ಇಷ್ಟು ಚಾರ್ಜ್ ಆಗುತ್ತೆ, ಅದನ್ನು ನಾನೇ ಮಾಡಿಕೊಟ್ರೆ ಇಷ್ಟು ಆಗುತ್ತೆ, ನಾನು ಹೋದರೆ ಹೋಲ್ಸೇಲ್ ಕಡೆ ತರ್ತೀನಿ, ನಿನ್ನಿಂದ ₹100 ಕಮ್ಮಿ ಆಗುತ್ತೆ, ನೀನೇ ತಗೊಂಡು ನನಗೇನು ತೊಂದರೆ ಇಲ್ಲ, ನಾನು ಹಾಕ್ಕೊಡ್ತೀನಿ, ಬಿಚ್ಕೊಟ್ಬಿಡೋದು ನನಗೆ ತಂದು ಕೊಡ್ತಾನೆ, ಹಾಕ್ಕೊಟ್ಟು ನೋಡಪ್ಪ ನಾನು ಇಷ್ಟು ಚಾರ್ಜು ಮುಗೀತಾ. ಇನ್ನೊಂದು ಕಮಿಟ್ಮೆಂಟು, ನಿಮಗೆ ಕಂಪ್ನಿಯವ್ರು ಗ್ಯಾರಂಟಿ ಕೊಟ್ಟಿರ್ತಾನೆ, ಅಷ್ಟು ಗ್ಯಾರಂಟಿ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಕೊಟ್ಬಿಡ್ತೀರಾ, 6 ಮಂತ್ ಗ್ಯಾರಂಟಿ ಅಂತ ಕೊಡ್ತೀರಾ. 6 ಮಂತ್ ಪ್ರಾಬ್ಲಮ್ ಅಂದರೆ ಯಾವ ಕಂಪ್ನಿಯಿಂದ ತಂದಿರ್ತೀರಿ ನೀವು ಅದನ್ನು ರಿಪ್ಲೇಸ್ ಮಾಡಿ ಕೊಡ್ತೀನಿ. ಅವನೇ ತಂದು ಕೊಟ್ಟರೆ ಅವನೇ ಸ್ವಲ್ಪ ನೀನೇ ತಂದು ಕೊಟ್ಟಿದ್ದೆ ನನಗೆ ಗೊತ್ತಿಲ್ಲ, ನಾನು ರಿಪೇರಿ ಮಾಡ್ಕೊಡ್ತೀನಿ, ಫಿಕ್ಸ್ ಮಾಡ್ಕೊಡ್ತೀನಿ, ಆನ್ ಮಾಡ್ಕೊಡ್ತೀನಿ. ಆಮೇಲೆ ಪ್ರಾಬ್ಲಮ್ ಅಂದರೆ ನಾನು ಗ್ಯಾರಂಟಿ ಕೊಡೋಲ್ಲ, ನನ್ನ ಕಡೆಯೇ ತರಿಸ್ಕೊಂಡ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ಆದರೆ ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಏನಾಗುತ್ತೆ, ಯಾವಾಗ ಕ್ಲಿಯರ್ ಇರ್ತದೆ, ನಿಮ್ಮದು ಅಲ್ಲ ಅದು ಮುಗೀತು, ನಾಳೆ ಪ್ರಾಬ್ಲಮ್ ಇರೋಲ್ಲ. ನಾವೇ ಮಾಡ್ತೀವಿ, ಒಂದು ₹5 ಜಾಸ್ತಿ ಸಂಪಾದನೆ ಮಾಡೋಕೆ ಬಂದ್ಬಿಟ್ಟು ₹5 ₹1,000 ಹೇಳ್ಬಿಟ್ರೆ ಕೊಡಿ, ಅವೇನು ಮಾಡ್ತೀವಿ, ಇನ್ನೊಂದು ಕಡೆ ಹೋಗಿ ವಿಚಾರಿಸ್ತಾನೆ. ಅವ್ನು ₹5 ಮಾಡ್ಕೊಟ್ಬಿಟ್ರೆ ಅವ್ನು ನಿಮ್ಮ ಬಗ್ಗೆ ಏನು ಹೇಳ್ತಾನೆ, ನಾವು ಮಾರ್ಕೆಟ್ ಜಾಸ್ತಿ ಹೇಳ್ತಾನೆ, ಜಾಸ್ತಿ ಅಮೌಂಟ್ ಯಾವ ಥರ ಹೋಗ್ಬೇಡ. ಈ ಥರ ಎಲ್ಲ ಇದನ್ನ ಟ್ರಿಕ್ಸ್ ಇವೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡಬೇಕಾದ್ರೆ ಲಾಂಗ್ ಟೈಮ್ ಸರ್ವೈವ್ ಆಗ್ಬೇಕಂದ್ರೆ ಈಗೆಲ್ಲ ಬೇಸಿಕ್ ನಾಲೆಡ್ಜ್ನ ಯೂಸ್ ಮಾಡಬೇಕು. ನಾವು ಒಂದೇ ಸಲ ಮೋಸ ಮಾಡ್ಬಿಡ್ತೀನಿ, ಒಂದೇ ಸಲ ಅರ್ನ್ ಮಾಡ್ಬಿಡ್ತೀನಿ ಅನ್ನೋ ಥರ ಇರಬಾರ್ದು ಈ ಫೀಲ್ಡಲ್ಲಿ. ಒಂದೇ ಥರ ಅರ್ನ್ ಮಾಡೋದು ಯಾವಾಗಂದರೆ, ನೀನು ಯಾವುದೋ ವಿಷಯದಲ್ಲಿ ಸ್ಪೆಷಲೈಸ್ ಆಗಿ ಅದನ್ನ ಯಾರೂ ರಿಪೇರಿ ಮಾಡೋಕ್ಕೆ ಆಗಲ್ಲ ನೀನು ಬಿಟ್ಟರೆ. ಯಾವನೋ ಒಂದು ಮೊಬೈಲಿನ ಪ್ರಾಬ್ಲಮ್ ಆಗಿರುತ್ತೆ, ಚಿಪ್ ಲೆವೆಲ್ ಸರ್ವಿಸ್ ಮಾಡ್ತಾನೆ, ಚಿಪ್ ಲೆವೆಲ್ ಸರ್ವಿಸ್ ಮಾಡೋರು ಯಾರೂ ಇಲ್ಲ. ಆಗ ಬರೀ ಕಾಂಪೋನೆಂಟ್ಗೆ ಬರೀ ₹10 ₹20 ಆಗುತ್ತೆ. ನೀನು ಅವಾಗ ₹1,000 ಚಾರ್ಜ್ ಮಾಡಿದ್ರೆ ಅವ್ನು ನಿನಗೆ ಕೊಡ್ತಾನೆ. ಬಟ್ ನಿನ್ನ ತಲೆಯಲ್ಲಿ ಇರಬೇಕು, ಯಾವ ಲ್ಯಾಪ್ಟಾಪ್ ರಿಪೇರಿ ಮಾಡ್ತಾನೆ, ಎಲ್ಲರೂ ರಿಪೇರಿ ಮಾಡಲ್ಲ. ಬಟ್ ಅವನಿಗೆ ಸರ್ವಿಸ್ ಚಾರ್ಜ್ ಬೀಳೋದೇ ₹100. ಬಟ್ ನೀನು ಲ್ಯಾಪ್ಟಾಪ್ಗೆ ₹1,000 ಚಾರ್ಜ್ ಮಾಡಿದ್ರೆ ಕೊಡ್ತಾರೆ, ಬರೀ ಖರ್ಚಾಗ ₹100. ಬಟ್ ನೀನು ಅದಕ್ಕೆ ₹1,000 ನೀನು ಹೇಳ್ಬಿಟ್ಟು ಬೇರೆ ₹5 ರಿಪೇರಿ ಮಾಡಿಸ್ಬಿಟ್ರೆ ಎಷ್ಟು ಅವರು ನಿನ್ನ ಹತ್ರ ಬರೋಲ್ಲ. ಇವೆಲ್ಲ ಲಾಜಿಕ್ಗಳನ್ನು ಫೀಲ್ಡಲ್ಲಿ ಯೂಸ್ ಮಾಡಬೇಕು, ಅವ ಮಾತ್ರ ಸರ್ವಾಗಕ್ಕೆ ಸಾಧ್ಯ. ಇದೇ ಡಿಫ್ರೆನ್ಸು ಟೆಕ್ನಿಕಲ್ಗೂ ನಾನ್ ಟೆಕ್ನಿಕಲಲ್ಲಿ ಓದ್ತಾನೆ, ಬರೀತಾನೆ, ಎಕ್ಸಾಮ್ ಪಾಸ್ ಮಾಡ್ತಾನೆ, ಏನೋ ಕೆಲಸ ಕೊಟ್ಟರೆ ಅವ್ನು ಕೆಲಸ ಮಾಡ್ತಾನೆ. ಫ್ಯಾಕ್ಟ್ರಿಗಳಿಗೆ ಹೋದರೆ ITI ಅದೇ ಕೆಲಸ, PUC ಅದೇ ಕೆಲಸ, ಡಿಪ್ಲೊಮೋನೂ ಅದೇ ಕೆಲಸ, ಸೇಮ್ ಸ್ಯಾಲರಿ.
ಬಟ್ ಇಲ್ಲಿ ಏನಾದ್ರೆ ಸ್ಕಿಲ್ ಸೆಟ್ ಅಷ್ಟೇ. ನೀನು ತಿಂಗಳಿಗೆ 10,000 ಸಂಪಾದನೆ ಮಾಡ್ತೀಯ ನಿನ್ನ ತಲೆ, ನೀನು ತಿಂಗಳಿಗೆ 1,000 ಸಂಪಾದನೆ ಮಾಡ್ತೀಯ ನಿನ್ನ ಸ್ಕಿಲ್ಲು. ಯಾರು ಸ್ಕಿಲ್ಲನ್ನ ಜಾಸ್ತಿ ಕಲ್ತಿರ್ತಾನೆ, ಯಾರು ಕಸ್ಟಮರ್ ಜೊತೆ ಫ್ರೆಂಡ್ಲಿಯಾಗಿ ಬಾಂಧವ್ಯನ ಕಾಪಾಡ್ತಾನೆ, ಅವನು ಜಾಸ್ತಿ ಸಂಪಾದನೆ ಮಾಡ್ತಾನೆ. ಈಗ ಕಸ್ಟಮರ್ ಜೊತೆ ಖುಷಿಯಾಗಿದ್ರೆ ಪಪ್ಪ ಏನಪ್ಪ ಮಾಡ್ಕೊಡ್ತೀನಿ ಮಣ, ಆರಾಮಾಗಿ ಏನು ತಲೆ ಕೆಡಿಸ್ಕೊಳ್ಬಾರ, ನನ್ನದು ಭಾರಿ ಚೀಪ್ ರೇಟ್ ಬಾ ಮಾಡ್ಕೊಡ್ತೀನಿ, ಮಾಡ್ಕೊಟ್ಬಿಟ್ಟು ಆರಾಮಾಗಿ ಯಾರೋ ಒಂದು ಕೆಟ್ಟಾಯ್ತು ಅಂತ ಹೇಳಿ ನಿನಗೆ ಫ್ರೀಯಾಗಿ ಮಾಡ್ಕೊಡ್ತೀನಿ ಮಾಮರ, ನಾನು ಇರೋದಾಗ ನಿನಗೆ ಫ್ರೀ ಮಾಡ್ಕೊಡ್ತೀನಿ ಅಂತೇಳಿ ಮಾಡಿಕೊಟ್ರೆ ಅವನು ಕಸ್ಟಮರ್ ಅಟ್ರಾಕ್ಟ್ ಆಗ್ತಾನೆ. ಮತ್ತು ಇಲ್ಲಿ ಡ್ರೆಸ್ ಕೋಡ್ ಇಂಪಾರ್ಟೆಂಟ್. ಡ್ರೆಸ್ ಕೋಡ್ ಅಂತ ಕರಿತೀವಿ. ನಾನು ಇನ್ನು ಹಾಕಿದ್ದೀನಿ, ಯಾಕೆ ಶಕ್ತಿ ಆಗ್ತಾಯಿದೆ ಆದರೂ ಹಾಕಿದ್ದೀನಿ. ಡ್ರೆಸ್ ಕೋಡ್ ಅಂದರೆ ನೋಡೋಂಥವ್ರು ಅವ್ರ ಅಪಿಯರೆನ್ಸ್ ನೋಡ್ತಾರೆ. ಯಾರ್ಯಾರು ಅಬ್ಸರ್ವ್ ಮಾಡ್ಬೇಕಾರೆ ಅವ್ರು ಹೆಂಗೆಂಗೋ ಇದ್ದರೆ ಅವ್ರನ್ನ ಡ್ರೆಸ್ ಸೆನ್ಸ್ ಇಲ್ಲ ಕಣ ಏನು ಹೇಳ್ಕೊಡ್ತಾನೆ. ಅಪಿಯರೆನ್ಸ್ ಇಂಪಾರ್ಟೆಂಟ್, ಅದು ಮೇನ್ ಇಲ್ಲಿ ಈ ಯಾರಿಗೆ ಎಂಟರ್ಪ್ರಿನರ್ಗೆ ಅಪಿಯರೆನ್ಸ್ ಕೂಡ ಇಂಪಾರ್ಟೆಂಟು. ಈಗ ಸುಮಾರು ಜನ ಕಾಲೇಜ್ಗಳಿಗೆ ಬರ್ತಾರೆ, ನೋಡ್ಬೇಕು ನೀವು ನಿಮಗೆ ಆಗಿಲ್ಲ, ಈ ಚೆನ್ನಾಗಿರೋ ಪ್ಯಾಂಟ್ ಹೊರಗೋಗಿರೋ ಪ್ಯಾಂಟ್ ಹಾಕೋದು, ಪ್ಯಾಂಟ್ ಎಲ್ಲ ಹೊರಗೋಗಿರುತ್ತೆ. ಅದಕ್ಕೆ ನಾನು ಫಾರಿನಲ್ಲಿ ಉಪಯೋಗಿಸಿ ಎಲ್ಲ ಬಿಸಾಕೊಂಡು ತರ್ಕೋಣ, ಅದೆಲ್ಲ ಮೂರಿತ್ರ ಅವರು ತಗೊಂಡು ಮಾರ್ಕಳೈತಿ ಇಂಡಿಯಾದವ್ರು ಕೊಟ್ಬಿಡ್ತಾರೆ. ಇಂಡಿಯಾದವ್ರು ತಂದ್ಬಿಟ್ಟು ವಾಶ್ ಮಾಡ್ಬಿಟ್ಟು ನೀವು ಮಾರ್ಬಿಡ್ತಾರೆ. ನೀವು ಮಾಮೂಲಿ ಪ್ಯಾಂಟು 5 ರೂಪಾಯಿ ಸಿಗುತ್ತೆ, ನೀವು ಅದನ್ನು 8 ರೂಪಾಯಿ ಹೋಗಿ ತಗೊಂಡು ಹಾಕಂತೀರಿ. ಅದಕ್ಕೆ ಪ್ರಯೋಜನ ಏನು? ಎಲ್ಲ ಹೋಗಿರುತ್ತೆ ಅದು, ಅದನ್ನು ಹಾಕೊಂಬರೋದು, ಕಟ್ ಮಾಡಿ ಡಿಸೈನ್ ಮಾಡಿ ಹಾಕೋದು. ಅಥವಾ ಅದರಿಂದ ನಾನು ಕೇಳೋದು ಪ್ರಯೋಜನ ಏನು ಅದರಿಂದ ಅಂತ ಕೇಳೋದು. ಹೇಳಿ ನೀವು ಅರ್ಧ ಹೋಗಿರೋ ಪ್ಯಾಂಟು ಅದನ್ನು ಹಾಕೋತಾರೆ, ಈಗ ಎಲ್ಲರೂ ಹೋಗಿರ್ತದೆ, ಅದನ್ನು ಕಾಲೇಜಿಗೆ ಹಾಕೋತಾರೆ, ಎಲ್ಲ ಹಾಕೊಂಬತ್ತಾರೆ. ಪ್ರಯೋಜನ ಇಲ್ಲ ಸರ್, ಫ್ರೀಯಾಗಿ ಕೊಟ್ಟಿರ್ತಾರಲ್ಲ, ಇಲ್ಲ ಸರ್, ಜಾಸ್ತಿ ಅಮೌಂಟ್ ಜಾಸ್ತಿ. ಬಟ್ ಜನರಲ್ ಥಿಂಕ್ ಮಾಡಿ, ಅದು ಶೆಕೆ ಆಗ್ತದೆ. ಜನರಲ್ ಥಿಂಕ್ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಏನು ಹೇಳ್ಬೇಕು ಸರ್ ನೀವೇ, ಯಾಕೆ ನೀವು ಮೆಚೂರ್ ಪರ್ಸನ್ ಪ್ರಯೋಜನ ಇಲ್ಲ ಸರ್. ಆದರೂ ಹಾಕಿದ್ರೆ ಯಾಕೆ ಫ್ಯಾಷನ್ ಪರವಾಗಿರೋದು ಹಾಕೋ ಫ್ಯಾಷನ ಇಲ್ಲ ಸರ್, ಪ್ರೊಫೆಷನಲ್ ಟ್ರೆಂಡ್ ಅಂತ ಕರೆಯೋದು. ಅಯ್ಯೋ ಈಗ ಎಡಬಿಟ್ಟಾನೆ, ಯಾಕೆ ಬಿಡಿ ನನಗೆ ಗೊತ್ತಿಲ್ಲ ಆಯಿತಾ. ಅವನು ಮುಡಿ ಕೊಟ್ಟಿದ್ದಾನೆ, ದೇವರು ಬಿಟ್ಟಿದೆ ನನಗೆ ಗೊತ್ತಿಲ್ಲ. ಏರ್ ಕಟಿಂಗ್ ಸೆಲೂನ್ ಮುಂದೆ ಒಂದು 25 ಥರ ಫೋಟೋ ಹಾಕಿರ್ತಾನೆ. ಏರ್ ಕಟಿಂಗ್ ಸೆಲೂನ್ ಇದೆಯಲ್ಲ, ಒಂದು 25 ಥರ ಫೋಟೋ ಹಾಕಿರ್ತಾನೆ. ನಾನು ನಾರ್ಮಲ್ ಆಗಿ ಏರ್ ಕಟ್ ಮಾಡೋದು ನಂತರ 60 ರೂಪಾಯಿ ಇಸ್ಕೊತಾನೆ. ಈ ಥರನೇ ಮಾಡು ಅಂದರೆ ಆ ಏರ್ ಕಟಿಂಗ್ 100 ರೂಪಾಯಿ ಇಸ್ಕೊತಾನೆ. ಸ್ಪೆಸಿಫಿಕ್ ಆಗಿ ಅವ್ನು ಫೋಟೋ ಹಾಕಿದ್ರೆ ಅದನ್ನೇ ಮಾಡ್ಬಿಟ್ಟು ಹಿಂಗೆ ಎರಡು ಗೀಟ್ ಹೊಡಿ, ಹಿಂಗೆ ಎರಡು ಗೆರೆ ಹೊಡಿ ಇನ್ನೇನು ಇರುತ್ತಲ್ಲ, ಕೋರ್ಸು ಸಾಕೋಂಗೆ ಆ ಕೂಲಿ ಕಟ್ಟಿ ಏನೋ 1000 ಥರ ಇರ್ತದೆ. ಮುಂದೆ ಒಂದು ಬೋರ್ಡ್ ಹಾಕಿದ್ರೆ ಇತ್ತೀಚೆಗೆ ಏರ್ ಕಟಿಂಗ್ ಸೆಲೂನ್ ಮುಂದೆ ಹಿಂಗೆ ಹಾಕಿರ್ತಾರೆ, ಒಂದು ಬೋರ್ಡ್ ಹಾಕಿರ್ತಾರೆ. ನಾವೇ ಮಾಡ್ಕೊಬಿಟ್ಟು ಈ ಥರ ಏರ್ ಕಟ್ ಮಾಡೋಂತೀವಿ. ಅದೇನೋ ಇಲಿಕ್ ತರೋದಂಗೆ ಮೊಲಕ್ ತರೋದಂಗೆ ಏನೇನೋ ಮಾಡಿರ್ತಾರೆ ಡಿಸೈನ್, ಅದನ್ನು ಮಾಡಿಸ್ತೀವಿ. ಆವಾಗ ನಾರ್ಮಲ್ ಏರ್ ಕಟ್ಟಿಂಗ್ಗೆ 60 ರೂಪಾಯಿ ಇದೆ, ಅವನಿಗೆ 100 ರೂಪಾಯಿ ಮಾಡ್ತಾನೆ. ಅವ್ನು ಇನ್ನೊಂದು ಏರ್ ಗೆರೆ ಹಾಕೋಂತಾನೆ ಎಕ್ಸ್ಟ್ರಾ, 20 ರೂಪಾಯಿ ಅಂತಾನೆ. ಈಗ 120 ಆಯಿತು ಆಯಿತಾ. ಬಟ್ ಆದರೆ ನಾನು ಏರ್ ಕಟ್ಟಿಂಗ್ ಮಾಡಿಸ್ತೀನಲ್ಲ, ಇದು 3 ತಿಂಗಳು ಒಂದ್ಸಲ ಮಾಡಿಸ್ಬೋದು. ಅವನು ಏರ್ ಕಟ್ಟಿಂಗ್ ಮಾಡಿಸಿರ್ತಾನಲ್ಲ, ಅದು ತಿಂಗಳು ಒಂದ್ಸಲ ಮಾಡಬೇಕು. ಅದಕ್ಕೆ 60 ರೂಪಾಯಿ ಇಂಟು ವರ್ಷಕ್ಕೆ ಎಷ್ಟಾಯಿತು? 240 ರೂಪಾಯಿ. 120 ಇಂಟು ವರ್ಷಕ್ಕೆ ತಿಂಗಳು ಒಂದ್ಸಲ ಮಾಡಬೇಕು, 1500 ರೂಪಾಯಿ. ದಟ್ ಈಸ್ ಪ್ರೊಫೆಷನಲ್ ಟ್ರೆಂಡ್ ಅಂತ. ಪ್ರೊಫೆಷನಲ್ ಟ್ರೆಂಡ್ ಅಂದರೆ ವೃತ್ತಿ ಫ್ಯಾಷನ್. ಈಗ ಮೊದಲು ಪ್ಯಾಂಟ್ ಹೊಲಿಸಿದ್ರೆ ಈಗ ನೋಡಿ, ನಾವು ಹೊಲಿಸ್ತೀವಿ ಒಂದು 3-4 ವರ್ಷ ಹಾಕ್ತೀವಿ ಬಟ್ಟೆನ ನಾರ್ಮಲಿ ಫಾರ್ಮಲ್ಸ್ ಒಂದು 3-4 ವರ್ಷ ಹಾಕ್ತೀವಿ. ಈಗ ನಮ್ಮ ಹುಡುಗರು ಬಟ್ಟೆ ಹೊಲಿಸ್ಕೊಟ್ರೆ ಪುನಃ ಟಾಕಾಡಿಸ್ತಾರೆ ಅವರು. ಬಟ್ಟೆ ಹೊಲಿಸಿರ್ತೀವಿ, ಫ್ರೀಯಾಗಿ ಹಾಕೊಳ್ಳೋ 2 ವರ್ಷ ಹಾಕೋಬೇಕು, ಹೊರದೋಯ್ತದೆ. ಒಂದ್ಸಲ ಬಟ್ಟೆ ಹೊಲಿಸಿದ್ರೆ ನಿಮಗೆ ಒಂದು 1000 ರೂಪಾಯಿ 1,000 ಖರ್ಚಾಗುತ್ತೆ. ಮತ್ತೆ ನೀವು ಮತ್ತೆ ಹೊಲಿಸಿದ್ರೆ ಕಾಸ್ಟ್ಲಿ ಆಗುತ್ತದೆ, ಬೇಡ ಅಂತೇಳಿ ನಮ್ಮ ಎದುರಿಗೆ ಫಾರ್ಮಲ್ಲ ಕೊಟ್ಟು ಅಳತೆ ಕೊಟ್ಟು ಹೊಲಿಸ್ತೀವಿ. ನೀವು ಮನೆಗೆ ಹೋಗ್ಬಿಟ್ಟು ಪುನಃ ಇನ್ನೊಬ್ಬ ಟೈಲರ್ ಹತ್ರ ಹೋಗ್ಬಿಟ್ಟು ಅದನ್ನು ಟೈಟ್ ಮಾಡ್ತಾನೆ, ಪೆನ್ಸಿಲ್ ಕಟ್ಟಿಂಗ್ ಏನೋ ಮಾಡಿಸ್ತಾನೆ. 3 ತಿಂಗಳು ಹೊರದೋಯ್ತದೆ. ಯಾಕೆಂದರೆ ಕೂತ್ಕೋಬೇಕು, ಕೆಲಸ ಮಾಡಬೇಕು, ಬೆಳೆ ವಯಸ್ಸು, ಏಜು ಹೊರದೋಯ್ತದೆ. 3 ತಿಂಗಳಿಗೆ 4 ತಿಂಗಳಿಗೆ 7 ವರ್ಷದಲ್ಲಿ 4 ಸೆಟ್ ಹೊರಿಸ್ಬೇಕಾಗುತ್ತೆ. ಮನೆಗೆ ಏನು ಮಾಡ್ತಾನೆ, ಕಾಲೇಜ್ಗೆಲ್ಲ ಮಧ್ಯೆ ಅದು ಈ ಥರ ಯೂನಿಫಾರ್ಮ್ ಹಾಕೊಂಡ್ಬಂದಿರೋ ಮನೆ ಕಳಿಸೋದು ಎಲ್ಲ ಆಗುತ್ತೆ. ಕೊನೆಗೆ ಅದಕ್ಕೊಂದು 5,000 ಫೈನ್ ಕಟ್ತಾನೆ ಎಕ್ಸಾಮ್ ಕೊಡೋಕ್ಕೆ. 1 ಸೆಟ್ಟು 2 ಸೆಟ್ ಬಟ್ಟೆಯಲ್ಲಿ ಮೇಂಟೈನ್ ಮಾಡಿದ್ರೆ 2,000 ಆಗ್ತಿತ್ತು. ಬಟ್ ಅವ 4 ಸೆಟ್ ತಗೋಬೇಕು ಆ ಥರ ಹೊಲಿಸ್ಬಿಟ್ಟು. ಆ ಮನಸ್ಥಿತಿ ಯಾಕೆ ಬರ್ತದೆ ಅರ್ಥ ಆಗಿಲ್ಲ. ಯಾಕೆ ಬರ್ತದೆ ಮನಸ್ಥಿತಿ? ಅದೊಂದು ಪ್ರೊಫೆಷನಲ್ ಟ್ರೆಂಡೇ. ಯಾಕೆ ಪ್ರೊಫೆಷನಲ್ ಟ್ರೆಂಡು ಅಂದರೆ, ಎಳ್ನೀರು ಒಳ್ಳೇದ ಪೆಪ್ಸಿ ಒಳ್ಳೇದ ಗೊತ್ತು.
ಬಟ್ ನಾವು ಒಂದು ಕಡೆ ಎಳ್ನೀರು ಇಟ್ಬಿಟ್ಟು ಒಂದು ಕಡೆ ಪೆಪ್ಸಿ ಇಟ್ಬಿಟ್ರೆ ಜಾಸ್ತಿ ಜನ ಯಾವ್ದು ಕುಡಿತಾರೆ? ಯಾಕೆ? ಮಜಾ. ಹೆಂಗ್ ಮಜಾ? ಟ್ರೆಂಡ್ ಅಲ್ಲ. ಕ್ರಿಕೆಟ್ ಮ್ಯಾಚ್ ನಡಿಬೇಕಾರೆ ಆ ಕ್ರಿಕೆಟ್ ಪ್ಲೇಯರ್ ಇರ್ತಾನಲ್ಲ ಅವನು, ಅಥವಾ ಫುಟ್ಬಾಲ್ ಮ್ಯಾಚ್ ನಡಿಬೇಕಾದ್ರೆ ಅವನೊಂದು ಪೆಪ್ಸಿ ಕೊಡು ಕುಡಿಸ್ತಾರೆ. ಅವ್ನು ಕೂಡ ಸ್ಟೈಲ್ ಇದಲ್ಲ, ಆ ಬಾಟ್ಲು ಸ್ಟೈಲು ಅದು ನೋಡ್ತೀವಿ ನಾವು. ಏನೋ ಮಜಾ ಇರ್ಬೇಕಾದ್ರೆ ಇದರಲ್ಲಿ ಅಂತ ಅನ್ಕೊಂತೀವಿ. ಬಟ್ ಅಲ್ಲಿ ಒಂದು ಪೆಪ್ಸಿ ತಯಾರಿಸ್ಬೇಕಾದ್ರೆ ನಮಗೆ 20 ರೂಪಾಯಿ ಮಾರಿದ್ರೆ ಪೆಪ್ಸಿ ರೇಟ್ ಎಷ್ಟು? 7 ರೂಪಾಯಿ 8 ರೂಪಾಯಿ ಇರುತ್ತೆ. ಒಂದು ಪೆಪ್ಸಿ ಕುಡಿತೀವಲ್ಲ ನಾವು, 20 ರೂಪಾಯಿ, 1 ರೂಪಾಯಿ ಖರ್ಚು ಬೀಳುತ್ತೆ ಅವನಿಗೆ. ನೀರು, ಎಸೆನ್ಸು, ಇನ್ನೇನಿದಲ್ಲಿ ಫ್ರೂಟೇ, ಒರಿಜಿನಲ್ ಫ್ರೂಟ್ ಏನು ಹಾಕಿರೋದು, ನೀರು, ಎಸೆನ್ಸು, ಬಾಟ್ಲು, ಶುಗರ್, ಅದೆಲ್ಲ ಸೇರ್ಕೊಂಡು 1 ರೂಪಾಯಿ ಖರ್ಚಾಗುತ್ತೆ ಮ್ಯಾಕ್ಸಿಮಮ್. ಬಾಟ್ಲೆಲ್ಲ ಸೇರಿ 2 ರೂಪಾಯಿ 5 ರೂಪಾಯಿನೇ ಕೊಡಿ. ಬಾಟ್ಲು ರೀಯೂಸಬಲ್ ಅದು, ಮೆಟಲ್ ಇದು ಗ್ಲಾಸ್ ಬಾಟ್ಲ್ ಅದು ರೀಯೂಸಬಲ್. ನಮಗೂ ಕುಡಿಸ್ತಾನೆ, ಅದು ವಾಶ್ ಮಾಡಿ ಇನ್ನೊಬ್ರು ಕುಡಿಸ್ತಾನೆ, 1000 ಜನ ಕುಡಿಸ್ತಾನೆ ಒಂದು ಬಾಟ್ಲಲ್ಲಿ ಅಲ್ವಾ. ಬಟ್ ಒಂದು ಎಳ್ನೀರು ಒಬ್ಬರೇ ಕುಡಿತೀವಿ, ಇನ್ನೊಬ್ಬರು ಕುಡಿಯಲ್ಲ. ಸೇಫ್ಟಿನೂ ಸರಿ ಕ್ಲೀನ್ ಮಾಡಲಿಲ್ಲ ಅಂದರೆ ಕೋವಿಡ್ ಬರ್ತದೆ ಅದರಲ್ಲಿ ಅಲ್ವಾ. ಒಳಗೆ ಏನೇನು ಬಿದ್ದಿರ್ತಾವ ಗೊತ್ತಿಲ್ಲ, ಬಟ್ ಅದನ್ನೇ ಕುಡಿತೀವಿ. ಯಾಕೆಂದರೆ ಅವನು ಯಾರಿಗೋ ಪೆಪ್ಸಿ ಕುಡಿಸಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾನೆ. ಅದನ್ನು ನೋಡ್ಕೊಂಡು ನಾವು ಅದನ್ನು ಕುಡಿತೀವಿ. ಬಟ್ ನಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು ಎಳ್ನೀರು ಒಳ್ಳೇದು ಅಂತ. ಬಟ್ ನಾವು ಕುಡಿದ್ರು ನೋಡಿ, ಇದು ಪ್ರೊಫೆಷನಲ್ ಟ್ರೆಂಡ್ಸ್. ಜನಗಳಿಗೆ ಯಾಮಾರಿಸೋಕ್ಕೆ, ಮೋಸ ಮಾಡೋಕ್ಕೆ, ಯಾರ್ಯಾರು ಇಟ್ಕೊಂಡು ಯಾಮಾರಿಸ್ತಾರೆ ಹಂಗೆ. ಈಗ ಹೋಗಿರೋ ಪ್ಯಾಂಟ್ ಯಾರೋ ಫಿಲಮ್ ಆಕ್ಟ್ರಿಗೆ ಹಾಕ್ಸ್ಬಿಟ್ಟು ಅಲ್ಲಿ ಬಿಗ್ ಬಾಸಲ್ಲಿ ಅವನ ಕೈಲಿ ಹೇಳಿಸ್ತಾರೆ, ಅವನ್ನ ನೋಡ್ತೀವಿ ನಾವು. ಅಲ್ಲಿ ಏನು ಉಚ್ಚಾಟ ಅದು, ಬಿಗ್ ಬಾಸ್ ಉಚ್ಚಾಟ ತಾನೆ ಅದು. ಏನಿದೆ ಟೀಮ್ ಕಲಿಯೋದೇನಿದೆ ಅಲ್ಲಿ ಉಚ್ಚಾಟ. ಅದು ಎಷ್ಟು ಜನ ನೋಡ್ತಾರೆ ಅಂದರೆ ಅವ್ರಿಗೆ ಎಷ್ಟು TRP ಬರ್ತದೆ. ಅದಿಂದ ಏನು ಕಲಿಯೋದೇನಿಲ್ಲ, ಅದೇನು ಅಡ್ಯಾಪ್ಟ್ ಮಾಡ್ಕೊಳ್ಳೋದೇನಿಲ್ಲ, ಒಳ್ಳೆತನ ಏನಿಲ್ಲ, ಅದೇನು ಕಲಿತು ನಾಳೆ ಜೀವನ ತುಪ್ಪ ಅದೇನಿಲ್ಲ. ಟೋಟಲಿ ಅದೊಂದು ಉಚ್ಚಾಟ, ಮ್ಯಾಡ್ ಗೇಮ್ ಅಂತ. ಬಟ್ ಅದನ್ನು ಲಕ್ಷಾಂತರ ನೋಡಿ ಬೆನಿಫಿಟ್ ಅವ್ರಿಗೆ ನಡೆಸೋನಿಗೆ. ಅದನ್ನು ನೋಡಿ ಅವಳೇನೋ ಟೈಟಾಗಿ ಪ್ಯಾಂಟ್ ಹಾಕಿರ್ತಾಳೆ, ಅವನೇನೋ ಹೊರದೋಗಿರೋದು ಹಾಕಿರ್ತಾನೆ, ಇನ್ನೊಬ್ಬೇನೋ ಒಂದು ಹಾಕಿರ್ತಾನೆ. ಅವನ್ನ ನೋಡ್ಕೊಂಡು ನಾವು ಒಂದಷ್ಟು ಜನ ಆ ಥರ ಇಮಿಟೇಟ್ ಮಾಡ್ತೀವಿ. ಅದನ್ನು ನಾವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ನೋಡಿ, ವಾಸ್ತವನೇ ಬೇರೆ, ರಿಯಾಲಿಟಿನೇ ಬೇರೆ. ಬಟ್ ರಿಯಾಲಿಟಿ ಎಲ್ಲರಿಗೂ ಗೊತ್ತು, ಬಟ್ ನಾವು ರಿಯಾಲಿಟಿನ ಫಾಲೋ ಮಾಡಲ್ಲ. ವಾಸ್ತವ ಏನಿದೆ ಅದನ್ನು ಫಾಲೋ ಮಾಡಲ್ಲ. ಅದೇನೋ ಎಕ್ಸ್ಟ್ರಾ ಎಕ್ಸ್ಪ್ರೆಷನ್ಸ್ ಇದೆ ಅದನ್ನು ಫಾಲೋ ಮಾಡ್ತೀವಿ. ಇಲ್ಲಿ ಊಟ ಚೆನ್ನಾಗಿದೆ ಅಂತ ಗೊತ್ತಿರುತ್ತೆ, ಮುದ್ದೆ ಕೊಟ್ಟರೆ ತಿನ್ನಲ್ಲ ಮಕ್ಕಳಿಗೆ. ಮನೆಗೆ ಹೋಗ್ಬಿಟ್ಟು ಗೋಬಿ ಮಂಚೂರಿ, ಪಾನಿಪುರಿ ತಿಂತ ಮಕ್ಕಳು. ಸ್ಕೂಲ್ಗಳಲ್ಲಿ ನೋಡಿ, ಸ್ಕೂಲ್ಗಳಿಗಿಂತ ಹೆಚ್ಚಾಗಿ ಮನೆಗಳಲ್ಲಿದ್ದ ಮಕ್ಕಳು, ಸಣ್ಣ ಮಕ್ಕಳುಗಳು ಜಾಸ್ತಿ ಜಂಕ್ ಫುಡ್ನ ಇಷ್ಟಪಡ್ತವೆ. ದೊಡ್ಡ ಸಣ್ಣ ಮಕ್ಕಳೇನು, ದೊಡ್ಡವರೇ 6 ಗಂಟೆ 7 ಗಂಟೆ ಆಯಿತು ಅಂದರೆ ಜಂಕ್ ಫುಡ್ ಅಂಗಡಿ ಮುಂದೆ ಜಾತ್ರೆ ಥರ ನಿಂತಿರ್ತಾರೆ. ಪುನಃ 9 ಗಂಟೆಗೆ ಬಂದು ಇನ್ನೊಂದು ಸಲ ಊಟ ಮಾಡ್ತಾರೆ. ಆ ಜಂಕ್ ಫುಡ್ ತಿನ್ಕೊಂಬತ್ತಾರೆ, ಕೊಲೆಸ್ಟ್ರಾಲ್ ಫಾರ್ಮ್ ಆಗುತ್ತೆ, ಡೈಜೆಸ್ಟ್ ಆಗಲ್ಲ. ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಎದ್ದೇಳ್ತಾರೆ, ಕೊಳಗೆ ಹೋಗ್ಬಿಟ್ಟು ಚೆನ್ನಾಗಿದ್ದಾನೆ ಸುತ್ತೋಗ್ಬಿಡ್ತಾನೆ. ಅವನಿಗೆ 1000 ಜನ ಒಂದು ಹಾಸ್ಪಿಟ್ಲಿಗೆ ಹೋದರೆ ಸಂತೆಗಿಂತ ಜಾಸ್ತಿ ಜನ ಇರ್ತಾರೆ. ಮೈಸೂರು ಹೋದರೆ KR ಹಾಸ್ಪಿಟ್ಲಿಗೆ ಹೋಗಿ, ನಿಮ್ಮೂರುಗಳಲ್ಲಿ ಹೋದರೆ ಜನರಲ್ ಹಾಸ್ಪಿಟ್ಲ್ ಇರ್ತಾರೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲು, ಅಲ್ಲಿಗೆ ಹೋಗಿ ಹೋದರೆ ಸಂತೆಯಲ್ಲಿ ಎಷ್ಟು ಜನ ಇರ್ತಾರೆ, ಅದಕ್ಕಿಂತ ಜಾಸ್ತಿ ಜನ ಹಾಸ್ಪಿಟ್ಲ್ ಇರ್ತಾರೆ. ಯಾಕೆ? ಜಂಕ್ ಫುಡ್ಡು ಪ್ರಭಾವ. ಬಟ್ ರುಚಿ, ಟೇಸ್ಟು ತಿಂತೀವಿ. ಬಟ್ ವಾಸ್ತವ ಗೊತ್ತು, ತಿಂದರೆ ಕೆಟ್ಟದು ಅಂತ ಗೊತ್ತು. ಇವತ್ತು ಒಂದು ತಿಂಗಳ ನಾಳೆ ಪುನಃ ನಾಳೆಗೂ ಅದೇ, ನಾಳಿದ್ದು ಅದೇ, ಪುನಃ ಅದೇ. ಯಾರಿಗೆ ಯೂಸ್ ಅದು? ಹಾಸ್ಪಿಟ್ಲ್ವರೆಗೂ ಯೂಸು, ಡಾಕ್ಟ್ರಿಗೆ ಉಪಯೋಗ. ಹೋದ್ರೆ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ ಬೆಲೆ ಮೆಲ್ತಾಳಾಗುತ್ತೆ. ನಮಗೆ ಹಾಳಾಗ್ತಾನೆ ಗೊತ್ತು, ನಿಮ್ಗೆ ಗೊತ್ತು, ನನಗೆ ಗೊತ್ತು. ಅಲ್ಲಿ ಹೋಗಿ ಅದೇನಾದ್ರು ಒಂದು ಕಡೆ ರಾಗಿ ಮುದ್ದೆ, ಅನ್ನ ಸಾಂಬಾರೆಲ್ಲ ಇಟ್ಬಿಟ್ಟು, ಇನ್ನೊಂದು ಕಡೆ ಗೋಬಿ ಮಂಚೂರಿ, ಪಾನಿಪುರಿ ಇಂಥ ಥರ ಇಟ್ಬಿಟ್ರೆ, ಪಿಜ್ಜಾ, ಬರ್ಗರ್ ಇಂಥದ್ದು ಇಟ್ಬಿಟ್ರೆ, ನಾವು ಅನ್ನ ಸಾಂಬಾರು ಮುದ್ದೆ ತಿನ್ನೋಕೆ ಹೋಗಲ್ಲ. ಪಾನಿಪುರಿ, ಬರ್ಗರು, ಪಿಜ್ಜಾ. ಆ ಬರ್ಗರ್ ಯಾವ್ದು ಮಾಡ್ತಾರೆ ಗೊತ್ತಿಲ್ಲ, ಪಿಜ್ಜಾ ಯಾವ್ದು ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಆ ದುಡ್ಡುಗಳು ಕೇಳೋದು 100, 200, 500, 1000 ರೇಟ್ಗಳು. ಅದಕ್ಕೆ ಬೆಲೆ ಇಲ್ಲ. ಇವತ್ತೆಲ್ಲ ಫಿಂಗರ್ ಟಿಪ್ಪಲ್ಲಿ ಮೊಬೈಲ್ ಕೈ ಕೊಟ್ಬಿಟ್ರೆ ಮಕ್ಕಳಿಗೆ ಅವೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿನ್ಕೊಡ್ತಾರೆ. 1000 ರೇಟ್ ಹೊಟ್ಟೋಗಿರುತ್ತೆ, ಅದನ್ನು ಕೇರ್ ಮಾಡಲ್ಲ. 1000 ರೂಪಾಯಿಗೆ ಒಂದು ತಿಂಗಳು ಜೀವನ ಮಾಡ್ಬೋದು. ಇದನ್ನು ಒಂಥರ ಫ್ಯಾನ್ಸಿ ಲೈಫ್ ಅಂತ ಕರೀತಾರೆ. ಫ್ಯಾನ್ಸಿ ಲೈಫ್ಗೆ ಅಡಿಕ್ಟ್ ಆಗೋದು. ವಾಸ್ತವನ ಯೋಚನೆ ಮಾಡ್ಬೋದು. ಅದು ಎಸ್ಪೆಷಲಿ ಮೆಚೂರ್ಡ್ ಏಜಲ್ಲಿ ವಾಸ್ತವನ ಯೋಚನೆ ಮಾಡಬೇಕು. ಯಾಕೆಂದರೆ ಒಬ್ಬ ಕಸ್ಟಮರ್ ನಿಮ್ಮ ಹತ್ರ ಬಂದಾಗ ಫಸ್ಟು ನಿಮ್ಮ ಔಟ್ಲುಕ್ಕು, ನಿಮ್ಮ ಅಪಿರಿಯನ್ಸು, ಈ ವೇ ಆಫ್ ಕಮ್ಯುನಿಕೇಷನ್, ಸಂವಹನ ಅಂತ ಕರಿತೀವಿ ಕನ್ನಡದಲ್ಲಿ. ವೇ ಆಫ್ ಕಮ್ಯುನಿಕೇಷನ್, ಹಿಂಗೆ ಮಾತಾಡ್ತೀರೋ ಅಂತ ಕಸ್ಟಮರ್ ಬಂದು ಏನೋ ಇದನ್ನೋದು
ಏನೋ ಅಂತ ನಾವು ಅಂತಾನೆ ನನ್ನೇ ಏನು ಅಂತೆ ನೀನು ಶುರು ಆಯ್ತು ಆಗಿದ್ದಾರೆ ನೀನು ಬಿಸ್ನೆಸ್ ಹೋಯ್ತು ಬಂದ ತಕ್ಷಣ ಎಷ್ಟು ಕ್ವಶನ್ ಮಾಡ್ಬೇಕು ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂದರು ಯಾರಾಗಿಲ್ಲ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಲ್ಲೇ 50% ಇದಂದ್ರೆ ಇವನು ಬೇಗ ಚೆನ್ನಾಗಿಲ್ಲ ಅದಕ್ಕೆ ಮಾಡ್ತಾರೆ ಬಂದ ತಕ್ಷಣ ಈ ಕಡೆ ಕೂರಿಸ್ತಾರೆ ಒಂದು 3 ಲೋಟ ನೀರು ಇಟ್ಟಿರ್ತಾನೆ ಈಗೇನು ಕಾಸು ಕೊಡ್ಬೇಕಾ 1 ಲೋಟ 2 ಲೋಟ 1000 ಜನ ಕೊಡ್ಬೋದಿಲ್ಲ ಪಕ್ಕದಲ್ಲಿ ಇಟ್ಕೊಂಡು ನೀರು ಕುಡಿತೀರಾ ಸರ್ ಕಳಿ ಸರ್ ಕುಡಿ ಅವ್ನು ಕುಡಿಯಲ್ಲ ಅದು ನೀರು ಕುಡಿತೀರಾ ಸರ್ ಬಾಯಾಗ ಇರ್ಬೋದು ಹೇಳಕ್ಕಲ್ಲ ಕುಡಿಬೋದು ನಮ್ಗೆ ಲಾಸ್ ಮಾಡ್ತಾ ಇದ್ದೀನಿ ಅದೇ ನೀರು ಅದೇ ಲೋಟ 100 ಜನ ಕೊಡ್ತೀವಿ ಅದೇ ಇಟ್ಟು 100 ಜನ ಮುಗಿತಾ ಅದು 60% ನಿಮಗೆ ಬಿಸ್ನೆಸ್ ಗ್ಯಾರಂಟಿ ನೆಕ್ಸ್ಟ್ ಏನಾಗಿದೆ ಸರ್ ಕೊಡಿ ಅವನ ಎದುರಿಗೆ ಬಿಚ್ಚೋದು ಪ್ರಾಬ್ಲಮ್ ಅವನ ಎದುರಿಗೆ ತೋರಿಸೋದು ಒಡವ ಬಿಚ್ಕೊಂಬತ್ತೀನಿ ರೀ ಸರ್ ಅಂದರೆ ಏನೋ ಮಗ ಏನೋ ಮಾಡ್ತೀನಿ ಏನೋ ಮಾಡ್ತಾನೆ ಸುಳ್ಳು ಮೋಸ ಮಾಡ್ತಾನೆ ಅವನ ಎದುರಿಗೆ ಬಿಚ್ಚೋದು ಅವನ ಎದುರಿಗೆ ಪ್ರಾಬ್ಲಮ್ ತೋರಿಸೋದು ಅಲ್ವಾ ಹಾಗೇನು ಮಾಡ್ತಾನೆ ರಿಯಲ್ ಪ್ರಾಬ್ಲಮ್ ಇದ್ದರೆ ಏನು ಮಾಡ್ತಾನೆ ನಾನು ಹೌದಪ್ಪ ಪ್ರಾಬ್ಲಮ್ ಇದೆಯಲ್ಲ ಸರ್ ಮಾಡಿಸ್ತೀರಾ ರಿಪೇರಿನ ಬೇರೆ ಕಡೆ ಮಾಡಿಸ್ತೀನಿ ಅಂದರೆ ಹೇಳ್ತೀನಿ ಇಲ್ಲ ಬೇರೆ ಕಡೆ ಮಾಡಿಸ್ಕೊಂಡು ತೊಂದರೆ ಇಲ್ಲ ಮಾಡಿಸ್ಕೊಡಿ ನಾನು ಇದಕ್ಕೇನು ಚಾರ್ಜ್ ಮಾಡೋದು ಹಾಗೇನು ಮಾಡ್ತೀನಮ್ಮ ಇದೇ ಮಾಡ್ತಾರೆ ನೀವೇ ಮಾಡ್ಕೊಡಿ ಅಂತ ಆಗ ಅಲ್ಲೇ ರೇಟ್ ಹೇಳ್ಬೇಕು ಸರ್ ನೀವೇ ಸ್ಪೇರ್ ತಂದು ಕೊಡ್ತೀನಿ ತಂದು ಕೊಡಿ ನನ್ನ ಚಾರ್ಜ್ 500 ರೂಪಾಯಿ ಇಲ್ಲ ನಾನೇ ತಗೊಂಬನಿ ಅಂದರೆ ತರ್ತೀನಿ 1000 ರೂಪಾಯಿ ಅಂದರೆ ಎಷ್ಟು 1000 ರೂಪಾಯಿ ಆಗ್ಬೋದು ಒಂದು ಸ್ಪೇರ್ಗೆ ಎಷ್ಟು ನಿಮ್ಗೆ ಗೊತ್ತಿರುತ್ತೆ ಕರೆಕ್ಟಾಗಿ ಅದು ಹೇಳ್ತೀನಿ ಅದು ರಿಯಲ್ ಸ್ಪೇರ್ ರೇಟ್ ಹೇಳ್ತೀನಿ ನೀವೇ ಸ್ಪೇರ್ ತಗೊಂಡು ಸರ್ ನಾನು ತಂದು 100 ರೂಪಾಯಿ ನಿಮ್ಮ ತಂದು 200 ರೂಪಾಯಿ ಆಗ್ಬೋದು ಬೇರೆ ನೀವೇ ತಗೊಂಡು ತೊಂದರೆ ಇಲ್ಲ ನಿಮ್ಗೆ ಡೌಟೇ ಬೇಡ ಹಾಗೆ ನಿಮ್ಗೆ ಕೊಡ್ತಾರ ಸರ್ವಿಸ್ ನಿಮ್ಗೆ ಕೊಡೋದು ಕೊಡ್ತಾರೆ ಸರ್ ನೀವೇ ಕೊಡ್ತೀನಿ ಅಲ್ಲೇ ಮಾಡ್ಕೊಡ್ತೀರಾ ಅಲ್ಲೇ ರೇಟ್ ಹೇಳ್ಬಿಟ್ರೆ ಸರ್ ನಾಳೆ ಬಂದು ಇಸ್ಕೊಡಿ ಸರ್ ಅಂದರೆ ರೇಟ್ ಫಿಕ್ಸ್ ಆಗಿದೆಯಲ್ಲ ಮಾಡ್ಕೊಡ್ಬಿಡ್ತೀನಿ ಸರ್ ನಾಳೆ ಬನ್ನಿ ರೇಟ್ ಹೇಳ್ತೀನಿ ಇಲ್ಲ ಸರ್ ಅಂದರೆ ಏನು ಮಾಡ್ತಾನಮ್ಮ ಬೇಡ ಬೇರೆ ಅಂಗಡಿ ಹೋಗ್ತಾನೆ ಕಡೆ ಬಂದಾಗ ಏನು ಕೊಡು ನೋಡು ಇರು ಚೆಕ್ ಮಾಡ್ತೀನಿ ಹೋಗ ಏನೋ ಚೆನ್ನಾಗಿರೋದು ಕಿತ್ತಾಕೋ ತಗೊಬಂದ ನೆಕ್ಸ್ಟ್ ಟೈಮ್ ಸರ್ 2000 ಆಯ್ತು ಸರ್ ಸರಿ ಬೋಟ್ ಮಗನ ಮದುವೆ ಹೇಳಕ್ಕಿಲ್ವ ಹಂಗಂತ ಈಗ ಕೇಳ್ತೀವಿ ಒಳಗೆ ತಗೊಂಡೋದು ನೀನು ಆ ಭಾಷೆ ಯೂಸ್ ಮಾಡ್ತಾರೆ ಏನಿಲ್ಲ ಅಲ್ವಾ ಒಳಗೆ ತಗೊಂಡೋದು ನೀನು ನಾನೇನು ಚೆಕ್ ಮಾಡಬೇಕಿತ್ತು ನೀನು ನಾನು ಮುಂದೆ ಚೆಕ್ ಮುಂದೆ ಚೆಕ್ ಮಾಡಬೇಕಿತ್ತು ನನಗೆ ಅದೇ ಆಗ್ಬೋದು ಇಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗೋದು ಅವನು ನೀವೆಲ್ಲ ವೇಸ್ಟು ಆಯಿತಾ ಅದಕ್ಕೆ ಇದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಕರೀಬೋದು ಕಸ್ಟಮರ್ನ ಅಟ್ರಾಕ್ಷನ್ನೇ ಮೇನ್ ಇಂಪಾರ್ಟೆಂಟ್ ಈಗ ಯಾವುದೋ ಮಾಲ್ಗಳಲ್ಲಿ ದೊಡ್ಡ ಅಂಗಡಿಗಳಲ್ಲಿ ಸುಮ್ಮನೆ ಒಬ್ಬನ ಮುಂದುಗಡೆ ನಿಲ್ಸಿರ್ತಾರೆ ಒಬ್ಬರು ಸ್ಮಾರ್ಟ್ ಆಗಿರಲಿ ಅವ್ರ ಕೆಲಸ ಏನು ಹೋಗೋದು ನಗಬೇಕಷ್ಟೇ ನಗಬೇಕು ಬನ್ನಿ ಸರ್ ನಗೋದು ಒಳಗೆ ಕರೆಯೋದು ಅಷ್ಟೇ ಅವ್ರ ಕೆಲಸ ಅದಕ್ಕೆ 20,000 ಸಂಬಳ ಅವ್ರಿಗೆ ಕೆಲಸ ಮಾಡೋರಿಗೆ 10,000 ಅಲ್ಲಿ ಸ್ಮಾರ್ಟಾಗಿ ನಿಂತ್ಕೊಂಡು ನಗ್ಬಿಟ್ಟು ಕರೀತಾರಲ್ಲ ಅವ್ರಿಗೆ 20,000 ಅವ್ರು ನಗಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಮತ್ತು ಅವ್ರಿಗೆ ಕಸ್ಟಮರ್ ಕೇರ್ ನಂಬರ್ ಗೊತ್ತಾ ನೀವೇನೇ ಬೈರಿ ಅವರು ಬೇಜಾರು ಮಾಡ್ಕೊಳ್ಳಲ್ಲ ಕಸ್ಟಮರ್ ಕೇರ್ ಯಾವ್ದು ನಂಬರ್ ಬರುತ್ತೆ ಸರ್ ಇಂಥ ಆಫರ್ ಇದೆ ಅಂತ ಆಫರ್ ಇದೆ ಹಂಗಿದೆ ಹಿಂಗಿದೆ ಇಲ್ಲಮ್ಮ ಸುಮ್ಮನೆ ತಲೆ ಕೆಡಿಸ್ಬೇಡ ನೀನು ಯಾಕೆ ನೀನು ಯಾವ ನಂಬರ್ ಕೊಟ್ಟ ನೀನು ಹಂಗೆ ಹೆಂಗೆ ಏನೇ ಬೈರಿ ಹೌದಾ ಸರ್ ಆಯ್ತು ಸರ್ ಥ್ಯಾಂಕ್ ಯು ಆಯ್ತು ಸರ್ ಹೇಳಿ ಸರ್ ಈ ಥರ ಇದೆ ನೀವು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವ್ರು ಏನೇ ಬೈದರು ನೀವು ರಿವರ್ಸ್ ಮಾತಾಡಬಾರ್ದು ಅದೇ ಕಾಲು ಎಂಡಾಗೋವರೆಗೂ ಕಾಲು ಕಟ್ ಮಾಡಬಾರ್ದು ಅವ್ರು ಏನೇ ಬೈಕೊಳ್ಳಿ ಏನೇ ಮಾಡ್ಕೊಳ್ಳಿ ಮತ್ತೆ ಕಾಲು ಕಟ್ ಮಾಡ್ಬಿಟ್ರು ಅಂದರೆ ಮತ್ತೆ ಅವ್ರು ಫೋನ್ ಮಾಡಿ ಬೈತಾರೆ ನೀ ಕಾಲು ಕಟ್ ಮಾಡಬೇಡ ಅವರೇ ಏನು ಬೈಕಂದ್ರೆ ಬೈಕೊಳ್ಳಿ ಕೊನೆಗೆ ಅವನಿಗೆ ತಲೆ ಕಟ್ಟಿ ಕಾಲು ಕಟ್ ಮಾಡಿ ನೀವು ಮಾತ್ರ ರ್ಯಾಶ ಮಾತಾಡಬಾರ್ದು ಅದು ಫಸ್ಟ್ ಕಂಡೀಷನ್ ಹಿಂಗೆ ಕೆಲಸ ಕೊಡ್ಬೇಕಾರೆ ಆ ಕಂಡೀಷನ್ ಒಪ್ಕೊಂಡ್ರೆ ಕೆಲ್ಸಕ್ಕೆ ಬಾ ನೀವು ರ್ಯಾಶ ಮಾತಾಡ್ಬಿಟ್ಟು ಕ್ಲಾಸ್ ಮಾಡ್ತೀನಿ ಅಂದರೆ ಕೆಲಸಕ್ಕೆ ಕೊಡ್ಬೇಡ ಅಲ್ವಾ ಇದು ಲೈಫ್ ಟ್ರೆಂಡು ಎಲ್ಲ ಫಸ್ಟ್ ಈ ಬೇಸಿಕ್ ಡಿಸಿಪ್ಲಿನ್ ಕಲಿಬೇಕು ಕೆಲಸ ನೆಕ್ಸ್ಟು ನಾಲೆಡ್ಜು ಸ್ಕಿಲ್ ಇದ್ದರೆ ಜ್ಞಾನ ಮತ್ತು ಕೌಶಲ್ಯ ಇದ್ದರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಹೆಂಗೆ ಬೇಕಾದ್ರೂ ಬದುಕ್ಬೋದು ಈ ನನ್ನ ಸ್ಟೂಡೆಂಟ್ಗಳು ನಾವು ನಾರ್ಮಲಿ ತಿಂಗಳಿಗೆ ಸಂಬಳ ಬರ್ತದೆ 1 ಲಕ್ಷ 1 ಲಕ್ಷ ಸಂಬಳ ಬರ್ತದೆ ಅಷ್ಟೇ ಸೀಮಿತವಾಗಿ ಲೈಫ್ ಲೀಡ್ ಮಾಡ್ತೀವಿ ನನ್ನ ಸ್ಟೂಡೆಂಟ್ಗಳು ಫಾರ್ಚುನರ್ ಕಾರ್ ಓಡಾಡ್ತಾರೆ ಇನ್ನೋವಾ ಕಾರ್ ಓಡಾಡ್ತಾರೆ 60-40 2+ ಮನೆ ಕಟ್ಕೊಂಡ್ರೆ ನಾವು ಮಾಡ್ತಾರೆ ನಾನು ಮಾಡೋಕ್ಕಲ್ಲ ನಾನು ಮಾಡ್ಬೇಕಂದ್ರೆ ಕೆಲಸ ಬಿಡ್ಬೇಕು ಈಗ ಕೆಲಸ ಬಿಡ್ಬೇಕು ನನಗೇನೋ ಒಂದು ಸ್ಥಳ ಫಿಕ್ಸ್ ಆಗ್ಬಿಟ್ಟಿನಿ ಅದಕ್ಕೆ ಬಟ್ ನಾನು ಮಾಡೋಕ್ಕಾಗಲ್ಲ ಮಾಡ್ಬೇಕಂದ್ರೆ ಕೆಲಸ ಬಿಟ್ಬಿಟ್ಟು ನಾನು ಫೀಲ್ಡ್ಗೆ ಹೋಗ್ಬೇಕು ಬಟ್ ಏಜ್ ಬಾರ್ ಆಗಿರುತ್ತೆ ಬಟ್ ಯಾರು ಬೇಕು ಆ ಥರ ಮನಸ್ಥಿತಿ ಇರುತ್ತೆ ಬಟ್ ಈ ಏಜ್ ಇದೆಯಲ್ಲ ಒಂದು 18ರಿಂದ ಮ್ಯಾಕ್ಸಿಮಮ್ 28-30 ವರ್ಷ ಆ ಏಜಲ್ಲಿ ನೀವೇನು ಡ್ರೀಮ್ ಫಿಕ್ಸ್ ಮಾಡ್ತೀರಾ ಅದೇ ನೀವು ಫೈನಲ್ ಡ್ರೀಮ್ ಅಂಬೇಡ್ಕರ್ ಮಾತಾಡ್ತಾರೆ ಏನು ಬಡವನಾಗಿ ಹುಟ್ಟೋದು ತಪ್ಪಲ್ಲ ಸಾಯೋದು ತಪ್ಪು ಅಂತ ಅಂಬೇಡ್ಕರ್ ಭಾರಿ ರಿಚ್ ಫ್ಯಾಮಿಲಿ ಹುಟ್ಟಿದ್ರು ಇಲ್ಲ ಸರ್ ಅವ್ರಿಗೆ ಭಾರಿ ಗುಡಿಸಲಿ ಭಾರಿ ಕಷ್ಟದಲ್ಲಿ ಭಾರಿ
ಸಮಸ್ಯೆಯಲ್ಲಿ ಶೋಷಣೆಯಲ್ಲಿ ಬದುಕಿದವರು ಕೊನೆಗೆ ಭಾರತದ ಸಂವಿಧಾನ ಬರೆದರು, ಒಳ್ಳೆ ಪ್ರತಿಷ್ಠಿತ ಯಾವುದು ಹುದ್ದೆಯನ್ನು ಪಡ್ಕೊಂಡ್ರು. ಒಬ್ಬ ಮಹಾತ್ಮನಾಗಿ ನಾವು ಅವ್ರನ್ನ ನೋಡ್ತೀವಿ. ಯಾಕೆಂದರೆ ಅವ್ರು ಇರ್ತಕ್ಕಂಥ ಬುದ್ಧಿಶಕ್ತಿ ಇತ್ತಲ್ಲ, ವಿದ್ಯೆ ಏನಿದೆ ಅದರಿಂದ ಮಾತ್ರ ನಾವು ಏನಾದ್ರು ಒಂದು ದೊಡ್ಡ ಹುದ್ದೆಯನ್ನು ಪಡ್ಕೊಳ್ಳೋಕೆ ಸಾಧ್ಯ. ವಿದ್ಯೆನೇ ಒಂದು ಸಾಧನ. ಎಜುಕೇಶನ್ ಇಸ್ ಟೂಲ್ ಫಾರ್ ಡೆವಲಪ್ಮೆಂಟ್ ಅಂತ. ಎಜುಕೇಶನ್ ಈಸ್ ಓನ್ಲಿ ಟೂಲ್ ಫಾರ್ ಡೆವಲಪ್ಮೆಂಟ್. ಅಭಿವೃದ್ಧಿಗೆ ಒಂದು ಉತ್ತಮ ಸಾಧನ ಇದೆ ಅಂದರೆ, ಅಭಿವೃದ್ಧಿಗೆ ಒಂದು ಉತ್ತಮ ಸಾಧನ ಅಂದರೆ ಅದು ವಿದ್ಯೆ. ಅದನ್ನು ಒಳ್ಳೇದಕ್ಕಾಗಿ ಯೂಸ್ ಮಾಡ್ಕೋಬೋದು, ಕೆಟ್ಟದಕ್ಕಾಗಿ ಯೂಸ್ ಮಾಡ್ಕೋಬೋದು. ಯಾರು ಒಳ್ಳೇದಕ್ಕೆ ಯೂಸ್ ಮಾಡ್ತಾನೆ ಅವನು ಲಾಂಗ್ ಲೈಫ್ ಚೆನ್ನಾಗಿ ಬದುಕ್ತಾನೆ. ಕೆಟ್ಟದಕ್ಕೆ ಯೂಸ್ ಮಾಡೋನು ಶಾರ್ಟ್ ಲೈಫ್ ಅಷ್ಟೇ. ಕೆಟ್ಟದಕ್ಕೆ ಅಂದ್ರೇನು, ಒಳ್ಳೆ ಕಂಪ್ಯೂಟರ್ ಇಂಜಿನಿಯರು ಅದು ತಗೊಂಡು ಹ್ಯಾಕ್ ಮಾಡೋಕ್ಕೆ, ಫೇಕ್ ಮಾಡೋಕ್ಕೆ, ಗೋಲ್ಮಾಲ್ ಮಾಡೋಕ್ಕೆ, ಈ ಥರ ಫ್ರಾಡ್ಗಳು ಮಾಡೋಕ್ಕೆ ಯೂಸ್ ಮಾಡ್ಬಿಟ್ಟು ತಲೆ ಇದೆ ಅಂದ್ಬಿಟ್ಟು ಅವನ್ನ ಯಾವತ್ತವನಿನ ಅವನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಲೈಫ್ ಟೈಮ್ ಜೈಲು ಕಡಿ. ಅದನ್ನು ಅವನೇನಾರು ಬಿಕಾಸ್ ನಾರಾಯಣಮೂರ್ತಿ ಥರ ಆಗಲಿ ಅಥವಾ ಅಜೀಂ ಪ್ರೇಮ್ಜಿ ಥರ ಆಗಲಿ, ಟಾಟಾ ಥರ ಆಗಲಿ, ಆ ಥರ ಬ್ರೈನ್ನ ಯೂಸ್ ಮಾಡ್ಕೊಂಡಿದ್ರೆ ಅವರು ರಿಚ್ಚಾಗಿ ಅವನು ಅವ್ನ ಫ್ಯಾಮಿಲಿ, ಅವ್ನ ಮಕ್ಕಳು, ಮೊಮ್ಮಕ್ಕಳು, ಇಡೀ ಲೈಫ್ ಸ್ಪ್ಯಾನ್, ಇಡೀ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿಯೆಲ್ಲ ಬದುಕ್ಬೋದಿತ್ತು. ಬಟ್ ಅದನ್ನು ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಅವನು ಲೈಫ್ ಸ್ಪಾಯ್ಲ್ ಮಾಡ್ಕೊಂಡ. ಇವನು ಲಾಂಗ್ ಟೈಮಲ್ಲಿ ದುಡ್ಡು ಮಾಡ್ತೀನಿ ಅಂತೇಳಿ ಲಕ್ಸುರಿ ಲೈಫ್ನ ಲೀಡ್ ಮಾಡ್ದ. ಅಷ್ಟೇ ಡಿಫ್ರೆನ್ಸ್. ಇದು ವಾಸ್ತವ. ಇದು ನೀವೇನು ಮಾಡ್ಬೇಕು ಅಂದರೆ, ಈಗ ನಾಳೆಯಿಂದ ಕೋರ್ಸ್ ಮುಗಿದ ತಕ್ಷಣ ಏನು ಮಾಡಬೇಕು, ಬಿಸ್ನೆಸ್ ಮನೆ ಮುಂದೆ ಬೋರ್ಡ್ ಹಾಕ್ಬೇಕು ಫಸ್ಟು. ಯಾರು ಅನ್ಕೋತಾರೋ ಆಡ್ಕೋತಾರೋ ಬೇರೆ. ಇರುವಾಗ ಚೆನ್ನಾಗಿ ಕಲಿಬೇಕು. ಏನೆಲ್ಲ ಕಲ್ತಿರ್ತೀರ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೋಬೇಕು. ಒಂದು ಕಡೆ ಡಾಕ್ಯುಮೆಂಟ್ ಮಾಡಿ ಇಟ್ಕೋಬೇಕು. ನೆಗ್ಲೆಕ್ಟ್ ಮಾಡಬಾರ್ದು. ಹೋದ ತಕ್ಷಣ ಮನೆ ಮುಂದೆ ಫಸ್ಟ್ ಒಂದು ಬೋರ್ಡ್ ಹಾಕಬೇಕು. ಇವತ್ತು ಮನೆಗೆ ಹೋದ್ರೆ ನಾಳೆ ಒಂದು ಬೋರ್ಡ್. ಎಲ್ಲ ರೀತಿ ಎಲೆಕ್ಟ್ರಿಕಲ್ ಕೆಲಸ ಮಾಡಲಾಗುತ್ತದೆ. ಎಲ್ಲ ರೀತಿ ಎಲೆಕ್ಟ್ರಿಕಲ್ ವೈರಿಂಗ್ ಇಂಜಿನಿಯರಿಂಗ್ ಎಲ್ಲ ಏನು ಸೇರ್ತದೆ ಒಂದೇ ವರ್ಕ್ ಓಡರ್ ಬರೋದು. ಅದಕ್ಕೊಂದು ಹೆಸರು ಕೊಡ್ತಾರೆ. ಇಲ್ಲಿರುವಾಗ ಒಂದು ಹೆಸರು ಕೊಡ್ತಾರೆ, ಒಂದು ಬೋರ್ಡ್ ಹಾಕಿ. ಆವಾಗ ನಿಮ್ಮ ವರ್ಕ್ ಸ್ಟಾರ್ಟ್. ಅಲ್ಲಿಂದ ಇಲ್ಲೋ ಮಾಡ್ಕೊಬಿಟ್ಟು ನಾಳೆ ಇನ್ನೊಂದು ಯಾವುದೋ ಅಲ್ಲಿ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋದರೆ ಇದು ವೇಸ್ಟ್. ಕಲ್ತದ್ದು ಮಾಡೋದು ಎಲ್ಲ ಹೋಗುತ್ತೆ. ಮತ್ತು ಜೊತೆಗೆ ಅರ್ನ್ ಮಾಡೋಕ್ಕೆ ತುಂಬ ಥರ ಫೀಲ್ಡ್ ಇದೆ. ಇವತ್ತು ಅರ್ನ್ ಮಾಡೋನಿಗೆ ತುಂಬ ಥರ ಫೀಲ್ಡ್ ಇದೆ. ನನ್ನ ಸ್ಟೂಡೆಂಟ್ ಅವ್ರು ITI ಮಾಡಲ್ಲ. ITI ಮಾಡೋದೇ ಎಲೆಕ್ಟ್ರಾನಿಕ್ಸ್ ಅವ. ಬಟ್ ಕೆಲಸ ಮಾಡ್ತಾ ಇರೋದು ಯಾವುದೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ಮೇಲೆ. ಸ್ಟಮಕ್ ಕೇರ್ ಅಂತ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ. ಸ್ಟಮಕ್ ಕೇರ್, ಗಟ್ಸ್ ಕೇರ್ ಅಂತ ಬರುತ್ತೆ. ನೀವು ಫೇಸ್ಬುಕ್ ಓಪನ್ ಮಾಡಿದಾಗ ಸ್ಟಮಕ್ ಕೇರ್ ಅಂತ ಬರುತ್ತೆ. ಅವನು ಇಲ್ಲೇ ಸರ್ಗರ್ ಹುಡುಗ ITI ಮಾಡ್ಕೊಂಡು ಯಾವುದೋ ಒಂದು ಫಾರ್ಮುಲಾ ಸಿಕ್ಬಿಡ್ತು ಅವನಿಗೆ. ಬಾಡಿನಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಡೈಜೆಷನ್ ಕರೆಕ್ಟಾಗಿ ಆಗ್ಬಿಟ್ರೆ, ಮೋಷನ್ ಕರೆಕ್ಟಾಗಿ ಆಗ್ಬಿಟ್ರೆ 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನೇ ಕಾಯಿಲೆ ಇರಲಿ, ನಿನಗೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್, ಯೂರಿನ್ ಕರೆಕ್ಟಾಗಿ ಆಗ್ಬಿಟ್ರೆ 100ಕ್ಕೆ 90% ಕಾಯಿಲೆಗಳು ಬರಲ್ಲ. ಯಾರಿಗೆ ಕಾನ್ಸ್ಟಿಪೇಷನ್ ಬರ್ತದೆ, ಯಾರಿಗೆ ಮಲಬದ್ಧತೆ ಬರ್ತದೆ, ಅವನಿಗೆ ಸಮಸ್ಯೆಗಳು ಜಾಸ್ತಿ. ಅವನ ಫಾರ್ಮುಲಾ ಕಂಡುಹಿಡಿದ. ಯಾವುದೊಂದು ಫಾರ್ಮುಲಾದಲ್ಲಿ ಇದೊಂದು ತಿಳ್ಕೊಬಿಟ್ಟು ಅವನು ಅದಕ್ಕೊಂದು ಮೆಡಿಸಿನ್ ಜನರೇಟ್ ಮಾಡ್ದ. ಅದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾರು ಡಾಕ್ಟ್ರೇ ಬೇಕಾಗಿಲ್ಲ. ಅದನ್ನು ದಿನ ಯಾವ ಥರ ಇದ್ದರೆ ವಾರಕ್ಕೆ 2 ದಿನ 3 ದಿನ ಒಂದು ಸಿರಪ್ ಕುಡಿದು ಬಿಟ್ರೆ, ಅದನ್ನ ಇಷ್ಟು ದೊಡ್ಡ ಬಾಟ್ಲ್ ಇರ್ತದೆ, ಒಂದು ಮುಚ್ಚಳ ಅಷ್ಟು ಹಾಕೊಂಡು ವಾರಕ್ಕೆ 2 ದಿನ 3 ದಿನ ಕುಡಿದ್ರೆ ಅವ್ನ ಬಾಡಿ ಫುಲ್ ಕ್ಲಿಯರ್. ನೈಟ್ ಏನೇ ತಿಂದಿದ್ರು ಫುಲ್ ಬೆಳಿಗ್ಗೆ ಕ್ಲಿಯರ್. ಆ ಥರ ಒಂದು ಬಾಟ್ಲನ್ನ ತಗೊಂಡು ಯಾರೋ ಸಿಹಿ ಕೈ ಚಂದ್ರ ಕರ್ಕೊಂಬಂದು ಅಡ್ವೈಸರ್ ಮಾಡೋಣ, ಬ್ರಹ್ಮಾಂಡ ಗುರುಜಿ ಕರ್ಕೊಂಡು ಇನ್ನೊಂದು ಅಡ್ವೈಸರ್ ಮಾಡೋಣ. ಅದನ್ನೆಲ್ಲ ಫೇಸ್ಬುಕ್ ಆಗ್ತಾ ಸಿಕ್ಕಾಬಟ್ಟೆ ಅವನಿಗೆ ಕಾಂಟ್ಯಾಕ್ಟ್ ಬರೋಕ್ಕೆ ಶುರು ಆಯಿತು. 4-5 ಜನ ಮೈಸೂರು ಒಬ್ಬರು, ಬೆಂಗಳೂರು ಒಬ್ಬರು, ಮಂಗಳೂರು ಒಬ್ಬರು, ಒಂದು 5 ಜನ ರೆಪ್ರೆಸೆಂಟೇಟಿವ್ ಅಪಾಯಿಂಟ್ ಮಾಡಿದ. ಅಲ್ಲ ಹುಡುಗಿರುಗಳನ್ನ ಒಂದು ಕಾಲು ಫೇಸ್ಬುಕ್ಕಲ್ಲಿ ಬರ್ತಿದೆ, ಕೆಳಗಡೆ ಕಾಲ್ ಕಾಂಟ್ಯಾಕ್ಟ್, ಇಫ್ ಯು ವಾಂಟ್ ದಿಸ್ ಪ್ರಾಡಕ್ಟ್ ಕಾಂಟ್ಯಾಕ್ಟ್ ಅನ್ನೋ ನಂಬರ್ ಕೊಟ್ಟ. ಆಯ್ತಾ? ಆ ಕಾಂಟ್ಯಾಕ್ಟ್ ಮಾಡ್ತಿದ್ದಂಗೆ ಪಟ್ ಅಂತ ಹುಡುಗಿ ಫೋನ್ ಆಯ್ತದೆ. ಆ ಹುಡುಗಿ ಪಟ್ಟದ ಈ ಕಡೆ ಫೋನ್ ಮಾಡ್ತಾಳೆ, ಸರ್ ಪ್ರಾಡಕ್ಟ್ ಕೇಳಿದ್ರಲ್ಲ ನೀವು, ಒಂದ್ಸಲ ಯೂಸ್ ಮಾಡಿ ನೋಡಿ, ಅದನ್ನು ನೀವು ಸಫಿಷಿಯೆಂಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ, ಬಟ್ ಯೂಸ್ ಮಾಡಿ ಸರ್ ನೀವು. ಅಲ್ಲಿ ಇಮಿಡಿಯೇಟಾಗಿ ದುಡ್ಡೇ ಕಟ್ಟಂಗಿಲ್ಲ. ಅವ್ನ ಮನೆ ಮುಂದೆ ಕೊರಿಯರ್ ನೋಡುತ್ತದು ನಮ್ಮ ಮುಸ್ಲಿಕ್ಕೆ ಪೋಸ್ಟಲ್ ಜೊತೆ ಟೈಪ್ ಆಗೋದಿಲ್ಲ. ಕೊರಿಯರ್ ಬಂದ ತಕ್ಷಣ ಇಸ್ಕೊತೀರ, ಕೊರಿಯರ್ ದುಡ್ಡು ಕೊಡ್ಬೇಕಲ್ಲ, ಕೊಡಲೇಬೇಕಲ್ಲಿ. ಕೊಟ್ಬಿಟ್ಟು ಇಸ್ಕೊತೀವಿ, 300 ರೂಪಾಯಿ 400 ರೂಪಾಯಿ ಕೊಟ್ಟು ಇಸ್ಕೊತೀವಿ. ಅದು ಯೂಸ್ ಮಾಡ್ತೀವಿ, ರಿಸಲ್ಟ್ ಸಿಕ್ಬಿಡ್ತು. 100ಕ್ಕೆ 90% ಜನಕ್ಕೆ ರಿಸಲ್ಟ್ ಸಿಕ್ಬಿಡುತ್ತೆ. ಅದು ಎಲ್ಲರಿಗೂ ಸಿಗುತ್ತೆ ಅಂತ ಹೇಳೋಕ್ಕಲ್ಲ. ಯಾರಿಗೊಂದು 10 ಜನ ಸಿಗದೇ ಇರ್ಬೋದು, ಅವ್ನು ವಾಪಸ್ ಕೊಡುವ ಏನೊಂದು ರಿಸಲ್ಟ್ ಸಿಕ್ಕಿದ ತಕ್ಷಣ ಏನು ಮಾಡ್ತಾರೆ ಅಮ್ಮ, ಇನ್ನೊಂದು 10 ಜನ ಕೇಳ್ತಾನೆ, ಓ ಕರೆಕ್ಟ್ ಚೆನ್ನಾಗಿದೆ ಕಣ ಈ ಯೂಸ್ ಮಾಡೋ ಅಂತ.
ಅವನು ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ. ಒಬ್ಬರಿಂದ 10 ಜನ ಅಡ್ವರ್ಟೈಸ್ಮೆಂಟ್ ಆಯಿತಾ. ಅವನ ಪ್ರಾಡಕ್ಟ್ ಈಗ ಅವನೀಗ 6 ಇಯರ್ ಕಾರ್ ಇಟ್ಕೊಂಡಾನೆ. ಮಂಗಳೂರಲ್ಲಿ 1-2 ಅಪಾರ್ಟ್ಮೆಂಟ್ ತಗೊಂಡಾನೆ. ಮೈಸೂರಿಗೆ ಬಂದರೆ ಮೊದಲು ಇಲ್ಲೆಲ್ಲ ನಮ್ಗೆ ಇರ್ತಿದ್ದ ರೂಮಲ್ಲಿ ಅಲ್ಲಿ ಈಗ ಬಂದರೆ ಅದು 7 ಸ್ಟಾರ್ ಹೋಟ್ಲಲ್ಲಿ ಇರ್ತಾನೆ. ಅಂದರೆ ಲೈಫ್ ಸ್ಟೈಲ್ ಹೆಂಗೆ ಒಂದು ಸಣ್ಣ ಪ್ರಾಡಕ್ಟು ಒಂದು ಫಾರ್ಮುಲಾ ಎಷ್ಟು ವರ್ಕೌಟ್ ಆಗುತ್ತೆ ಅಂತ. ಇಲ್ಲ ಕೋಟೆನಲ್ಲಿ ಇನ್ನೊಂದು ಮೊಬೈಲ್ ಅಂಗಡಿ ಇಟ್ಟಿದ್ದಾರೆ. ಆ ಥರ ನಮ್ಮ ಹುಡುಗ ಕೆಲಸ ಮಾಡ್ತಾರೆ. ಇಂಥದ್ದು ಸಣ್ಣ ಮೊಬೈಲ್ ಈಗ ರಿಪೇರಿ ಕಲ್ತ್ಕೊಂಡು ತಮಿಳ್ನಾಡು ಹೋಗಿ ಸ್ಪೆಷಲ್ ಕೋರ್ಸ್ ಮಾಡ್ಕೊಂಬಂದ. ಯಾವುದೇ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಚೈನಾದಿಂದ ತರಿಸಿದ್ರೆ ಅದಕ್ಕೆ 3 ಲಕ್ಷ ಅಂತೆ. ಆದರೆ ಇವನೇ ಮಾಡ್ಕೊಂಡದ್ದು 1.5 ಲಕ್ಷ. ಚೈನಾದಿಂದ ಅಂದರೆ 3 ಲಕ್ಷ, ಇವರೇ ಮಾಡ್ಕೊಂಡ್ರೆ 1.5 ಲಕ್ಷ. ಬಟ್ ಅದು ಕೆಟ್ಟೋದ್ರೆ ಚೈನಾದವರೆಗೂ ರಿಪೇರಿ ಮಾಡ್ಬೇಕು. ಇದು ಕೆಟ್ಟೋದ್ರೆ ಇವನೇ ಮಾಡ್ಕೊತಾನೆ. ಈಗ ಇವನೇ ಮಾಡಿರೋದಲ್ಲ. ಹಂಗೆ ಯಾವುದೊಂದು ಸ್ವಂತ ವೈಂಡಿಂಗು ಇನ್ನೊಂದು ಏನೋ ಸ್ವಂತ ಮಾಡ್ತೀವಿ ಅಂತ ಮಿಕ್ಸಿ ಅದೆಲ್ಲ ಯಾರು ವೈಂಡಿಂಗ್ ಮಾಡಿ ರಿಪೇರಿನೇ ಮಾಡಲ್ಲ. ಈಗ ಆ ವೈಂಡಿಂಗ್ ರೆಡಿ ಸಿಕ್ಬಿಡುತ್ತೆ. ಈಗ ಬಲ್ಕಾಗಿ ಫ್ಯಾಕ್ಟ್ರಿನಲ್ಲಿ ಮಾಡಿರ್ತಾರೆ. ಆ ಬಲ್ಕಾಗಿ ಮಾಡೋದ್ರೆ ಕಮ್ಮಿ ರೇಟ್ ಇರ್ತದೆ. ಈಗ ಮಿಕ್ಸಿ ವೈಂಡಿಂಗ್ ಬಂದಂದ್ರೆ ಯಾರು ವೈಂಡಿಂಗ್ ಮಾಡ್ತಾ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಕೋಲ್ಲ. ವೈಂಡಿಂಗ್ ತಗೊಂತಾರೆ, ಅದನ್ನು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಕೊಟ್ಬಿಟ್ಟು ಇನ್ನೊಂದು ಅದನ್ನು ತಂದು ಹಾಕ್ಬಿಡ್ತಾರೆ. ಅವ್ನು ಗ್ಯಾರಂಟಿನ ಕೊಡ್ತಾರೆ ಆಯಿತಾ. ಯಾವುದೇ ಸ್ಪೆಸಿಫಿಕ್ ಆಗಿ ಮೋಟ್ರ್ಗಳು ಅವು ಇವು ರೆಡಿ ಇರೋಲ್ಲ ಅಂಥವ್ರು ಮಾತ್ರ ವೈಂಡಿಂಗ್ ಮಾಡ್ತಾರೆ. ಈ ಫ್ಯಾನ್ ವೈಂಡಿಂಗು, ಮಿಕ್ಸಿ ವೈಂಡಿಂಗು, ಇಂಥ ಸಣ್ಣ ಪುಟ್ಟದಿಗೆಲ್ಲ ಯಾರು ರೆಡಿ ಇರ್ತದೋ ಅವನೇ ಕಂಪ್ನಿಯವ್ರಿಗೆ ಗ್ಯಾರಂಟಿ ಕೊಡ್ತಾನೆ. ಅದು ರಿಸ್ಕ್ ಇರೋದಿಲ್ಲ. ಆ ಥರ ಈ ಫೀಲ್ಡಲ್ಲಿ ಮತ್ತೆ ಕಳ್ಕೊಳ್ಳೋದೇನಿಲ್ಲ, ಲಾಸ್ ಆಗೋದೇನಿಲ್ಲ. ಬೇರೆ ಫೀಲ್ಡಲ್ಲಿ ಆದರೆ ಯಾವುದೋ ಒಂದು ಫುಡ್ ಮ್ಯಾನುಫ್ಯಾಕ್ಚರಿಂಗು ಇನ್ನೊಂದು ಕಡೆ ಹೋದಾಗ ಡೇಟ್ ಎಕ್ಸ್ಪೈರ್ ಆಗಿಬಿಟ್ರೆ ಅದು ವಸ್ತುಗಳೆಲ್ಲ ಸುರಿಬೇಕಾಗುತ್ತೆ. ಬಟ್ ಅದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಇವಕ್ಕೆ ಯಾವುದೇ ಎಕ್ಸ್ಪೈರಿ ಡೇಟ್ ಇಲ್ಲ ಅಲ್ವಾ. ಯಾವತ್ತು ತಗೊಂಡ್ರೆ ಈ ವರ್ಷ ಸೇಲ್ ಆಗಿಲ್ಲ ಅಂದರೆ ಬರೋ ವರ್ಷಕ್ಕೆ ರೇಟ್ ಕಮ್ಮಿ ಆಗಲ್ಲ. ಇದು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇವತ್ತು ಯಾವ್ದು ಟೂಲ್ಸ್ ತಗೊಂಡಿದ್ದೀರಿ, ಒಂದು ಸ್ಕ್ರೂ ಡ್ರೈವರ್ 300 ರೂಪಾಯಿ ಕೊಟ್ಟು, ಬರೋ ವರ್ಷಕ್ಕೆ ರೇಟ್ ಕಮ್ಮಿ ಆಗಲ್ಲ, 50 ರೂಪಾಯಿ ಜಾಸ್ತಿ ಆಗಿದೆ. ಕಡಿಮೆ ತೊಗೊಂಡಿದ್ದೀರಿ, ಯಾವುದೋ ಟೂಲ್ಸ್ ತಗೊಂಡಿದ್ದೀರಿ, ಈ ವರ್ಷ ಬಂಡವಾಳ 5,000 ಹಾಕಿದ್ರೆ ಆ ಬರೋ ವರ್ಷಕ್ಕೆ ಅವ್ರು ಬಂಡವಾಳ ಎಷ್ಟು ಹಾಕ್ಬೇಕಾಗುತ್ತೆ, 10,000. ಬಟ್ ಏನಂದರೆ ಟೂಲ್ಸ್ಗಳನ್ನು ಕರೆಕ್ಟಾಗಿ ಸಿಗಾಗಿಟ್ಟಿರೋದು, ಅದೇ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ಎಲ್ಲ ತಪ್ಪ ಬಿಸಾಕ್ಬಿಡೋದು, ನಾವು ಎಲ್ಲ ಹುಡುಕೋದು ಎಲ್ಲ ಹುಡ್ಕೋದು. ಒಂದು ಟೂಲ್ ಕಿಟ್ ಕ್ಲಿಪ್ ಅಂತ ಹೇಳ್ತೀವಿ, ಒಂದು ಬೋರ್ಡ್ ಮಾಡಿಬಿಟ್ಟು ಅಲ್ಲಿ ಕಡೆ ನೀಟಾಗಿ ಅದನ್ನು ಪ್ಲೇಸ್ ಮಾಡಬೇಕು. ಆ ಕೆಲಸ ಆದಮೇಲೆ ಅದು ಅಲ್ಲಿರ್ಬೇಕು. ಆ ಥರ ಒಂದು ಕಲ್ಪನೆ ಮಾಡಿಕೊಂಡು ಆ ಕೆಲಸ ಮಾಡಿದ್ರೆ ತಗೊಂಡು ಇಟ್ಬಿಡ್ಬೇಕು. ಅಲ್ಲಿ ಸ್ಕ್ರೂ ಡ್ರೈವರು, ಸ್ಟಾರು, ಫ್ಲ್ಯಾಟ್ ಏನು ಎಲ್ಲವಲ್ಲಿ ಇರಬೇಕು. ಆ ಥರ ಇಟ್ಕೊಂಡಾಗ ವೇಸ್ಟೇಜ್ ಆಫ್ ಟೈಮ್ ಇರಬೇಕು. ಇಲ್ಲ ಮಾಡಿದ್ರೆ ಸ್ಕ್ರೂ ಡ್ರೈವರ್ ಸಿಕ್ಕಿಲ್ಲ ಅದನ್ನ ಕೆಲಸ ಮಾಡೋಕ್ಕಾಗಲ್ಲ. ಸಾಲ್ವ್ ಮಾಡೋಕೆ ಕೂತೈತೀವಿ, ಸಾಲಿಗಾರ ಇರಲ್ಲ, ಅವರು ಹೋಯ್ತಾ ಅವ್ರ ಕೆಲಸ ಮುಗೀತದ, ಒಂದು ದಿನ ವೇಸ್ಟ್. ಸಿಕ್ಕಿಲ್ಲ ಹೋಗ್ತೀವಿ ಬಿಸಾಕ್ಬಿಡೋದು. ಆ ಥರ ಟೂಲ್ಸನ್ನೇ ಎಷ್ಟು ಇಂಪಾರ್ಟೆಂಟಾಗಿ ಮತ್ತು ಪ್ರಾಪರ್ ಟೂಲ್ಸ್ ಯೂಸ್ ಮಾಡಿ ಪ್ರಾಪರ್ ವರ್ಕ್ ಅಂತ ಗೊತ್ತಿರಬೇಕು. ನಾನು ಮಾಡಿ ಸ್ಕ್ರೂ ಡ್ರೈವರ್ ಸಿಕ್ಕಿಲ್ಲ ಅಂದ್ರೆ ಚಮಚ ತಗೊಂಡು ಬಿಚ್ಚೋದು ಅಲ್ವಾ. ಸ್ಕ್ರೂ ಡ್ರೈವರ್ ಸಿಕ್ಕಿಲ್ಲ, ವೈರ್ಲಿ ಸ್ಲಿಪ್ಪರ್ ಸಿಕ್ಕಿಲ್ಲ, ಅಲ್ಲಿ ತಗೊಂಡು ಇಲ್ಲ. ಅದು 190 ಮಾಡ್ತಾರೆ, ಮಾಡಬಾರ್ದು. ಏನಾಗುತ್ತೆ, ಯಾರೋ ನೋಡಿದವರು ಅದು ಮಿಸ್ ಆಗಿ ಏನೋ ಕರೆಂಟ್ ಕೊಟ್ಬಿಟ್ಟಿದ್ದೀನಿ ಅಂದ್ಬಿಡಿ, ಗೊತ್ತಿಲ್ಲ, ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅದೆಲ್ಲ ವೈರ್ ಕರೆಂಟ್ ಕೊಟ್ಬಿಡ್ತೀರಿ, ಅಭ್ಯಾಸ ಆಗ್ಬಿಟ್ಟು ಸುಮಾರು ಜನಕ್ಕೆ ಹೋಗ್ಬಿಡ್ತೀನಿ, ಅಭ್ಯಾಸ ಇರ್ತೀನಿ, ಕೂತರೆ ಹಿಂಗೆ ಮಾಡ್ತಾ ಇರ್ತಾರೆ. ಅದು ಅಭ್ಯಾಸ ಅದು ಹೋಗ್ಬಿಡುತ್ತದೆ ಅಲ್ಲಿಗೆ, ಅದು ನಾವು ಮಾಡಲಿ ಬಿಟ್ಟು ಅಲ್ಲಿ ಹೋಗ್ಬಿಡ್ತಾರೆ. ಆ ಥರ ಮಿಸ್ಸಾಗಿ ಕರೆಂಟ್ ಕೊಟ್ಬಿಡ್ತಾರೆ, ಮಿಸ್ಸಾಗಿ ಏನೋ ವೈರ್ ತೆಗೋಗ್ಬಿಟ್ಟು ಹಿಂಗೆ ಸ್ಲಿಪ್ಪರ್ ತೆಗೋಬೋದು, ಹಿಂಗೆ ಆಗ್ಬಿಟ್ರೆ ಏನಾಯ್ತೆ. ಅದಕ್ಕೆ ಫಸ್ಟು ಬೇಸಿಕ್ ಡಿಸಿಪ್ಲಿನ್ ಕಲಿಬೇಕು. ಯಾವ ಟೂಲ್ಸನ್ನ ಏನಕ್ಕೆ ಯೂಸ್ ಮಾಡ್ತಾರೆ. ಈಗ ಸ್ಟಾರ್ ಸ್ಕ್ರೂ ಡ್ರೈವರ್ನ ಯೂಸ್ ಮಾಡಬೇಕು. ಫ್ಲಾಟ್ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತೀವಿ ಸ್ಟಾರ್ಗೆ, ಸ್ಲಿಪ್ ಆಗಿ ಹೆಡ್ ಹೊಡೋಗ್ಬಿಟ್ರೆ ಆ ಡ್ಯಾಮೇಜ್ ಹೊಡೆದಾಕ್ಬೇಕಲ್ಲ, ಹೊಡೆದಾಕ್ಬಿಟ್ಟು ಆಮೇಲೆ ಅಂಟಿಸ್ಬೇಕಾರೆ ತಂತಿ ತಗೊಂಡು ಸುಟ್ಟುಬಿಟ್ಟು ಆಮೇಲೆ ಹಾಕ್ತಾರೆ. ಹಿಂಗೆ ಅದು ಏನಾಯ್ತು ಕ್ವಾಲಿಟಿ, ಅದೆಲ್ಲ ಮಾಡ್ಕೋಬೋದು. ಇಷ್ಟು ವಾಸ್ತವ ಹೇಳ್ತಾಯಿದ್ದೀನಿ ಇಷ್ಟೇ. ಒಂದು ಮೊದಲೇ ಏನಾಗಬೇಕು, ನೀವು ಮೊದಲು ನಿಮಗೆ ಇಮಿಡಿಯೇಟಾಗಿ ಒಂದು ಡ್ರೀಮ್. ಫಸ್ಟು ಡ್ರೀಮ್ ಅಂದರೆ ಕನಸು ಕಾಣಬೇಕು. ಆಮೇಲೆ ವರ್ಕು, ಕನಸಿಗೆ ತಕ್ಕಂಗೆ ಕೆಲಸ ಮಾಡಬೇಕು. ಕೆಲಸ ಅಂದರೆ ಏನು, ಸಿಸ್ಟಮ್ಯಾಟಿಕ್ ಆಗಿ, ಸ್ಕಿಲ್ ಆ್ಯಂಡ್ ನಾಲೆಡ್ಜ್. ವರ್ಕಲ್ಲಿ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಅಂದರೆ ಏನಂತೀರಿ ಕನ್ನಡದಲ್ಲಿ, ಜ್ಞಾನ. ನಾಲೆಡ್ಜ್ ಜ್ಞಾನ. ಸ್ಕಿಲ್ಲು ಆಮೇಲೆ ಸ್ಕಿಲ್ ಅಂದರೆ ಕೌಶಲ್ಯ, ಎರಡು ತಿಳ್ಕೋಬೇಕು. ಎಲ್ಲರೂ ಕೆಲಸ ಮಾಡ್ತಾರೆ, ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ ಅದಕ್ಕೆ. ಸ್ಮಾರ್ಟ್ ವರ್ಕ್ ಅಂತ ವರ್ಕಲ್ಲಿ ಸ್ಮಾರ್ಟ್ನೆಸ್, ಕೆಲಸ ಎಲ್ಲ ಮಾಡ್ತಾರೆ ಅದರಲ್ಲಿ ಸ್ಮಾರ್ಟ್ ಅಂದರೆ ಎಷ್ಟು ಬೇಗ ಫಾಸ್ಟಾಗಿ ಎಷ್ಟು ನೀಟಾಗಿ ಮಾಡ್ತೀವಿ. ಅದನ್ನು ಬಿಚ್ಚು ಅಂತಂದರೆ ಇದನ್ನು ಬಿಚ್ಚಪ್ಪ ಅಂದರೆ ಟೇಬಲ್ ಇರಲ್ಲ, ಏನು ಮಾಡ್ತೀವಿ
ಒಬ್ಬರನ್ನ ಇಟ್ಕೊಳ್ಳೋದು, ಒಬ್ಬರ ಮೇಲೆ ಹರಿಸೋದು, ಅಂದ್ಕೊಂಡು ಬಿಡಿಸೋದು. ಮಿಸ್ ಬಿಟ್ಬಿಟ್ರೆ ಅವನಿಗೂ ಡ್ಯಾಮೇಜ. ಅವನು ಕರೆಂಟ್ ಹೊಡೆದ್ರೆ ಇನ್ನೂ ಕರೆಂಟ್ ಹೊಡಿತ. ಟೇಬಲ್ ತಕ್ಕ ಬರೋಕ್ಕೆ ಬೇಜವಾಬ್ದಾರಿ. ಅದಕ್ಕೆ ಇಲ್ಲೇ ಮಾಡ್ತೀನಿ ಅಂತ ಹೋಗೋದು, ಬಟ್ ಡಬಲ್ ವರ್ಕ್ ಆಗುತ್ತೆ. ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಜಾಸ್ತಿ. ಅದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಕರೀತಾರೆ. ಇರತಕ್ಕಂಥ ಸ್ಪೆಷಲಿಸ್ಟ್ ಯೂಸ್ ಮಾಡ್ಕೊಂಡು ಸ್ಮಾರ್ಟ್ ವರ್ಕ್ ಬರಬೇಕು. ಆವಾಗ ನೀವು ಡ್ರೀಮ್ ಇದ್ದರೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಮಾತ್ರ ಸಕ್ಸಸ್. ಸಕ್ಸಸ್ ಸಕ್ಸಸ್ ಅಂದರೆ ರೀಚ್ ದ ಗೋಲ್, ರೀಚ್ ದ ಡ್ರೀಮ್. ಮೂರು ಮನಸ್ಸಲ್ಲಿ ಇಟ್ಕೊಳ್ಳಿ. ಡ್ರೀಮ್, ಸ್ಮಾರ್ಟ್ ವರ್ಕ್, ಸಕ್ಸಸ್. ಡ್ರೀಮ್, ಸ್ಮಾರ್ಟ್ ವರ್ಕ್, ಸಕ್ಸಸ್. ಡ್ರೀಮ್ ಇಲ್ಲ ಅಂದ್ರೆ ಆಗಲ್ಲ. ಇಲ್ಲ ಸರ್. ಅವ್ನು ನಾಳೆ ನೋಡ್ಕೊಳ್ಳೋಣ. ನನಗೆ ಡ್ರೀಮ್ ಇಲ್ಲ ಅಂದರೆ ನಾಳೆ PUC ಕಾಲೇಜ್ ಹೋಗ್ತಿದೆ, ಪುನಃ ಹಂಗೆ ಫೇಲ್ ಆಗಿದೆ, ಪುನಃ ಡಿಗ್ರಿಗೂ 11 ವರ್ಷ 10 ವರ್ಷ ಓದ್ಬಿಟ್ಟಿದೆ. ಕೊನೆಗೆ ಆಮೇಲೆ ಜ್ಞಾನೋದಯ ಪುನಃ ಇನ್ನೊಂದು ಸಲ ಗೊತ್ತಿದೆ. ಆಲ್ರೆಡಿ ಸರ್ಟಿಫಿಕೇಟ್ ಇದ್ದು ಇಲ್ಲೇ ಇದೆ. ಸರ್ಟಿಫಿಕೇಟ್ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಡ್ರೀಮ್ ವಿಚಾರ. ನೀವು ಮನೆ ಕಡೆ ತೊಂದರೆ ಇತ್ತು ಅಂದರೆ ಯಾರಿಗಾರವೆ ಅಂಗಡಿ ಹಾಕೋಕ್ಕಾಗಲ್ಲ. ಈಗ ಇವನು ಇಮಿಡಿಯೇಟ್ ಅಂಗಡಿ ಹಾಕ್ತೀನಿ ಅಂದರೆ ಯಾರು ಬಿಡವ ಹುಡುಗ ಅವನು ಏನು ಮಾಡ್ತಾನೆ ಗೊತ್ತಾಗ್ಬಿಟ್ಟು ಯಾವ ಅಲ್ವಾ. ಆಗ ಇವನೇನು ಮಾಡ್ಬೇಕು ಅಂದರೆ ಓದೋ ಕಡೆನೇ ಗಮನ ಕೊಟ್ಟು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ಬೇಕು. ಯಾರ ಕೆಲಸ ಮಾಡ್ತಿರ್ತಾರೆ ಅಂತ ಪಾರ್ಟ್ ಟೈಮ್ ಬೇಕು. 5 ಗಂಟೆ ಕಾಲೇಜ್ ಹೋಗ್ತೀನಿ, 5 ಗಂಟೆ ಮೇಲೆ ಬರ್ತೀನಪ್ಪ ಅಂದಿದೆ. ಸುಮಾರು ಮುಸ್ಲಿಮ್ ಶುರು ಮಾಡ್ತಾರೆ ನೋಡಿದ್ರೆ. ಸಣ್ಣ ಹುಡುಗರೇ ಕೆಲಸಕ್ಕೆ ಹೋಗ್ತಾರೆ, ಗ್ಯಾರೇಜ್ ಕೆಲಸಕ್ಕೆ. ಅಲ್ಲಿ ಚೆನ್ನಾಗಿ ಕೆಲಸ ಕಲಿತಾರೆ. ದಿನಗೂಲಿ ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಹೊಡಿತಾನೆ. ಸ್ಪ್ಯಾನಲ್ಲಿ ಕಟಿಂಗ್ಗಳಲ್ಲಿ ಹೊಡಿತಾರೆ. ಅವ್ರಿಗೆ ಹೊಡ್ಸ್ಕೊಂಡು ಕೆಲಸ ಮಾಡೋದು ಕಲಿತಾರೆ. ನಾಳೆ ಮುಂದೆ ಅವನೊಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗ್ತಾನೆ. ಆ ಥರ ಏಜ್ ಇರೋರು, ಒಂದು 18-20 ವರ್ಷ ಇರೋರು ಇಮಿಡಿಯೇಟ್ ಅಂಗಡಿ ಮಾಡೋಕ್ಕಾಗಲ್ಲ ಅಂದರೆ ಓದ್ಕೊಂಡು ಜೊತೆಗೆ ಪಾರ್ಟ್ ಟೈಮ್ ಎಲ್ಲ ಕೆಲಸಕ್ಕೆ ಹೋಗಿ. ಈಗ 5 ಗಂಟೆಗೆ ಹೋದರೆ 9 ಗಂಟೆ ಮಾಡಿದ್ರೆ 100 ರೂಪಾಯಿ ಕೊಡ್ತಾನೆ. ಒಂದೊಂದು 4 ಅವರ್ ಮಾಡಿ 100 ರೂಪಾಯಿ ಕೊಟ್ಟೆ ಕೊಡ್ತಾನೆ ಅವನು ಇಂಟ್ರೆಸ್ಟ್ ಮಾಡಿದ್ರೆ. ಆ ಥರ ಕೆಲಸ ಕಲಿಬೇಕು. ಕೆಲಸ ಕಲ್ತ್ಕೊಂಡು ನೆಕ್ಸ್ಟು ಡೆವಲಪ್ ಆಗಬೇಕು. ಇದು ಬಿಟ್ಬಿಟ್ಟು ನೀನು ಎಷ್ಟು ಕಾಲೇಜಿಗೆ ಹೋಗ್ತೀನಿ ಫುಲ್ ಟೈಮ್ ಅಂದರೆ ನೀ ಆ ಕಡೆ ಕಾಲೇಜಿಗೆ ಹೋಗಲ್ಲ, ಅಕ್ಷರ ತಲೆಗಂಟಲ್ಲ. ಈ ಕಡೆ ಕಲ್ತು ಸರ್ಟಿಫಿಕೇಟ್ ವೇಸ್ಟ್ ಆಗುತ್ತೆ. ಈಗ ಒಬ್ಬರಿಗಿಂತಲ್ಲ ಇದೆಲ್ಲ ಇದೆ ಬಿಲೋ 20 ಇದೆ. ಆ ಥರ ಇದೆ ನಡೆಯೋದು. ಈಗ 16 ವರ್ಷಕ್ಕೆ ನೀವು SSLC ಪಾಸ್ ಆಗಿದೆ ಅಂದರೆ ನೀವು ಇಮಿಡಿಯೇಟಾಗಿ 18-20 ವರ್ಷಕ್ಕೆ ಸಕ್ಸಸ್ ಆಗಿ ಒಂದು ಕಡೆ ಸರ್ವೈವ್ ಆಗ್ಬೋದು. ಆಲ್ರೆಡಿ ಸುಮಾರು ಜನ ಸರ್ವೈವ್ ಆಗದೇ ಏನೋ ಮಾಡ್ಕೊಂಡು ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಇದೆ ಫೀಲ್ಡಲ್ಲಿ ವರ್ಕ್ ಕಲಿತು ಬಂದಿರೋಂಥವ್ರು ಮಾಡ್ತಾ ಇದೆ. ಆಲ್ರೆಡಿ ಮಾಡ್ತಾ ಇರೋದು. ಈಗ ನಾಲೆಡ್ಜ್ ಅಪ್ಡೇಟ್ ಮಾಡ್ಕೋಬೇಕು. ಮತ್ತು ಈ ಫೀಲ್ಡಲ್ಲಿ ಹೆಂಗಂದರೆ ಈ ವರ್ಷ ಇರುತ್ತೆ, ಬರೋ ವರ್ಷಕ್ಕೆ ಇನ್ನೊಂದೇನೋ ಅಪ್ಡೇಟ್ ಆಗಿರುತ್ತೆ. ಈ ಮೊದಲು ರೋಟ್ರಿ ಸ್ವಿಚ್ಗಳು ಗೊತ್ತಿದ್ದವು, ಈಗೆಲ್ಲ ಎಲೆಕ್ಟ್ರಾನಿಕ್ ಸ್ವಿಚ್ಗಳು. ಆ ಸರ್ವಿಸಿಂಗ್ ಕಲಿದು ಯಾವುದೋ ರೆಸಿಸ್ಟ್ ಹೋಗಿರುತ್ತೆ ಒಳಗೆ. 1 ರೂಪಾಯಿ ರೆಸಿಸ್ಟ್ರಿಗೆ ಒಂದು ರೆಗ್ಯುಲೇಟರ್ ಸುಟ್ಟೋಗ್ಬಿಟ್ಟಿರುತ್ತೆ. ರೆಗ್ಯುಲೇಟರ್ ತಂದು ಹಾಕಿದ್ರೆ 150 ರೂಪಾಯಿ. ಅದು ಬಿಚ್ಚಿಬಿಟ್ಟು ಒಳಗೊಂದು ರೆಸಿಸ್ಟ್ ಹಾಕ್ಬಿಟ್ಟು 1 ರೂಪಾಯಿ ಆಯಿತು. 1 ರೂಪಾಯಿ ಹಾಕಿದ್ರೆ ಆಗ ಅವ್ನು ರಿಪೇರ್ ಮಾಡ್ಕೊಂಡು 5 ರೂಪಾಯಿ ಚಾರ್ಜ್ ಮಾಡ್ಬೋದು ನೀವು. ಅದರಲ್ಲಿ ಮೊದಲು ಕಡೆ ಇತ್ತಲ್ಲ, ಅದು ಅದೇ ತಂದು ಹಾಕ್ಬೇಕಾಗಿತ್ತು. ಆ ಥರ ಭಾರಿ ಸ್ಮಾರ್ಟ್ ವರ್ಕ್. ಈಗ ಮತ್ತೆ ಸ್ಟೂಡೆಂಟ್ ಎಲ್ಲ ಬರ್ತಾವಲ್ಲ, ಎಲೆಕ್ಟ್ರಾನಿಕ್ ಸೋಲ್ಕೆಲ್ಲ ಇರ್ತಲ್ಲ, ಒಳಗಡೆ ಸಣ್ಣ ಕಾಂಪೌಂಡ್ ಇರ್ತವೆ. ಬಿಚ್ ನೋಡಿದ್ರೆ ಅದೊಂದು ಕಾಂಪೌಂಡ್ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಅದನ್ನು ಚೇಂಜ್ ಮಾಡಿಬಿಟ್ರೆ ರೆಡಿ ಆಗ್ಬಿಡ್ತದೋ. ಸಾಮಾನ್ಯಗೆ ಏನು ಮಾಡ್ತಾರೆ, ತಗೊಂಡು ಬಿಸಾಕ್ಬಿಡ್ತಾರೆ. ಇದು ಆಗಲ್ಲ, ಇದನ್ನು ಗೊತ್ತಿಲ್ಲ ಅಂದರೆ ಅಂತೆಲ್ಲ ಕಲಿಬೇಕು. ಆಗ 500 ರೂಪಾಯಿ ಟ್ಯೂಬ್ಲೈಟ್ ಹಾಕಿರ್ಬೋದು. ನೀವು 50 ರೂಪಾಯಿ ರೆಡಿ ಮಾಡಿಕೊಟ್ರೆ 500 ರೂಪಾಯಿ ಚಾರ್ಜ್ ಮಾಡಿದ್ರೆ 150 ಕೊಡ್ತೀವಿ. ಹೊಸ್ತಾಗ 600 ರೂಪಾಯಿ. ಇದೇ ರೆಡಿ ಮಾಡಿಕೊಟ್ರೆ 20 ರೂಪಾಯಿ ಕೆಲಸ ಆಯಿತು, 50 ರೂಪಾಯಿ ಕೆಲಸ ಆಯಿತು. 200 ರೂಪಾಯಿ ಚಾರ್ಜ್ ಮಾಡಿ ಖುಷಿಯಾಗಿ ಕೊಡ್ತಾನೆ. ಬಟ್ ಹೇಳ್ಬಿಡಿ ಕೊಡೋಲ್ಲ, ನೋಡೋಕೆ ಗ್ಯಾರಂಟಿ ಇಲ್ಲ. ಮಾಡ್ಕೊಡ್ತೀನಿ, ಗ್ಯಾರಂಟಿ ಇಲ್ಲ. ನಾನು ಅಂಗಡಿಲಿ ಕೊಡೋರಿಗೆ ಗ್ಯಾರಂಟಿ, ನಾಳೆಯಿಂದ ಗ್ಯಾರಂಟಿ ಕೊಡೋಲ್ಲ. ಇಲ್ಲ ಹೊಸ ತಕ್ಕ ಅವ್ನು ಕಂಪ್ನಿಯಲ್ಲಿ ಗ್ಯಾರಂಟಿ ಕೊಡ್ತಾನೆ, ನಾನು ಕೊಡ್ತೀನಿ, ತೊಂದಿಲ್ಲ. ಆ ಥರ ಸ್ಪೆಸಿಫಿಕ್ಕಾಗಿ ಇರೋದು ಹೇಳ್ಬಿಡ್ಬೇಕು. ಇದು ರಿಪೇರಿ ಮಾಡ್ಕೊಂಡು ಇದನ್ನೇ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಿಸ್ಸಾಗಿ ಹೇಳ್ಬಿಟ್ರೆ ನಾಳೆ ನೀವು ಕೆಟ್ಟೋಗ್ಬಿಟ್ರೆ ಲಾಸ್ ಆಗಿದೆ. ಪುನಃ ಅದ್ರ ಬಗ್ಗೆ ಸಂಪಡ್ಬೇಕು. ರಿಪೇರಿ ಆಗಿಲ್ಲ ಅಂದರೆ ನಿಮ್ಗೆ ಗ್ಯಾರಂಟಿ ಕೊಟ್ಟಿದ್ದೀರ ಅಂತ ಅದು ಹೇಳೋದನ್ನ ಸ್ಪಷ್ಟವಾಗಿ ಹೇಳ್ಬೇಕು. ಹೇಳಿ ಮಾಡಿದ್ರೆ ಮಾತ್ರ ಈ ಫೀಲ್ಡಲ್ಲಿ ಸರ್ವೈವ್ ಸಾಧ್ಯ. ಈಗ ಎಲ್ಲರೂ ಮಾಡಿ ಹಿಂಗೆ ಬಾ ಓಕೆ. ಈಗ ನೀವು ನಿಮ್ದೇನು ಡೌಟ್ ಇದೆ ಹೇಳಿ. ಇಷ್ಟು ಕೇಳಿದೆ ನಾನು. ಇಲ್ಲಿ ನಿಮಗೆ ಎನಿ ಡೌಟ್ ಫೀಲ್ಡಿಗೆ ಸಂಬಂಧಪಟ್ಟಾಗ ಏನೇ ಆಗಿರ್ಬೋದು, ಎನಿ ಡೌಟ್ ಲೈಫಲ್ಲಿ ಏನೇ ಡೌಟ್ ಇದ್ರು, ಏನೇ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಕ್ಕಲ್ಲ ಅಂದರೆ ನೀವು ಫಸ್ಟ್ ಹೇಳಿದ್ರೆ ಡ್ರೀಮ್ ಕನಸು ಕಾಣಬೇಕು, ಸ್ಮಾರ್ಟ್ ವರ್ಕ್ ಮಾಡಬೇಕು, ಸಕ್ಸಸ್ ಆಗ್ತೀರಾ ಅಂತ ಹೇಳಿದ್ದೀನಿ. ಆಗಲಿಕ್ಕೆ ನಿಮ್ದೇನಾದ್ರು ಡಿಫಿಕಲ್ಟೀಸ್ ಇದ್ದರೆ ಹೇಳಿ, ಅದು ಉತ್ತರ ಕೊಡಿ. ನಾನು ಎಜುಕೇಷನ್ ಮತ್ತು ವಿದ್ಯೆನೂ ಆಗ್ಬೇಕಂದ್ರೆ ಯಾವುದೋ ಫೈನಾನ್ಸ್ ಮಾಡ್ಕೊಡ್ತಾರೆ.
ಎರಡು ಕನೆಕ್ಟ್ ಮಾಡಬೇಕು. ನಿಮ್ಮದು ಕ್ವಾಲಿಫಿಕೇಷನ್ ಬಿ ಎ ಗ್ರ್ಯಾಜುಯೇಷನ್ ಆಗಿದೆ, 18 ಆಗಿದೆ. ಈ ಅಲ್ಟಿಮೇಟ್ ಏನು ಆಗಬೇಕು ಅಂತ ಅನ್ಕೊಂಡಿದ್ದೀರ? ಅಲ್ಟಿಮೇಟ್ ಸಾ ಇಲ್ಲಿಂದ ತೆಗಿಲ್ಲ. ಆಗಬೇಕು ಅಂತ ಅನ್ಕೊಂಡಿದ್ದೀರ? ಸರಿ, ಏನು ಆಗಬೇಕು ಕರೆಕ್ಟಿಗೆ? ನಾವು ಸಕ್ಸಸ್ಫುಲ್ ಉದ್ಯಮಿನೇ ಆಗಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ ಬೇರೆ ಇನ್ಯಾರು IAS KS IPS ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಡಿಗ್ರಿನೂ ಆಗಿದೆ ಅಂದರೆ ಕೇಳ್ತಾ ಇದ್ದೀನಿ. IAS KS ಮಾಡಬೇಕು, IPS ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಹೇಳೋದು, ನಿಮ್ಮ ಎಜುಕೇಷನ್ನು ITI ಮಾಡಿದ್ದೀರಾ, ITI ಮಾಡಿ ಡಿಪ್ಲೊಮಾ ಮಾಡ್ಬೇಕಿತ್ತು. ಡಿಪ್ಲೊಮಾ ಮಾಡಿ ಟೆಕ್ನಿಕಲಿ ಸಿಕ್ತಿತ್ತು, ಇಂಜಿನಿಯರಿಂಗ್ ರೂಟ್ ಹೋಗಿದ್ರೆ ಟೆಕ್ನಿಕಲ್ ಸಿಗ್ತಿತ್ತು. ITI ಮಾಡಿ ನೀವು BA ಮಾಡಿದ್ದೀನಿ ಅಂತೀರಿ ಅಲ್ವಾ? ಆ ಸಾಕು ಕ್ವಾಲಿಫಿಕೇಷನ್. ಆ ಕ್ವಾಲಿಫಿಕೇಷನ್ಸ್ ಏನಾವ್ ನೀವು ಸ್ಕಿಲ್ನ ಡೆವಲಪ್ ಮಾಡಿ. ಸ್ಕಿಲ್ ಡೆವಲಪ್ ಮಾಡಿ. ನೀವು ಓದ್ತೀನಿ ಅಂತ ಹೋದ್ರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಸ್ಕಿಲ್ನ ಡೆವಲಪ್ ಮಾಡೋಕ್ಕಾಗಲ್ಲ. ನೀವು ಡಿಪ್ಲೊಮಾ ಮಾಡೋಕ್ಕೆ ಹೋದರೆ ಈಗ ಓದೋ ಏಜೆಲ್ಲ ತರಗಂತಲ್ಲ, ಆಯಿತಾ? ಈ BA ಮಾಡ್ಕೊಂಡು MA ಮಾಡ್ಕೊಳ್ತೀನಿ ಅಂದರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಅಲ್ಲಿ ಹೋಗ್ಬಿಟ್ಟು IAS KS ಈ ಏಜಲ್ಲಿ ಮಾಡೋಕ್ಕಾಗಲ್ಲ. ಏಜ್ ಲಿಮಿಟ್ ಇದೆ, 30-32 ವರ್ಷ ಏಜ್ ಇದೆ. ಅದು ಸಿಕ್ಕಾಬಟ್ಟೆ ಓದಬೇಕು. ಅರ್ಧಂಪರ ಒಂದು ಕಾಲಲ್ಲಿ ಒಂದು ಕಾಲ ಇಲ್ಲಿ ಇಡೋದು ಬೇಡ. ಈ ಫೀಲ್ಡಲ್ಲಿ 100% ಡೆಡಿಕೇಟ್ ಮಾಡಿ. ಸಾಕು ITI ಆಯಿತಾ? ಕರಸ್ಪಾಂಡೆನ್ಸ್ ಡಿಪ್ಲೊಮಾ ಬರ್ತದೆ, ಅಂತ ಕಟ್ಕೊಂಡು ಮಾಡಿಸ್ಲಿಕ್ಕೆ ಕ್ವಾಲಿಫಿಕೇಷನ್ ಮನೆ ಮುಂದೆ ಹಾಕ್ಬೇಕು. ಹುಡುಗಿಗೆ ನೋಡೋಕೆ ಹೋಗ್ಬೇಕಾರೆ ಕ್ವಾಲಿಫಿಕೇಷನ್ ಕೇಳಿದ್ರೆ ಆಲ್ರೆಡಿ BA ಇದೆ, ಸಾಕು. ಇವತ್ತಿನ ಒಳ್ಳೆ ಕಾರಲ್ಲಿ ಒಳ್ಳೆ ಮನೆಯಲ್ಲಿ ವಾಸ ಮಾಡಿದ್ರೆ ಚೆನ್ನಾಗಿ ಉದ್ಯೋಗ ಆಗಿದ್ದರೆ ಯಾವ ಚೆನ್ನಾಗಿ ಕೇಳೋದು. ಕ್ವಾಲಿಫಿಕೇಷನಿಂದ ಹೆಚ್ಚಾಗಿ ನಿನ್ನ ಡ್ರೆಸ್ಸು, ನಿನ್ನ ಸ್ಟೇಟಸ್ಸು, ನಿನ್ನ ಫ್ಯಾಷನ್ನು, ನಿನ್ನ ಲಕ್ಸುರಿ ಲೈಫು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಸ್ಮಾರ್ಟ್ನೆಸ್ಸು ಅದಕ್ಕೆ ಟ್ರೈ ಮಾಡೋದು ಸಾಕಷ್ಟೆ. ಕ್ವಾಲಿಫಿಕೇಷನ್ ಅಂತ ಈ ಕ್ವಾಲಿಫಿಕೇಷನ್ನ ಸ್ಮಾರ್ಟಾಗಿ ಕಲಿಯಿರಿ. ಏನು ಕಲಿತೀರಾ ಅದನ್ನೇ ಸ್ಮಾರ್ಟಾಗಿ ಕಲೀರಿ. ಬೇರೆಗಿಂತ ಸಪ್ರೇಟಾಗಿ, ಬೇರೆಗಿಂತ ಡಿಫ್ರೆಂಟ್ ಆಗಿರೋದು. ಬೇರೆ 100 ರೂಪಾಯಿ ರೆಡಿ ಮಾಡಿದ್ರೆ 50 ರೂಪಾಯಿ ರೆಡಿ ಮಾಡಬೇಕು. ಬೇರೆ 10 ರಿಪೇರಿ ಮಾಡಿದ್ರೆ ನೀವು 20 ರಿಪೇರಿ ಮಾಡಬೇಕು. ಆ ಥರ ಸ್ಮಾರ್ಟ್ ವರ್ಕ್ ಕಲಿಯಿರಿ. ಅವಾಗ ಈಸಿ ಆಗ್ಬಿಡುತ್ತೆ, ನಿಮಗೆ ಸಕ್ಸಸ್ ಆಗಿ ಈಸಿ. ಇನ್ನು ಓದ್ತೀನಿ ಅದು ಇದು ಏಜ್ ಎಷ್ಟು ಆಗ್ಬೋದು. ಇನ್ನು ಓದ್ತೀನಿ ಅದು ಇದು ಬೇಡ, ನೀನು ಕಾನ್ಸಂಟ್ರೇಟ್ ಮಾಡ್ಬೋದು. ಆದರೆ ಏನು ಗೊತ್ತಾ, ಡೆಡಿಕೇಶನ್ ಆ ಕಡೆ ಹೋದಾಗ ಈ ಕಡೆ ರೂಟ್ ಮಿಸ್ ಆಗುತ್ತೆ. ಎವ್ರಿ ಡೇ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ. ಪ್ರತಿದಿನ ನಾನು ಅದೇ ಕೆಲಸ ಮಾಡ್ತಾಯಿದ್ರೆ ಫಾಸ್ಟ್ ವರ್ಕ್ ಬರ್ತದೆ, ಪರ್ಫೆಕ್ಟ್ ಬರ್ತದೆ. ಪ್ರತಿದಿನ ಇನ್ನೊಂದೇನೋ ಡೈವರ್ಟ್ ಆದಾಗ ಈ ವರ್ಕ್ ಹಾಳಾಗ್ಬಿಡ್ತದೆ. ಹಂಗಾಗಿ ಒಂದು 4 ಜನ ಕೆಲಸ ಕೊಡಬೇಕು. ಏನಾದ್ರು ನಾನು ಇನ್ನೊಂದು ವರ್ಷದಲ್ಲಿ ಒಂದು 5 ಜನ ಕೆಲಸ ಕೊಡಬೇಕು, ಇನ್ನು 2 ವರ್ಷದಲ್ಲಿ ಒಳ್ಳೆ ಕಾರ್ ಹೊರಬೇಕು, ಇನ್ನೊಂದು 5 ವರ್ಷದಲ್ಲಿ ಒಳ್ಳೆ ಮನೆ ಕಟ್ಟಬೇಕು, 50 ಜನಕ್ಕೆ ಕೆಲಸ ಕೊಡಬೇಕು. ಆ ಥರ ಡ್ರೀಮ್ ಇಟ್ಕೊಳ್ಳಿ. ಆವಾಗ ಆ ಡ್ರೀಮ್ ಸಕ್ಸಸ್ ಆಗುತ್ತೆ. ಅದು ಬೆಸ್ಟ್. ಪಾರ್ಟ್ನರ್ ಆದಷ್ಟು ಅವಾಯ್ಡ್ ಮಾಡಿ. ಏನಾಗುತ್ತೆ ಗೊತ್ತಾ, ಈಗ ನಿಮಗೆ ಸ್ಕಿಲ್ ಇದೆ, ನಿಮಗೆ ಬಂಡವಾಳ ಕೊಡೋಕ್ಕೆ ಸಂಸ್ಥೆಗಳಿದ್ದಾವೆ. ಪಾರ್ಟ್ನರ್ ಆಗಬೇಕು. ದೊಡ್ಡ ಮಟ್ಟದಲ್ಲಿ ನೀವು ಮಾಡೋಕ್ಕೆ ಹೋಗ್ತೀರ ಅಂದ್ಕೊಳ್ಳಿ. ಈಗ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಂಡವಾಳ ಕೊಡ್ತಾರೆ. ರಾಜ್ಕುಮಾರ್ ಇದು ಮಾಡೋದು ಇದು ಮಾಡೋದು. ಈಗ ಬಂಡವಾಳ ನೀವು ಬೇರೆ ಕಡೆಯಿಂದ ಯಾವ ದೊಡ್ಡ ಅಂಗಡಿ ಮಾಡ್ಕೊಂಡು ಅವನಿಗೆ ನಾಲೆಡ್ಜ್ ಇರೋದು, 5 ಲಕ್ಷ ಬಂಡವಾಳ ಕೊಡ್ತಾರೆ. ತಿಂಗಳು ಬಂದಷ್ಟು ಆದಾಯನ ಶೇರ್ ಮಾಡೋದು. ನೀವು ತಿಂಗಳು ಒಂದು 10,000 ದುಡಿತೀರ. ಅವ್ನ ಬಂಡವಾಳಕ್ಕೆ ನೀವು 5,000 ಕೊಡ್ಬೇಕಾ? ಸಪೋಸ್ ನೀವು ಬ್ಯಾಡ್ಬೇಕು, ಅವನ ಬಂಡವಾಳ ಯಾವುದೇ ರೀತಿಯಲ್ಲಿ ತಗೊಳ್ಳೋ ಲಾಸ್ ಆಗುತ್ತೆ. ನಿಮ್ಮ ಹತ್ರ ಚೆಕ್ ಮತ್ತೊಂದು ವಗೈರೆ ನಾಳೆ ದಿನ ಅಂದರೆ ಅವನು ನಿಮ್ಮಷ್ಟೇ ಸ್ಕಿಲ್ ಆಗಿದ್ದು, ಇಬ್ಬರು ಒಂದೇ ಥರ ಇದ್ದು, ಇವನು ನೀವು ಇದ್ದರೆ ಇಬ್ಬರು ಮೈಂಡ್ ಸೆಟ್ ಒಂದೇ ಇದ್ದು, ಇಬ್ಬರು ಈಕ್ವಲ್ ಬಂಡವಾಳ ಹಾಕಿ ಇಬ್ಬರು ಕೆಲಸ ಮಾಡೋದು ತೊಂದರೆ ಇಲ್ಲ, ಆಯಿತಾ? ಒಬ್ಬ ಅವನ ಬಂಡವಾಳ ಕೊಟ್ಬಿಟ್ಟು ನೀನು ಸುಮ್ಮನಿರೋದು, ನೀನು ಕೆಲಸ ಮಾಡ್ತಾರೆ, ಅವ್ನು ಸುಮ್ಮನಿರೋದು, ಅವನು ರನ್ನಿಂಗ್ಸ್ ಕೇಳ್ತಾನೆ, ಅವನಿಗೆ ಎಕ್ಸ್ಪ್ಲೇನ್ ಮಾಡೋದಾಯ್ತೇನೆ ನೀನು. ಅದೇ ನನ್ನ ಪ್ರಕಾರ ಇಂಡಿವಿಜುವಲ್ ಬೆಸ್ಟ್. ಇಂಡಿವಿಜುವಲ್ಲೇ ಮಾಡೋದು ಬೆಸ್ಟ್. ಆಗ ನಾನೇ ನನಗೆ ಬೇಕಾದ್ರೆ ಮಾಡ್ಬೋದು, ಬೇಡ ಮಲಿಕೋಬೋದು, ನನ್ನ ಆಸಕ್ತಿ, ನನಗೆ ಇನ್ಕಮ್ ಬಂತ ನಾನು ಎಂಜಾಯ್ ಮಾಡ್ತೀನಿ, ಲಾಸ್ ಆಯ್ತಾ ನಾನು ಫೇಸ್ ಮಾಡ್ತೀನಿ. ಅದು ಇಂಡಿವಿಜುವಲ್ ಮಾಡೋದೇ ಬೆಸ್ಟ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗೋದು, ನಿಮ್ಮ ಫೀಲ್ಡಲ್ಲಿ ಏನು ಕಷ್ಟ ಅನ್ಸಲ್ಲ, ಅದು ಕೆಲಸ ಗೊತ್ತಿರ್ಬೇಕಷ್ಟೆ.
ನೀವು ಪಾರ್ಟ್ನರಿಂಗ್ ಹೇಳ್ಕೋಬೇಕಪ್ಪ ಅಂತಂದರೆ ಯಾವ ಬಿಲ್ಡಿಂಗ್ ವೈರಿಂಗ್ ಮಾಡ್ತೀರಾ ಅಲ್ಲಪ್ಪ ನೀವು ಬಿಲ್ಡಿಂಗ್ ವೈರಿಂಗ್ ಒಪ್ಕೊಂಬ ನಾನು ಕೆಲಸ ಮಾಡ್ಕೊಡ್ತೀನಿ ನಾನು ಆ ಕೆಲಸಕ್ಕೆ ದುಡ್ಡು ಕೊಡ್ಬೋದು ನೀವು ಕೇಳಿಸ್ಕಾಗ್ತು ಓನರ್ ಹತ್ರ ಏನು ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಎಷ್ಟಾಗಿಸಿ ನನಗೆ ಗೊತ್ತಿಲ್ಲ ನಂದು ಎಸ್ಟಿಮೇಟ್ ಕೊಡ್ತೀನಿ ಅದು ನಾನು ಏನಾದ್ರು ಮಾಡಿ ಆ ಥರ ಪಾರ್ಟ್ನರ್ಶಿಪ್ ಮಾಡ್ಬೋದು ಫೀಲ್ಡ್ ವರ್ಕ್ಗೆ ಬಟ್ ಹೊರಗೆ ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರೆ ಇಬ್ಬರ ಹೆಸರು ಫರ್ಮ್ ಇರುತ್ತೆ, ಇಬ್ಬರ ಹೆಸರು ಇನ್ವೆಸ್ಟ್ಮೆಂಟು, ಇಬ್ಬರ ಹೆಸರು ಅರ್ನಿಂಗ್ಸು, ಇಬ್ಬರಿಗೂ ಡಿವೈಡು. 50,000 ಸಂಪಾದನೆ ಮಾಡಿ ನೀವು ಒಬ್ಬ ಹೆಂಗೋ ವರ್ಕೌಟ್ ಮಾಡ್ಕೋಬೋದು. 10,000 ತಗೊಂಡು ಈಗ ಅವನಿಗೆ ಹಂಚ 5,000 ಇಟ್ಟು ಅವನಿಗೆ ಕೆಲಸ ಮಾಡಿ ಯಾವತ್ತೂ ಅವನಿಲ್ಲ ನೀನು ಜಾಸ್ತಿ ಅರ್ನ್ ಮಾಡ್ಬಿಡ್ತೀನಿ ಅಂದಾಗ ಅವನೇನೋ ಒಂಥರ ಮನಸ್ತಾಪ ಆಗುತ್ತೆ. ಒಂಥರ ಜಾಸ್ತಿ ದುಡ್ಡು ಬಂದ್ಬಿಟ್ಟಾಗ ಸಮಸ್ಯೆಗಳು ಜಾಸ್ತಿ ಆಗೋದು. ದುಡ್ಡಿಲ್ಲ ಅಂದರೆ ಏನಿರಲ್ಲ, ದುಡ್ಡು ಜಾಸ್ತಿ ಬಂದ್ಬಿಟ್ಟಾಗ ಸಮಸ್ಯೆ ಜಾಸ್ತಿ ಆಗುತ್ತೆ. ಏನು ಡೌಟ್ ಇದೆ ಕೇಳ್ಕೊ ಅಷ್ಟೇ. ಶಾಪ್ ಹಾಕ್ಬೇಕಾದ್ರೆ ಫಸ್ಟ್ ಮನೆ ಮೊದಲು ಬೋರ್ಡ್ ಹಾಕ್ಬೇಕು. ಜನಕ್ಕೆ ಪಬ್ಲಿಸಿಟಿ ಸಿಗ್ಬೇಕು, ನೀನು ಕೆಲಸ ಮಾಡ್ತೀಯ ಅಂತ ನೀನು ಪಬ್ಲಿಸಿಟಿ ಸಿಗ್ತೀವಿ. ಆಗ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಿಮಗೆ ಕಾನ್ಫಿಡೆಂಟ್ ಇದೆ, ತಿಂಗಳಿಗೆ ಇಷ್ಟು ದುಡಿಬಲ್ಲೆ ಅಂತ ಕಾನ್ಫಿಡೆಂಟ್ ಇದ್ದಾಗ, ಇದು 10,000 ದುಡಿಬಲ್ಲೆ ಅಂತ ಕಾನ್ಫಿಡೆಂಟ್ ಇದ್ದಾಗ 1,000 ರೂಪಾಯಿ 2,000 ರೂಪಾಯಿ ಬಾಡಿಗೆ ಇರುತ್ತೆ ಒಂದು ರೂಮ್ ಹೋಗ್ತು. ನಿಮ್ಮ ಸ್ವಂತ ಮನೆ ಇದ್ದರೆ ಅದೇ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ರೂಮು ಗೀಮು ಮನೆ ಇದು ಬೇಕಾಗಿಲ್ಲ, ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ಆಗ ನೀನು ಅರ್ನಿಂಗ್ ಜಾಸ್ತಿ ಆದಾಗ ಅದು ತಕ್ಕಂಗೆ ಸಿಟಿಲೋ ಟೌನಲ್ಲೋ ನೈಲಿ ಮಾಡ್ಕೊಂಡು ಅದು ತಕ್ಕಂಗೆ ಪ್ಲ್ಯಾನ್ ಮಾಡ್ಕೊಂಡು ಒಳ್ಳೆ. ಹಾಂ, ಸಂಸ್ಥೆಯಿಂದ ಅವ್ರೇನೋ ಟೂಲ್ಸು ಇದೆಲ್ಲ ಕೊಡ್ತಾರೆ ಅನ್ನೋದು. ಮತ್ತು ಏನಾದ್ರು ಮಾಡಿದ್ರೆ ಸ್ವಂತ ಉದ್ಯೋಗ ಮಾಡ್ತೀನಿ ಅಂದರೆ ಎಷ್ಟೊಂದು 10,000 20,000 ಸಂಸ್ಥೆಯಿಂದ ಕೊಡೋ ಥರ ಇದು ಹೆಲ್ಪ್ ಮಾಡ್ತಾರೆ. ಅದನ್ನೇ ಪಡ್ಕೊಂಡು ಅಷ್ಟೇ ಮಾಡೋದು. ನೀವು ಹಿಂದೆ ಸಲ 10 ಲಕ್ಷ ಬಂಡವಾಳ ಹಾಕ್ತೀನಿ, ದೊಡ್ಡ ಅಂಗಡಿ ಮಾಡ್ಬಿಡ್ತೀನಿ, ಏನೋ ನಾನು ಸ್ಟಾರ್ಟಿಂಗ್ಗೆ ಕಾರ್ ತಗೊಳ್ತೀನಿ, ಬೈಕ್ ತಗೊಳ್ತೀನಿ, ಇದೆಲ್ಲ ಮಾಡ್ಕೋತೀನಿ. ಅಷ್ಟು ಮಾಡ್ಕೊ ನೆಕ್ಸ್ಟ್ ನೋಡೋಣ. ನೀನು ನಿದ್ದೆ ಮಾಡ್ತೀಯಲ್ಲ, ನಿಮ್ಗೆ ಹೇಳ್ಬಿಟ್ಟು ನಾನು ಇಲ್ಲ ಬಂದಿದ್ದೆ ಮಾಡಿ. ನಾನು ಕೇಳ್ತಾರೆ ಜಸ್ಟ್ ಅವೇರ್ನೆಸ್ ಅಷ್ಟೇ. ಇದು ಜೀವನದಲ್ಲಿ ನೆಕ್ಸ್ಟ್ ಏನು ಅವಕಾಶಗಳಿದ್ದಾವೆ, ಮತ್ತು ಸಕ್ಸಸ್ ಆವಾಗ ಏನು ಮಾಡಬೇಕು ಆ ಥರ. ಯಾಕೆ ನಿಮ್ಮದು ಒಂದು ಪೇಜಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ಬರ್ಕೊಡ್ತೀವಿ, ನನ್ನ ನಂಬರು ತಗೊಳ್ಳಿ. ನಿಮ್ಮದು ಮೊಬೈಲ್ ನಂಬರ್ ಒಂದು ಪೇಜಲ್ಲಿ ಯಾರೋ ಬರ್ಕೊಡ್ತೀವಿ, ನೀನೇ ಬರ್ಕೊಬೋದು. ಒಂದು ಪೇಜಲ್ಲಿ ಎಲ್ಲರ ಹೆಸರು ಮೊಬೈಲ್ ನಂಬರ್ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಬರ್ಕೊಡಿ. ನಿಮಗೇನು ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ. ಬೇರೆ ಬೇರೆ ಕ್ಲಾಸ್ ಮಾಡ್ತೀನಿ.